ಎಸ್ಪೆಷಲಿ ಕನ್ನಡ ಲಿಪಿಯಲ್ಲಿ 50 ವರ್ಷಕ್ಕೊಂದು ಸಾರಿ ಅದು ಬದಲಾವಣೆ ಆಗ್ತಾ ಬಂದಿದೆ. ಇವತ್ತಿಗೂ ಕೂಡ ನಮ್ಮ ಕನ್ನಡದಲ್ಲಿ ನೀವು ಯಾವುದೇ ಪ್ರಪಂಚದ ಯಾವುದೇ ಭಾಷೆಯನ್ನು ನಾವು ಬರಿಬೋದು, ಅಷ್ಟು ಮಟ್ಟಿಗೆ ಅದು ವೈಜ್ಞಾನಿಕವಾಗಿದೆ. ಅದು ಹಲ್ಮಿಡಿ ಶಾಸನ ಒಂದು ಥರದಲ್ಲಿ ಅದೊಂದು ದಾನ ಶಾಸನವೂ ಹೌದು, ವೀರಗಲ್ಲು ಹೌದು. ಅದು ವಿಜಯರಸ ಎಂಬತಕ್ಕಂಥವನು ಆ ಯುದ್ಧದಲ್ಲಿ ಭಾಗವಹಿಸಿ ಗೆಲ್ಲೋನವನು. ಅವನಿಗೆ ಮೂಳುವಳ್ಳಿ ಮತ್ತು ಪಲ್ಮಿಡಿ ಎಂಬತಕ್ಕಂಥ 2 ಗ್ರಾಮಗಳನ್ನು ಅವನಿಗೆ ದತ್ತಾಗಿ ಕೊಡ್ತಾರೆ. ಅವನಿಗೆ ಪುರಿಕೇಶ್ ಅರಬ್ಬನ ಸೋಲಿಸಿದ ಅನ್ನೋದ್ರ ಬಗ್ಗೆ ಎಲ್ಲೂ ದಾಖಲೆ ಇಲ್ಲ. ಈ ಫೇಸ್ಬುಕ್ ದಾಖಲೆಗಳಿವೆಲ್ಲ ಅಜಂತಾದಲ್ಲಿರ್ತಕ್ಕಂಥ ಒಂದು ಚಿತ್ರದಲ್ಲಿ ಅಷ್ಟೇ ಬರುತ್ತೆ. ಅದು ಇರಾನ್ ರಾಯಭಾರಿ ಅಂತ ಒಂದು ಗಡ್ಡ ಬಿಟ್ಕೊಳ್ತಾರೆ ಇದ್ದಾನೆ, ಅವನು ಇರಾನ್ ರಾಯಭಾರಿ ಇರ್ಬೋದು ಅಂತ ಒಂದು ಗೆಸ್ಸೇ ಬರ್ತದು. ಅದು ವಾಸ್ತವವಾದಂಥ ಒಂದು ಕತೆ ಅಲ್ಲ. ಮಹಾವೀರ ಮತ್ತು ಬೌದ್ಧರಿಬ್ಬರು ಕ್ಷತ್ರಿಯರವರು, ಅವರು ಬ್ರಾಹ್ಮಣರಲ್ಲ. ಬುದ್ಧ ಸಂಸ್ಕೃತದಲ್ಲಿ ಪ್ರವಚನ ಮಾಡಲಿಲ್ಲ. ಅವನು ಬುದ್ಧ ಮೊದಲಿಗೆ ಪ್ರವಚನ ಮಾಡಿದ್ದು ಪ್ರಾಕೃತದಲ್ಲೇ. ನಮ್ಮ ಭರತಖಂಡದಲ್ಲಿ ಮೊದಲಿಗೆ ನಾವು ಬಳಸ್ತಕ್ಕಂಥ ಒಂದು ಲಿಪಿ ಅನ್ನೋದು ಬ್ರಾಹ್ಮಿ ಅಂತ. ಅಶೋಕನೇ ಮೊದಲಿಗೆ ಅದನ್ನು ಬಳಸಿದ್ದು. ಕನ್ನಡದ ರಾಜರಿಗಿದ್ದಂಥ ಒಂದು ಬಿರುದನ್ನು ಅವನು ಶುರು ಮಾಡ್ತಾನಲ್ಲಿ. ಅದೇನು ಅಂದರೆ ಪರನಾರಿ ಸಹೋದರ ಅಂತ. ಇದು ಕರ್ನಾಟಕದ ಅರಸರಿಗಿದ್ದಂಥ ಬಿರುದು. ಬೇರೆ ಅರಸರಿಗೆ ಬೇರೆ ರಾಜರಿಗೆ ಇದ್ದಂಥ ಈ ಬಿರುದುಗಳು ಇತ್ತೋ ಇಲ್ಲ ಗೊತ್ತಿಲ್ಲ. ನಮಸ್ತೆ. ಇವತ್ತಿನ ನಮ್ಮ ಅತಿಥಿಗಳು ಕನ್ನಡದ ಶಾಸನಗಳ ಮೇಲೆ, ಶಿಲ್ಪಕಲೆಗಳ ಮೇಲೆ ತಮ್ಮ ಇಡೀ ಜೀವನವನ್ನು ಅರ್ಪಿಸಿರುವಂತಹ ವ್ಯಕ್ತಿ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ವಾಚಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂಥವರು, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡಿರುವಂಥವರು, ಕನ್ನಡಕ್ಕೆ ಸಂಬಂಧಿಸಿದ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಿರುವಂಥವರು, ಕನ್ನಡದ ಲಿಪಿಗಳ ವಿಕಾಸದ ಮೇಲೆ ತಮ್ಮ ದೀರ್ಘ ಅಧ್ಯಯನವನ್ನು ಮಾಡಿರುವಂಥವರು, ಕನ್ನಡದ ಗಂಗರ ದೇವಾಲಯಗಳ ಮೇಲೆ ಅಧ್ಯಯನ ಮಾಡಿರುವಂಥವರು, ನಮ್ಮ ಬೆಂಗಳೂರಿನ ಆನೆಕಲ್ಲಿನಲ್ಲಿ ಜನಿಸಿ ಕನ್ನಡದಕ್ಕಾಗಿ ತಮ್ಮ ಇಡೀ ಜೀವನದ ಸುಮಾರು 50 ವರ್ಷಕ್ಕೂ ಹೆಚ್ಚು ಅರ್ಪಿಸಿರುವಂತಹ ವ್ಯಕ್ತಿ ದೇವರಕೊಂಡ ರೆಡ್ಡಿ ಸರ್ಗೆ ನಮ್ಮ ಆತ್ಮೀಯವಾದ ಸ್ವಾಗತಗಳು ಸರ್. ನಮಸ್ಕಾರ. ಈ ಕನ್ನಡ ಇತಿಹಾಸ ಅಂತ ಬಂದರೆ ನಮಗೆ ಆ್ಯಕ್ಚುಲಿ ಇತಿಹಾಸ ಅನ್ನೋದು ಎಲ್ಲಿ ಬಂತು, ಯಾರು ಬರೆದ್ರು, ಈ ಥರದ್ದು ಪ್ರಶ್ನೆಗಳು ಉಟ್ಕೊಳ್ತವೆ. ಬಟ್ ಅದಕ್ಕೆಲ್ಲ ಸಾಕ್ಷಿ ಇಟ್ಕೊಂಡು ಅಂದರೆ ನಮಗಿರೋದೇ ಶಾಸನಗಳು. ಆ ಶಾಸನಗಳನ್ನು ಓದಬೇಕು ಅಂತ ಅಂದರೆ ಲಿಪಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇವತ್ತಿನ ಭಾಷೆ ನಮ್ಮದು ಕನ್ನಡ, ಒಂದೊಂದು ರಾಜ್ಯದ ಒಂದೊಂದು ಭಾಷೆಗಳಿದೆ. ಬಟ್ ನಮ್ಮ ಶಾಸನಗಳೆಲ್ಲ ತುಂಬ ಹಳೇದು. ಸೊ ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಸರ್ ಒಂದಷ್ಟು ವಿಷಯಗಳನ್ನ ಮಾತಾಡೋಣ ಸರ್. ಅಗತ್ಯವಾಗಿ ಮಾತಾಡ್ಬೋದು. ಮೊದಲನೇದಾಗಿ ಶಾಸನಗಳ ಅಧ್ಯಯನ ಭಾಳ ಹಿಂದೆಯೇ, ಸುಮಾರು ಒಂದು 150 ವರ್ಷಗಳ ಹಿಂದೆಯೇ ಆರಂಭ ಆದರೂ ಕೂಡ ಕರ್ನಾಟಕದಲ್ಲಿ. ಸೊ ಅದು ಒಂದು ಹಂತದಲ್ಲಿ ಅದು ಬರೀ ಇತಿಹಾಸಕ್ಕೆ ಮಾತ್ರ ಅದು ಸೀಮಿತವಾಗಿತ್ತು, ಬರೀ ರಾಜಕೀಯ ಇತಿಹಾಸಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಮುಂದೆ 50ರ ದಶಕದ ನಂತರ, 1950ರ ನಂತರ ಶಾಸನಗಳನ್ನು ಇತಿಹಾಸ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಸಾಂಸ್ಕೃತಿಕ ಇತಿಹಾಸ ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಆದಮೇಲೆ ಸೊ ಇವುಗಳ ಬಳಕೆ ಇದೆಯಲ್ಲ, ಇವುಗಳ ಇನ್ನೊಂದು ಮುಖ ತೆರೆಯುತ್ತಿದ್ದು. ಅದುವರೆಗೂ ಅದನ್ನು ಯಾರೂ ನೋಡಿರಲಿಲ್ಲ. ಅದುವರೆಗೂ ಬರೀ ರಾಜನ ಇತಿಹಾಸ, ರಾಜನ ದಂಡಯಾತ್ರೆಗಳು ಇದಕ್ಕಷ್ಟೇ ಮೀಸಲಾಗಿತ್ತು. ಆದರೆ ಇನ್ನು 1950 60ರ ನಂತರ ಏನಾಯಿತು, ಯಾವಾಗ ಇನ್ನೊಂದು ಮುಖ, ಶಾಸನಗಳಿಗಿದ್ದಂಥ ಇನ್ನೊಂದು ಮುಖ ಏನಿದೆ ಅದು ತೆರೆದಾಗ, ಮುಖ್ಯವಾಗಿ ನಮ್ಮ ಹೇಳೋದಾದ್ರೆ ಚಿದಾನಂದ ಮೂರ್ತಿಗಳಿರ್ಬೋದು, ಅಥವಾ ಇನ್ನೊಬ್ಬರು ಹಂದಿಕಿ ಅಂತ, ಅವರು ಭಾರತದ ಒಬ್ಬ ಇತಿಹಾಸಕಾರರು, ಅವರು ಹಂದಿಕೆಯವರು, ಈ ಥರ. ಆಮೇಲೆ ರಾಷ್ಟ್ರಕೂಟ ಸನ್ ದೇರ್ ಟೈಮ್ಸ್ ಅಂತ ಬರೆದಂಥ ಅಲ್ಟೇಕರ್ ಅವರು, ಇವರ ಕಾಲದಿಂದ ಆಚೆಗೆ ಶಾಸನಗಳನ್ನು ನೋಡ್ತಕ್ಕಂಥ ರೀತಿಯೇ ಸ್ವಲ್ಪ ಬದಲಾವಣೆ ಆಯಿತು. ಅಲ್ಲಿಂದ ಆಚೆಗೆ ರಾಜಕೀಯ ಒಂದು ಕಡೆ ಇಟ್ಕೊಂಡ್ರೆ, ರಾಜಕೀಯಕ್ಕಿಂತ ಮುಖ್ಯವಾಗಿ ಅವರ ರಾಜಕೀಯದ ಮಾಡಿಕೊಂಡೇ ಅವರ ಕೊಡುಗೆಗಳೇನು, ಒಬ್ಬ ರಾಜನ ಕೊಡುಗೆ ಏನು ಎಂಬತಕ್ಕಂಥದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರು. ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥದ್ದು, ನಮಗೆ ಮಾಹಿತಿ ಕೊಡ್ತಕ್ಕಂಥದ್ದು ಶಾಸನಗಳೇ. ಅದಕ್ಕೆ ಬೇರೆ ಕಾವ್ಯಗಳಾಗಲಿ ಅಥವಾ ಇನ್ನೊಂದಾಗಲಿ ಅದರಿಂದ ನಮಗೇನು ಹೆಚ್ಚಿಗೆ ಮಾಹಿತಿ ಸಿಗೋದಿಲ್ಲ. ಆ ಮಾಹಿತಿ ಸಿಗ್ತಕ್ಕಂಥದ್ದು ನಮಗೆ ಶಾಸನಗಳೇ. ಸೊ ಹೀಗಾಗಿ ಆ ಶಾಸನಗಳಿಂದ ಅಲ್ಲಿಂದ ಅಧ್ಯಯನ ಆರಂಭ ಆಗಿರ್ತಕ್ಕಂಥದ್ದು. ಸೊ ಈಗಲೂ ಕೂಡ ಅದೇ ಥರದ ಅಧ್ಯಯನ ಮುಂದುವರಿತಾ ಇದೆ. ರಾಜಕೀಯ ಅಧ್ಯಯನಕ್ಕಿಂತ ಮುಖ್ಯವಾಗಿ ಸಾಂಸ್ಕೃತಿಕ ಅಧ್ಯಯನ ಕಡೆಗೆ ಹೆಚ್ಚಿನ ಒಂದು ಒಲವನ್ನು ಜನ ತೋರಿಸ್ತಾ ಇದ್ದಾರೆ. ರಾಜಕೀಯ ಅಧ್ಯಯನ ಇದ್ದೇ ಇರುತ್ತೆ. ಅದು ರಾಜಕೀಯ ಅಧ್ಯಯನ ಎಲ್ಲೂ ಹೋಗೋದಿಲ್ಲ. ಅದು ಒಬ್ಬ ರಾಜ ಬಂದ, ರಾಜ ಹಸತ್ತ. ಆದರೆ ರಾಜ ಬದುಕಿದ್ದ, ರಾಜ ಮಾಡಿದ್ದ ಎಂಬತಕ್ಕಂಥದ್ದು ಮಧ್ಯೆ ಅವನು ಏನು ಮಾಡ್ದ ಎಂಬತಕ್ಕಂಥದ್ದು, ಅವನ ಕೊಡುಗೆ ಏನು ಎಂಬತಕ್ಕಂಥದ್ದು, ಅದು ಕರ್ನಾಟಕಕ್ಕಿರ್ಬೋದು, ಭಾಷೆಗಿರ್ಬೋದು, ಒಂದು ಕಲೆಗಿರ್ಬೋದು, ಸಂಸ್ಕೃತಿಗಿರ್ಬೋದು, ಏನು ಕಲೆ ಏನು ಅನ್ನೋದ್ರ ಬಗ್ಗೆ
ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಶಾಸನಕ್ಕೆ ಕೊಡ್ತಾ ಇದ್ದೀವಿ. ಶಾಸನಗಳು ಅಂತ ನಾವು ಮಾತಾಡೋಕೆ ಹೊರಟ್ರೆ ಈಗ ನಮಗೆ ಓದ್ಕೊಂಡು ಬಂದಿರೋದಾಗಲಿ ಎಲ್ಲ ಹಲ್ಮಿಡಿ ಶಾಸನ ಅಂತಲೇ ಹಳೇದು ಅಂತ. ಇತ್ತೀಚೆಗೆ ತಾಳಗುಪ್ಪ ಶಾಸನ ಒಂದು ಹಳೆಯ ಶಾಸನ ಅಂತ ಸಿಕ್ಕಿದೆ. ಸೊ ಆ ಶಾಸನಗಳಲ್ಲಿ ಆ್ಯಕ್ಚುಲಾಗಿ ಏನಿದೆ ಸರ್, ಹೆಂಗೆ ಶಾಸನ ಓಲ್ಡೆಸ್ಟ್ ಅಂತ ಅದನ್ನೇ ಹೇಗೆ ಕರೀತಾರೆ, ಅದೇ ಹಳೇದು ಅಂತ ಹೆಂಗೆ ಡಿಸೈಡ್ ಆಯಿತು ಸರ್? ಅದಕ್ಕೆ ರಿಲೇಟೆಡಾಗಿ ಹೇಳೋದಾದರೆ, ಕನ್ನಡ ಭಾಷೆ ಮತ್ತು ಲಿಪಿ ಎಂಬತಕ್ಕಂಥದ್ದು ಒಂದು ವೈಜ್ಞಾನಿಕವಾದಂಥ ಒಂದು ಸೃಷ್ಟಿ. ಅದು ಸಂಸ್ಕೃತದ ಅಥವಾ ಬ್ರಾಹ್ಮಿ ಲಿಪಿಯಿಂದಲೇ ನಾವು ತೆಗೆದುಕೊಂಡಿದ್ದರೂ ಕೂಡ ನಮ್ಮ ಲಿಪಿಯನ್ನು ಭಾಳ ವೈಜ್ಞಾನಿಕವಾದಂಥ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡಿದ್ವಿ. ನಮ್ಮ ವೈಯಾಕರಣ್ಯಗಳು ಹಿಂದೆ ಇದ್ದಂಥ ಕೇಶರಾಜ ಇರ್ಬೋದು, ಅವನಿಗಿಂತ ಇದ್ದಂಥ ನಾಗೂರಂ ಇರ್ಬೋದು, ಅಥವಾ ನಂತರ ಬಂದಂಥ ಭಟ್ಟಾಕಳಂಕ ಇರ್ಬೋದು, ಇವರೆಲ್ಲರೂ ಕೂಡ ಈ ವ್ಯಾಕರಣವನ್ನು ವ್ಯಾಕರಣ ಸೃಷ್ಟಿ ಮಾಡುವಾಗ ನಮ್ಮ ಕನ್ನಡ ಭಾಷೆಗೆ ಭಾಳ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅದನ್ನು ರೂಪಿಸಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ಕನ್ನಡದಲ್ಲಿ ನೀವು ಯಾವುದೇ ಪ್ರಪಂಚದ ಯಾವುದೇ ಭಾಷೆಯನ್ನು ನಾವು ಬರಿಬೋದು, ಅಷ್ಟು ಮಟ್ಟಿಗೆ ಅದು ವೈಜ್ಞಾನಿಕವಾಗಿದೆ. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಇವೇನು ಬೇಕಾಗಿಲ್ಲ, ಅಷ್ಟು ಮಟ್ಟಿಗೆ. ಅಂದರೆ ಯಾಕೆಂದರೆ ಬೇರೆ ಈಗ ನೀವು ಅದೇ ಈಗಿನ ಬಳಕೆಯಲ್ಲಿರ್ತಕ್ಕಂಥ ತಮಿಳು ಬಳಕೆ ಲಿಪಿ ಇದೆ, ಆ ಲಿಪಿಯಲ್ಲಿ ನೀವು ನೀವು ಒಂಥರ ಬರೆಯೋದೊಂದು ಓದೋದೊಂಥರ ಅಲ್ಲಿ. ಬಟ್ ನಮ್ಮಲ್ಲಾಗಲ್ಲ, ಹೇಗೆ ಬರಿತೀವೋ ಹಾಗೆ ಅದನ್ನು ಓದ್ಬೋದು ನಾವು. ಅದು ಅಷ್ಟು ಮಟ್ಟಿಗೆ ಒಂದು ವೈಜ್ಞಾನಿಕವಾದಂಥ ಒಂದು ಲಿಪಿಯನ್ನು ಭಾಳ ಹಿಂದಿನಿಂದಲೂ ಕೂಡ ನಮ್ಮ ಕನ್ನಡಕ್ಕೆ ನಮ್ಮ ವೈಯಾಕರಣಿಗಳು ಮತ್ತು ಬೇರೆ ಬೇರೆ ಶಾಸ್ತ್ರಜ್ಞರು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ನಮಗೆ ಇವತ್ತಿನ ಒಂದು ಕನ್ನಡ ನಾವು ತಲೆ ಎತ್ತಿ ನಿಲ್ಬೋದಾದರೆ, ಅಂದರೆ ಕನ್ನಡ ಲಿಪಿ ಬಗ್ಗೆ ನಾವು ಭಾಳ ಹೆಚ್ಚುಗಾರಿಕೆಯನ್ನು ಹೇಳಬೇಕಾದ್ರೆ ಈ ವೈಜ್ಞಾನಿಕ ದೃಷ್ಟಿ ಭಾಳ ಮುಖ್ಯ ಸೃಷ್ಟಿಯಲ್ಲಿ. ಲಿಪಿಯನ್ನು ತೆಗೆದುಕೊಳ್ಳುವಾಗ ಯಾವುದೇ ಹೇಗೆ ಸರ್ ಅದು ವೈಜ್ಞಾನಿಕ ದೃಷ್ಟಿ? ಅದು ವೈಜ್ಞಾನಿಕ ದೃಷ್ಟಿ ಅಂದರೆ ಈಗ ಒಂದು ಲಿಪಿಯನ್ನು ನಾವು ತೆಗೆದುಕೊಳ್ತಕ್ಕ ಸನ್ನಿವೇಶದಲ್ಲಿ ಒಂದು ಮೂಲ ಯಾವುದೋ ಒಂದು ಲಿಪಿ ಇದೆ. ಈಗ ಬ್ರಾಹ್ಮಿ ಲಿಪಿ ಇದೆ. ಬ್ರಾಹ್ಮಿ ಲಿಪಿಯಿಂದ ನಿಷ್ಪನ್ನವಾದಂಥ ಲಿಪಿಗಳೇನಿದೆ, ಆ ಲಿಪಿಗಳನ್ನು ಒಂದೊಂದು ರಾಜ್ಯದವರು ತೆಗೆದುಕೊಂಡಂಥ ಸನ್ನಿವೇಶದಲ್ಲಿ ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಅವ್ರು ತೆಗೆದುಕೊಳ್ತಾರೆ. ಉದಾಹರಣೆಗೆ ಟಿಬೆಟ್ ಲಿಪಿಯಲ್ಲಿ ಆ 3 ಥರ ಆಕಾರಗಳಿವೆ. ಬಟ್ ನಮ್ಮ ಕನ್ನಡದಲ್ಲಿ 2 ಉಳಿಸ್ಕೊಂಡ್ವಿ. ನಮ್ಮಲ್ಲಿ ಎ ಐ ಇದೆ, ಆದರೆ ಲಿಪಿಗಳಲ್ಲಿ ಇರಲಿಲ್ಲ ಮೊದಲಿಗೆ, ಎಲ್ಲಿವರೆಗೆ ಮೈಸೂರು ಅರಸವರೆಗೆ ಇರಲಿಲ್ಲ. ಆಮೇಲೆ ಮುಂದೆ ನಾವು ಅದನ್ನು ಸೃಷ್ಟಿ ಮಾಡ್ಕೊಂಡ್ವಿ, 3 ಎ ಐ ಎಂಬತಕ್ಕಂಥ ಸೃಷ್ಟಿ ಮಾಡ್ಕೊಂಡ್ವಿ. ಅದರ ಒಂದು ಲಿಪಿಯನ್ನು ಒಂದು ಅಕ್ಷರವನ್ನು ನಾವು ಸೃಷ್ಟಿ ಮಾಡ್ಕೊಂಡ್ವಿ. ಸೊ ಹೀಗೆ ಒಂದು ವೈಜ್ಞಾನಿಕವಾಗಿ ನಾವು ನಮ್ಮ ಬಳಕೆಗೆ ತಕ್ಕಂಗೆ ನಮ್ಮ ಯಾವುದೂ ವ್ಯತ್ಯಾಸವಾಗದಂತೆ ಉಚ್ಚಾರಣೆ ವ್ಯತ್ಯಾಸವಾಗದಂತೆ ನಾವು ಲಿಪಿಯನ್ನು ಸೃಷ್ಟಿ ಮಾಡ್ಕೊಂಡಿರೋದನ್ನು ನಾವು ತೆಗೆದುಕೊಳ್ತೀವಿ. ಈಗ ಉದಾಹರಣೆಗೆ ಈಗ ಹಿಂದಿಯಲ್ಲಿ ನೀವು ಉಚ್ಚಾರ ಮಾಡೋದೊಂದು ಬರೆಯೋದೊಂದು ಒಂಥರ ಅವರು ಅದು ಇವತ್ತಿಗೂ ನೀವು ನೋಡ್ತೀರಿ. ಅವರು ಈಗ ನಾವು ಅಂದರೆ ಗಡ ಅಂತಾರೆ. ಮತ್ತು ಈ ಥರ ಮಡಿಕೇರಿ ಅಂತ ಬರೋದಿಲ್ಲ ಅವರು, ಇನ್ನು ಬೇರೆ ಏನೋ ಒಂದು ಉಚ್ಚಾರ ಮಾಡ್ತಾರೆ ಅವರು. ಈ ಇಂಗ್ಲೀಷ್ನಲ್ಲೂ ಅಷ್ಟೇ, ಇಂಗ್ಲೀಷಲ್ಲಿ ಬರೆಯೋದೊಂದು ನೀವು ಓದೋದೊಂದು, ಅದರಲ್ಲೂ ಕೂಡ ಅದು ವೈಜ್ಞಾನಿಕವಾದಂಥ ಭಾಷೆ ಅಂತ ನಾವು ಬಳಕೆಯಿಂದ ಬಳಸಿ ವೈಜ್ಞಾನಿಕವಾಗಿ ಮಾಡ್ತೀವಿ ಹೊರತು ಅದನ್ನು ವೈಜ್ಞಾನಿಕವಾಗಿ ನಾವು ಇದು ಎಷ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅಂಥ ಒಂದು ಲಿಪಿಯನ್ನು ನಮ್ಮ ವೈಯಾಕರಣಿಗಳು ಹಿಂದಿನಿಂದಲೂ ಕೂಡ, ಅಂದರೆ ಕ್ರಿಸ್ತಶಕ ಕಾಲದಿಂದಲೂ ಕೂಡ, ಕನ್ನಡ ಭಾಷೆ ಬಳಕೆಗೆ ಬಂದಾಗಿನಿಂದಲೂ ಕೂಡ ಆ ಲಿಪಿಯನ್ನು ಅಳವಡಿಸ್ಕೊಂಡು ನಮಗೆ ಒಂದು ಉತ್ತಮವಾದಂಥ ಒಂದು ಲಿಪಿಯನ್ನು ಕೊಟ್ಟಿರೋದನ್ನು ಗಮನಿಸ್ತೀವಿ. ಯಾವುದೇ ಒಂದು ಲಿಪಿ ನಮ್ಮ ಕನ್ನಡ ಲಿಪಿ, ಎಸ್ಪೆಷಲಿ ಕನ್ನಡ ಲಿಪಿಯಲ್ಲಿ 50 ವರ್ಷಕ್ಕೊಂದು ಸಾರಿ ಅದು ಬದಲಾವಣೆ ಆಗ್ತಾ ಬಂದಿದೆ. 50 ವರ್ಷಕ್ಕೊಂದು ನೀವು ಗುರುತಿಸ್ತಾ ಬರ್ಬೋದು, 50 ವರ್ಷಕ್ಕೂ ಕೂಡ ನೀವು ಗುರುತಿಸ್ತಾ ಬರ್ಬೋದು. ಹೀಗೆ ಒಂದು 2,500 ವರ್ಷ ಇದೆ ಅದಕ್ಕೆ ಅಂದರೆ 40 ಹಂತಗಳನ್ನು ನೀವು ಸೃಷ್ಟಿ ಮಾಡ್ಬೋದು. ಅದರಲ್ಲಿ 40 ಹಂತಗಳಲ್ಲಿ ನಮ್ಮ ಲಿಪಿ ಬದಲಾವಣೆ ಆಗ್ತಾ ಬಂದಿದೆ, ಸ್ವಲ್ಪನೇ ಬದಲಾವಣೆ ಆಗ್ತಾ ಬಂದಿದೆ. ಆ ಬದಲಾವಣೆಗೆ ತೆಗೆದುಕೊಂಡಿರ್ತಕ್ಕಂಥ ಕಾಲ 50 ವರ್ಷ ಇರ್ಬೋದು, ಒಂದು 30 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು. ಬಟ್ 50 ವರ್ಷಗಳಿಗೆ ನಾವು ಒಂದು ಸಾರಿ ಗುರುತಿಸ್ತಾ ಹೋಗ್ಬೋದು, ಈ ಸ್ವಲ್ಪ ಬದಲಾವಣೆ ಆಗಿದೆ, ಈ ಬದಲಾವಣೆ ಆಗಿದೆ ಅಂತ. ನಮಗೆ ಆ ಥರ ಬದಲಾವಣೆಗಳು ಏಕಾಏಕಿ ಗೊತ್ತಾಗೋದಿಲ್ಲ. ಈಗ ಉದ್ದಕ್ಕಿದೆ ಅಂತೆ 2000 ವರ್ಷಗಳಿಂದ ಒಂದು ಲಿಪಿ ಅಂತ ಒಂದು ಇವತ್ತಿನ ಲಿಪಿಯನ್ನು ಇಟ್ಬಿಟ್ರೆ ನಾವು ಅದರಿಂದ ಅದು ಬಂದಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಷ್ಟು ಮಟ್ಟಿಗೆ ವ್ಯತ್ಯಾಸ ಇದೆ. ಆದರೆ ಆ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತಾ ಬಂದಿದ್ದು 50 ವರ್ಷಗಳಿಗೆಲ್ಲ ಒಂದೊಂದು ಹಂತವನ್ನು ನಾವು ಗುರುತಿಸ್ತಾ ಬಂದಿದ್ವಿ. ಹಾಗೆ ಹಲ್ಮಿಡಿ ಶಾಸನದಲ್ಲಿ ಬಂದಿರತಕ್ಕಂಥ ಲಿಪಿ ಇರ್ಬೋದು, ಆ ಸಮಕಾಲೀನದಲ್ಲಿ ಬಂದಿರತಕ್ಕಂಥ ಲಿಪಿಗಳನ್ನು ಹೋಲಿಸಿ ಅದನ್ನು ಒಂದು ಫಿಕ್ಸ್ ಮಾಡ್ತೀವಿ, ಈ ಕಾಲಕ್ಕೆ ಇದು ಸೇರುತ್ತೆ ಅಂತ. ಈಗ ಹಲ್ಮಿಡಿ ಶಾಸನದಲ್ಲಿ ಬರೆದಿರೋ ಲಿಪಿ ಯಾವ ಭಾಷೆ ಸರ್? ಅದು ಲಿಪಿ ಅದು ದಕ್ಷಿಣದ ಬ್ರಾಹ್ಮಿಯಿಂದ ನಿಷ್ಪನ್ನವಾದಂಥ ಒಂದು ಕನ್ನಡ ಲಿಪಿ. ಕನ್ನಡ ಲಿಪಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಕನ್ನಡ ಭಾಷೆಗೆ ಯಾವುದೋ ಒಂದು ಲಿಪಿಯನ್ನು ನಾವು ಬಳಸ್ಕೊಳ್ತೀವಿ, ಆ ಲಿಪಿಯನ್ನು ಅಲ್ಲಿಂದ ಆಚೆಗೆ ಅದು ಕನ್ನಡ ಅಂತ ಅದು ಬರುತ್ತೆ ಅಷ್ಟೇ. ಅದಕ್ಕಿಂತ ಮೊದಲು ಅದಕ್ಕೆ ಬೇರೆ ಹೆಸರೇ ಇರುತ್ತೆ. ಅದು ಕನ್ನಡ ಭಾಷೆನೇ ಇಲ್ಲದೆ ಇದ್ದಾಗ ಆ ಲಿಪಿಯನ್ನು ಬೇರೆ ಇದಕ್ಕೆ ಬಳಸಿದ ಸನ್ನಿವೇಶದಲ್ಲಿ ನಾವು ಕನ್ನಡ ಲಿಪಿ ಅಂತ ಹೇಳೋದಿಲ್ಲ ಅದನ್ನು. ಈಗ ಆ ಥರ ನಾವು ಕನ್ನಡ ಲಿಪಿ ಅಂತ ಕರೆಯೋದಕ್ಕೆ ಶುರು ಮಾಡಿದ ಸಮಯ ಯಾವುದಿರ್ಬೋದು ಸರ್? ಇದು ಕದಂಬರ ಕಾಲದಿಂದ ಆಚೆಗೇನೆ ನಾವು, ಅಥವಾ ಗಂಗರ ಆರಂಭ ಕಾಲದಿಂದ ಆಚೆಗೇನೆ. ಏಕೆಂದರೆ ಆ ಕಾಲದಿಂದ ಆಚೆಗೇ ಕನ್ನಡ ಶಾಸನಗಳು ನಮ್ಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಅದಕ್ಕಿಂತ ಮೊದಲು
ಕನ್ನಡ ಶಾಸನ ಅಂತ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈಗ ಆ ಶಾಸನದಲ್ಲಿ ಇರುವಂಥ ಭಾಷೆ ಕನ್ನಡದ ಲಿಪಿನೇ, ಕನ್ನಡ ಲಿಪಿ, ಕನ್ನಡ ಭಾಷೆಗೆ ಬಳಸಿರ್ತಕ್ಕಂಥ ಲಿಪಿ, ಅದನ್ನು ನಾವು ಕನ್ನಡ ಲಿಪಿ ಅಂತ ತಗೊಳ್ತೀವಿ. ಅಲ್ಲಿಂದನೇ ತಗೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಅದೇನಾ ಆಗುತ್ತೆ. ಮತ್ತೆ ಅದೇ ಲಿಪಿಯನ್ನೇ ಮುಂದುವರಿಸ್ತೀವಿ. ನೀವು ಅಲ್ಲಿಗೆ ಕಟ್ ಮಾಡಿಬಿಟ್ಟಿದ್ರೆ, ಲಿಪಿ ಕಟ್ ಮಾಡಿಬಿಟ್ಟು ಬೇರೆ ಲಿಪಿನ ನಾವು ಬಳಸಿದರೆ ಆವಾಗ ಅದು ಆ ಪ್ರಶ್ನೆ ಬರ್ತಾ ಇರಲಿಲ್ಲ. ಆದರೆ ಅಲ್ಲೇನಾಗಿದೆ, ಅದೇ ಲಿಪಿ, ಯಾವ ಲಿಪಿಯನ್ನು ನಾವು ಕನ್ನಡಕ್ಕೆ ಬಳಸೋದು ಆ 4ನೇ 5ನೇ ಶತಮಾನದಲ್ಲಿ, ಅದೇ ಲಿಪಿಯನ್ನೇ ಮುಂದುವರಿಸ್ಬಿಡ್ತೀವಿ ನಾವು. ಇವತ್ತಿನ ಲಿಪಿವರೆಗೂ ಅದೇ ಥರ ಅದರ ಬೆಳವಣಿಗೆ ಇರ್ತಕ್ಕಂಥ, ಅದೇ ವಿಕಾಸ ಹೊಂದಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ನಾವು ಕನ್ನಡ ಲಿಪಿ ಅಂತ ಹೇಳ್ತೀವಿ. ಹಾಗಾದರೆ ಈ ಅದೇ ಅಲ್ಲಿಂದ ಏನು ಎವಾಲ್ವ್ ಆಗ್ತಾ ಬಂದು ಈಗ ರನ್ನ ಆಗಲಿ ಪಂಪ ಆಗಲಿ ಅವ್ರು ಬರೆದಿರೋ ಲಿಪಿಗಳೆಲ್ಲ ಅಲ್ಲಿಂದ ಎವಾಲ್ವ್ ಆಗಿ ಬಂದಿರೋ ಅವ್ರ ಕಾಲದಲ್ಲಿ ಬರೆದಿರ್ತಕ್ಕಂಥ, ಅವ್ರ ಕಾಲದಲ್ಲಿ ಬರೆದಿರ್ಬೋದಂಥ ಶಾಸನ ಇರ್ಬೋದು, ಅಥವಾ ಅವ್ರ ಕಾಲದಲ್ಲಿ ಬರೆದಿರ್ಬೋದಂಥ ಹಸ್ತಪ್ರತಿ ನಮಗೆ ಸಿಕ್ಕಲಿಲ್ಲ. ಸೊ ಅವೆಲ್ಲವನ್ನು ಅದೇ ಲಿಪಿಲೇ, ಆ ಕಾಲದ ಲಿಪಿಲೇ ಬರೆದಿರ್ತಾರೆ. ಅದನ್ನು ಆ ಕಾಲದ ಲಿಪಿಲಿ ಬರೆದಿರ್ತಾರೆ. ಮುಂದೆ ಅದನ್ನು ಕಾಪಿ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಅವ್ರ ಕಾಲದ ಲಿಪಿಲಿ ಕಾಪಿ ಮಾಡ್ಕೊಳ್ತಾರೆ. ಈ ಕನ್ನಡದವರು ಗುರುತಿಸಿ ಮೊದಲು ಎತ್ಕೊಂಡಂಥ ಸಮಯ ಕದಂಬರ ಕಾಲ. ಅದನ್ನು ಅಲ್ಲಿಂದ ಆಚೆಗೆ ನಾವು ಕನ್ನಡ ಲಿಪಿ ಅಂತ ಅದನ್ನು ಕರ್ಕೊಳ್ತೀವಿ. ಅದಕ್ಕೆ ಮೊದಲು ದಕ್ಷಿಣ ಬ್ರಾಹ್ಮಿ ಅಂತ ಹೇಳ್ತಾ ಇದ್ದಿದ್ದು. ಉತ್ತರ ಬ್ರಾಹ್ಮಿ ಬೇರೆ, ದಕ್ಷಿಣ ಬ್ರಾಹ್ಮಿ ಬೇರೆ. ಅಂದರೆ ಅಶೋಕ ಬಳಸಿದಂಥ ಬ್ರಾಹ್ಮಿ ಲಿಪಿ ಏನಿದೆ ಅದನ್ನೇ ಎಲ್ಲರೂ ಭರತಖಂಡದಲ್ಲಿ ಎಲ್ಲರೂ ಬಳಸ್ತಾರೆ. ಆ ಬಳಸಂಥ ಸನ್ನಿವೇಶದಲ್ಲಿ ಉತ್ತರದವರು ಅದನ್ನು ಬೇರೆ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾರೆ, ದಕ್ಷಿಣದವರು ಬೇರೆ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಈ ಲಿಪಿಗಳ ಬದಲಾವಣೆ ಆಗೋದಕ್ಕೂ ಕೂಡ ಮಾಧ್ಯಮಗಳು, ಬರವಣಿಗೆ ಮಾಧ್ಯಮ ಭಾಳ ಮುಖ್ಯ. ಈ ಬರವಣಿಗೆ ಮಾಧ್ಯಮ ಅಂದಾಗ ನಾವು ದಕ್ಷಿಣದಲ್ಲಿ ನಾವು ಬಳಸ್ತಕ್ಕಂಥದ್ದು ತಾಳೆಗರಿ ಬಳಸ್ತೀವಿ, ಹೌದು, ಮತ್ತು ಕಂಠ ಬಳಸ್ತೀವಿ. ಕಂಠದಲ್ಲಿ ನೀವು ಹಿಂಗೆ ಬರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಕೊರಿಯೋದು ಅದು. ಹೌದೌದು. ಸೊ ಉತ್ತರ ಭಾರತದಲ್ಲಿ ಅವರು ಬೂರ್ಜಪತ್ರ ಅಂತ, ಅಂದರೆ ಮರದ ತೊಗಟೆ, ಅದು ಮರದ ತೊಗಟೆಯನ್ನು ಬಳಸ್ತಾರೆ. ಅಲ್ಲಿ ಅವರು ಬರೆಯೋದಕ್ಕೆ ಬಳಸಿದ್ದು ಲೇಖನಿ, ಕಂಠ ಅಲ್ಲ, ಲೇಖನಿ. ಮಸಿ ಬೇಕು ಅವರಿಗೆ, ಲೇಖನಿ ಬೇಕು. ಮಸಿಯಲ್ಲಿ ಅದ್ದುಕೊಂಡು ಲೇಖನಿಯಲ್ಲಿ ಅದ್ರ ಮೇಲೆ ಬರೀತಕ್ಕಂಥದ್ದು. ಸೊ ಹೀಗಾಗಿ ಅದೇನಾಗುತ್ತೆ, ಅವರು ತೊಗಟೆ, ಆದ್ದರಿಂದ ತೊಗಟೆಯ ನಾರು ಇದೆಯಲ್ಲ, ಫೈಬರ್ಸ್, ಅದು ಅಡ್ಡಡ್ಡ ಇರುತ್ತೆ ಅದು. ಸೊ ನೀವು ಅದನ್ನು ರೌಂಡಾಗಿ ಬರೆಯೋಕ್ಕಾಗೋದಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಇದೆಲ್ಲ ಉದ್ದುದ್ದ ಇದೆ, ಅದಕ್ಕೆ ಉದ್ದುದ್ದ ಬರುತ್ತೆ. ಅಕ್ಷರಗಳು ಯಾಕೆ ಉದ್ದುದ್ದ ಬರುತ್ತೆ ಅಂದರೆ ಆ ಕಾರಣಕ್ಕೆ. ಅದು ಅದರಿಂದ ಆ ಡಿಫ್ರೆನ್ಸ್ ಮೊದಲು ಆ ಕಾಲಕ್ಕೆ ಹೆಚ್ಚು ಕಮ್ಮಿ ಅದ್ರ ಬಳಕೆ ಕಾಲಕ್ಕೆ ಹೊರಟೋಯ್ತದೆ. ದಕ್ಷಿಣ ಭಾರತದಲ್ಲಿ ಸಮೃದ್ಧವಾಗಿ ತಾಳೆ ಮರಗಳು ಸಿಗ್ತಾ ಇರೋದ್ರಿಂದ, ಆ ತಾಳೆ ಗರಿಗಳು ಸಿಗ್ತಾ ಇದ್ದಿದ್ದರಿಂದ ಇವನ್ನು ಬರವಣಿಗೆಗೆ ಪುಸ್ತಕಗಳ ಥರ ಮಾಡಿ ಬಳಸಿದ್ರು. ಅಲ್ಲಿ ಅವರು ಮರದ ತೊಗಟೆಯನ್ನು ಬಳಸಿದ್ರು. ಅಲ್ಲಿ ಯಥೇಚ್ಛವಾಗಿ ಅಲ್ಲಿ ಸಿಗುತ್ತೆ. ಅದು ಹಿಮಾಲಯ ತಪ್ಪಲುಗಳಲ್ಲಿ ಬೂರ್ಜ ಪತ್ರ ಸಿಗುತ್ತೆ. ಈಗ ನಮ್ಮಲ್ಲಿ ಆ ಥರ ಸಿಕ್ಕಿರೋದು ಯಾವ್ದು ಸರ್? ಕಲ್ಲಿನ ನಂತರ ತಾಳೆಗರಿನೋ ಆ ಥರ ಇನ್ನೊಂದೇನಾದರೂ ಅಕ್ಷರ? ಆ ಥರದ್ದು ಆ ಕಾಲದ್ದು ಯಾವುದು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿನ ಒಂದು ಭರತಖಂಡದ ಒಂದು ವಾತಾವರಣ ಏನಿದೆ, ಆ ವಾತಾವರಣದಲ್ಲಿ 300-400 ವರ್ಷ ಅಂದರೆ ಭಾಳ ಹಿಂದಿಂದದು. ಕಲ್ಲಲ್ಲಿ ಬರೆದಿರೋದು ಬಿಟ್ಟರೆ ಉಳಿದಂತೆ ಬಟ್ಟೆಯಲ್ಲಿ ಬರೆದಿರ್ಬೋದು, ನೀವು ಇದು ಯಾವುದು ಬೂರ್ಜ ಪತ್ರದಲ್ಲಿ ಅಥವಾ ಭಿತ್ತಿ ಚಿತ್ರಗಳು ಇರ್ತವೆ. ಭಿತ್ತಿ ಚಿತ್ರಗಳು ಅದು ಕೂಡ ಫೇಡ್ ಆಗ್ತಾ ಬರುತ್ತೆ ನಿಮಗೆ. ಸೊ ಹೀಗಾಗಿ ಈ ವಾತಾವರಣ ಇದೆಯಲ್ಲ, ವಾತಾವರಣ ಭಾಳ ಬೇಗ ಹಾಳು ಮಾಡುತ್ತೆ ಸಭ್ಯಾಸಗಳನ್ನು. ಹೀಗಾಗಿ ತಾಳೆಗರಿ ಎಲ್ಲವೂ ಕೂಡ ಹುಳ ತಿಂದೋಗುತ್ತೆ, ಇಲ್ಲಾಂದರೆ ಅದೇ ಹೊರಟೋಗುತ್ತೆ, ನಾಶ ಆಗ್ಬಿಡುತ್ತೆ, ಅದು ಪುಡಿ ಆಗಿಬಿಡುತ್ತೆ ಒಂದಂತ ದಾಟದ ಮೇಲೆ. ಅಂದರೆ ಯಾರು ಅದನ್ನು ಇಲ್ಲಿವರೆಗೂ ಇಟ್ಕೊಂಡು ಬಂದಿಲ್ವಾ? ಯಾವುದಕ್ಕೆ ರಾಜರುಗಳು ಕ್ಯಾರಿ ಬಂದು ಇರೋದಿಲ್ಲ, ಅದು ಇರೋದಿಲ್ಲ ಅಷ್ಟೊಂದು ವರ್ಷ ನಿಮಗೆ. ಅದು ಇದು ಮೆಟಲ್ ಅಲ್ಲ ಅಥವಾ ಕಲ್ಲಲ್ಲ. ಅದು ಈಗ ಅತಿ ಹಳೆಯ ತಾಳೆಗರಿ ಅಂದರೆ ಯಾವುದಿದೆ ಸರ್? ಅತಿ ಹಳೆಯ ತಾಳೆಗರಿ ಅಂದರೆ ಬಹುಶಃ ಸಾಹಿತ್ಯ ಪರಿಷತ್ನಲ್ಲಿರ್ತಕ್ಕಂಥ ಒಂದು ಪಂಪ ಭಾರತದ ಹಸ್ತಪ್ರತಿನೇ ಬಹುಶಃ ಹಳೆಯದು ಅನಿಸುತ್ತೆ. 1700 ವರ್ಷ ಹಿಂದಿಂದದು. ಅಂದರೆ ಪಂಪ ಬರ್ದಿರೋದೇನಲ್ಲ? ಪಂಪ ಬರ್ದಿರೋದಲ್ಲ, ನಂತರದ ಕಾಲದಲ್ಲಿ ಯಾರೋ ಬರ್ದಿರ್ತಕ್ಕಂಥ ಪ್ರತಿ ಇದು ಕಾವ್ಯದ ಪ್ರತಿ ಇರ್ಬೋದು. ಅದು ಬಿಹಾರಲ್ಲಿತ್ತದು, ಬಿಹಾರಲ್ಲಿ ಆರಾದಲ್ಲಿತ್ತದು. ಅದರಿಂದ ತಂದು ಇವರು ಕಾಪಿ ಮಾಡುವಾಗ ಅದನ್ನು ಇಲ್ಲಿ ತಂದಿದ್ದಾರೆ, ಅದನ್ನಷ್ಟೇ ತಂದು ಅಲ್ಲಿದೆ. ಅದು ಈಗಿದೆಯೋ ಇಲ್ಲೋ ಗೊತ್ತಿಲ್ಲ. ಈಗ ಹಿಂದೆ ಒಂದು ಕಾಲಕ್ಕೆ ಇತ್ತದು, ನಾನು ನೋಡೋದಾಗ ಇತ್ತದು. ಹಾಗಾದ್ರೆ ಈಗ ನಮಗೆ ಗದಾಯುದ್ಧ ಆಗಲಿ ಆದಿಪುರಾಣ ಆಗಲಿ ಇವೆಲ್ಲ ನಮ್ಗೆ ಯಾವುದು ಎವಿಡೆಂಟ್ ಇಲ್ಲ, ಎವಿಡೆಂಟ್ ಸಿಗೋದಿಲ್ಲ ನಿಮಗೆ ಯಾವುದನ್ನು. ಇವನ್ ಕುಮಾರವ್ಯಾಸ ಭಾರತ ಕೂಡ ನಿಮಗೆ ಒರಿಜಿನಲ್ ಸಿಗೋದಿಲ್ಲ, ಒರಿಜಿನಲ್ ಯಾವುದೂ ಇರೋದಿಲ್ಲ. ಯಾಕಂದರೆ ಅದೆಲ್ಲ ತಾಳೆಗರಿಲಿ ಬರ್ದಿದ್ದರಿಂದ ತಾಳೆಗರಿ ನಾಶ ಆಗಿರುತ್ತೆ. ಅದನ್ನ ನಂತರ ಕಾಲದಲ್ಲಿ ಯಾರೋ ಬರ್ದಿಟ್ಟು ಇಂಥವ್ರು ಬರ್ದಿರೋದು ಇದು ಅಂತ ಇವ್ರು ಬರ್ದಿಟ್ಟು. ಹೌದೌದು. ಇವತ್ತು ಪೇಪರೇ ಉಳಿಯೋದಿಲ್ಲ. ನೀವು ಪೇಪರಲ್ಲಿ ಹಿಂಗೆ 100 ವರ್ಷದ ಹಿಂದೆ ಬರ್ದಿರ್ತಕ್ಕಂಥ ಪೇಪರ್ ಪ್ರಿಂಟ್ ಆಗಿರೋ ಪುಸ್ತಕಗಳೇ ಆಗಲಿ ಕಟ್ ಆಗುತ್ತೆ, ಪುಡಿ ಆಗುತ್ತೆ. ಅವೆಲ್ಲ ನೀವು ಶಾಸನಗಳಲ್ಲಿ ನೋಡಿ ಅದನ್ನ ಮ್ಯಾಚ್ ಮಾಡಿ ಓಕೆ ಇವ್ರು ಬರ್ದಿರ್ಬೋದು, ಹಾಗಾದ್ರೆ ಇಲ್ಲಿ ಮೆನ್ಷನ್ ಆಗಿದೆ ಅಂದ್ರೆ ಇವ್ರು ಇದ್ರು, ಆ ಥರ ಮಾಡಿರೋದಾ? ಹೌದೌದು, ಆ ಥರ ಅಂದರೆ ಒಂದು ಈ ಅಕ್ಷರಗಳನ್ನು ನೋಡಿದಾಗ ಈ ಕಾಲಕ್ಕೆ ಇಂತಿಂಥ ಅಕ್ಷರಗಳು ಬಳಕೆ ಆಗಿದೆ ಅಂತ ಆ ಲಿಪಿಗಳಲ್ಲಿ ಅವ್ರು ಬರೆದಿರ್ತಾರೆ. ಆದರೆ ಮುಂದೆ ಬಂದಂಥ ಅವ್ರು ಏನು ಮಾಡ್ತಾರೆ, ಅದು ಕಾಪಿ ಮಾಡ್ಕೊಂಡಾಗ ಅವನ ಕಾಲದ ಲಿಪಿಲಿ ಕಾಪಿ ಮಾಡ್ತಾ ಹೋಗ್ತಾರೆ.
ಸೊ ಈ ಥರ ಅವನ ಕಾಲದಲ್ಲಿ ಕಾಪಿ ಮಾಡಿದಾಗ ಅವನ ಕಾಲಕ್ಕೆ ಇದೆ, ಮತ್ತೆ ಮುಂದೆ ಬರೋನು ಅವನ ಕಾಲದ ಲಿಪಿಲಿ ಕಾಪಿ ಮಾಡ್ಕೊಳ್ತಾನೆ, ಯಾಕೆಂದ್ರೆ ಅವ್ನಿಗೆ ಅರ್ಥ ಹೋಗ್ಬೇಕಲ್ವಾ. ಹೌದೌದು. ಆ ಥರ ಈಗ ನೀವು ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು 150 ವರ್ಷಗಳಿಂದ ಈ ನಮ್ಮೂರು ಶಾನ್ಭೋಗಗಳಿದ್ರು. ಶಾನ್ಭೋಗ ದಸ್ತಾವೇಜುಗಳು ಬರೀತಾಯಿದ್ರು ಹೌದು ಈ ರಿಜಿಸ್ಟರ್ ಆಫೀಸರ್ಗಳಲ್ಲಿ. ಇವತ್ತು ಅದನ್ನು ಓದೋಕ್ಕಾಗೋದಿಲ್ಲ. ಹೌದು. ಯಾಕೆ ಓದೋಕ್ಕಾಗೋದಿಲ್ಲ ಅಂದರೆ ಆ ಲಿಪಿ ಗೊತ್ತೋ ಆದರೆ ಅದನ್ನೇನು ಮಾಡ್ತಾರೆ, ಬರೋರು ಏನು ಮಾಡ್ತಾರೆ, ಇವತ್ತು ಲಿಪಿಲಿ ಬರೆದಿಡ್ತಾರೆ. ಹೌದು. ಸೊ ಅದರ ಅರ್ಥ ಏನು, ಅದು ಅಂದರೆ ಆ ಕಾಲಕ್ಕೆ ಅದು ಓದ್ತಾ ಇದ್ರು, ಅದು ಬರಿತಾ ಇದ್ರು, ಸರಿ ಹೋಗ್ತಾ ಇದ್ರು. ಸೊ ಅದನ್ನು ಇವಾಗ ಓದೋರು ಯಾರಿಲ್ಲ, ಗೊತ್ತಿರ್ತಕ್ಕಂಥವ್ರ ಕಡೆಯಿಂದ ಅದನ್ನು ಇವತ್ತಿನ ಲಿಪಿ ಕಾಪಿ ಮಾಡಿಸ್ತೀವಿ. ಆ ಥರದ ಒಂದು ಪ್ರತಿಗಳನ್ನು ಮಾಡ್ಕೊಂಬರ್ತಕ್ಕಂಥದ್ದು ಯಾವುದು, ಅದು ಸಾಹಿತ್ಯ ಪ್ರತಿ ಇರ್ಬೋದು, ಸಾಹಿತ್ಯ ಕೃತಿ ಇರ್ಬೋದು, ಅಥವಾ ಯಾವುದೇ ಒಂದು ಇದಿರ್ಬೋದು. ಅಷ್ಟು ಶಾಸನಗಳು ಮಾತ್ರ ಅವು ಬದಲಾವಣೆ ಆಗೋದಿಲ್ಲ. ಅವಲ್ಲಿ ಇದ್ದಲ್ಲೇ ಇರ್ತವೆ, ಅವು ಅದೇ ಲಿಪಿಲೇ ಇರ್ತವೆ, ಯಾವ ಮೂಲದಲ್ಲಿ ಬರೆದಿರ್ತಾರೆ ಅದೇ ಥರ. ಅಂದರೆ ಈಗ ಇತಿಹಾಸಕ್ಕೆ ಮೂಲ ದಾಖಲೆ ಅಂದರೆ ಶಾಸನಗಳೇ ಮೇಯ್ನ್ ಆಗಿ ನಿಲ್ಲುತ್ತೆ ಅನಿಸುತ್ತೆ. ಈ ಇತಿಹಾಸಕ್ಕೆ ನಾವು ಅದನ್ನು ತೆಗೆದುಕೊಳ್ತೀವಿ. ಪ್ರಾಗಿತಿಹಾಸಕ್ಕೆ ಬೇರೆ ತಗೊಳ್ತೀವಿ. ಪ್ರಾಗಿತಿಹಾಸಕ್ಕೆ ಭೂತ್ಖನನದಲ್ಲಿ ಸಿಗ್ಬೋದಾದಂಥ ಅನೇಕ ವಸ್ತುಗಳನ್ನು ತೆಗೆದುಕೊಳ್ತೀವಿ. ಅಲ್ಲಿ ಶಾಸನ ಸಿಗೋದಿಲ್ಲ. ಶಾಸನ ಸಿಕ್ಬೋದು ಅಪರೂಪಕ್ಕೆ, ಮಡಿಕೆ ಮೇಲೆ ಬರೆದಿರೋದು ಅಥವಾ ಸ್ಕ್ರಾಚಸ್ ಈ ಥರದ್ದು ಒಂದು ಸಿಕ್ಕಿರ್ಬೋದು. ಈಗ ಸಿಂಧು ನಾಗರಿಕತೆಯಲ್ಲಿ ಬಿಲ್ಲೆಗಳು ಸಿಕ್ಕಿವೆ, ಸುಟ್ಟು ಬಿಲ್ಲೆಗಳು. ಅದ ಮೇಲೆ ಲಿಪಿ ಇದ್ದಂಗೆ ಇದೆ. ಅದು ಲಿಪಿ ಅಂತ ಹೇಳ್ತಾರೆ, ಲಿಪಿ ಅಂತಲೇ ಹೇಳ್ತಾರೆ, ಅಂಕೆಗಳು ಅಂತ ಹೇಳ್ತಾರೆ. ಇನ್ನೂ ಅದು ಸ್ಪಷ್ಟ ಆಗ್ತಾ ಇಲ್ಲ ಅದು. ಆದರೆ ನಾನು ಹೇಳೋದು, ಆದರೆ ಕಲ್ಲಲ್ಲಿ ಬರೆದಿರ್ತಕ್ಕಂಥ ಒಂದು ಅಕ್ಷರ ಏನಿದೆ ಇವತ್ತೇನು, ಬಾದಾಮಿಲಿ ಇರ್ಬೋದು, ಅಥವಾ ನಮ್ಮ ಶ್ರವಣಬೆಳಗೊಳ ಅಥವಾ ಬೇರೆ ಬೇರೆ ಕಡೆ ಆವನಿ ಇರ್ಬೋದು, ಇಂಥ ಕಡೆಗಳಲ್ಲಿ ಇರ್ತಕ್ಕಂಥ ಲಿಪಿಗಳಲ್ಲಿ ಅವು ಅಲ್ಲೇ ಇರ್ತವೆ. ಅವೇನು ಬದಲಾವಣೆನೂ ಆಗೋದಿಲ್ಲ, ಅವು ಇದೆ, ಅವು ಆ ಕಾಲದ ಲಿಪಿಯಲ್ಲಿ ಇರ್ತವೆ ಅಷ್ಟೇ. ಸರ್ ಹಾಗಾದರೆ ಈಗ ನಮಗೆ ಈ ಅಲ್ಮಿಡಿ ಶಾಸನದಲ್ಲಿ ಇರೋದನ್ನ ಏನಿದೆ ಸರ್ ಆ್ಯಕ್ಚುಲಿ ಅದರೊಳಗೆ? ಅಲ್ಲ, ಅಲ್ಮಿಡಿ ಶಾಸನ ಒಂದು ಥರದಲ್ಲಿ ಅದೊಂದು ದಾನ ಶಾಸನ ಹೌದು, ವೀರಗಲ್ಲು ಹೌದು. ಅದು ವೀರಗಲ್ಲು ಹೌದು. ಈ ವೀರಗಲ್ಲುಗಳಂದಾಗ ಅಲ್ಲಿ ವೀರಗಲ್ಲಿನ ಶಿಲ್ಪ ಇಲ್ಲ ಅಲ್ಲಿ. ಆದರೆ ಕಂಟೆಂಟ್ ಅದರಲ್ಲಿ ಇರ್ತಕ್ಕಂಥ ವಿಷಯ ವೀರಗಲ್ಲಿನ ವಿಷಯವೇ. ಅಲ್ಲೊಂದು ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಯಾರೋ ಒಬ್ಬ ಯುದ್ಧವನ್ನು ಗೆದ್ದು ಬರ್ತಾನೆ. ಇಂಥ ಗೆದ್ದು ಬಂದಂಥ ಸನ್ನಿವೇಶದಲ್ಲಿ ಆ ವ್ಯಕ್ತಿಗೆ ಮಾಡಿದಂಥ ಸನ್ಮಾನಕ್ಕೆ ಸಂಬಂಧಪಟ್ಟಂಥ ಒಂದು. ಹಾಗಾದ್ರೆ ಯಾರೇ ರಾಜನಿಗೆ ಸಂಬಂಧಪಟ್ಟ ಶಾಸನ ಅಲ್ಲ? ಇಲ್ಲ, ಕಾಕುತ್ಸವರ್ಮನ ಕಾಲದ್ದು. ಕಾಕುತ್ಸವರ ಮನಸ್ಸು ಬರುತ್ತೆ, ಬಾದಾಮಿ ಇದು ಕದಂಬರ ಕಾಲದ್ದದು. ಆ ಹೆಸರುಗಳೆಲ್ಲ ಹೇಳ್ತವೆ ಅವು. ಇಂಥ ರಾಜನ ಆಳ್ತಾ ಇದ್ದ, ಇಂಥ ಅವನ ಕೈ ಕೆಳಗೆ ಇಂಥವನಿದ್ದ, ಅವನ ಕೈ ಕೆಳಗೆ ಇಂಥವನಿದ್ದ ಎಲ್ಲ ಬರುತ್ತೆ ಅದರಲ್ಲಿ. ಆ ನಡೆದಂಥ ಯುದ್ಧದ ಬಗ್ಗೆನೂ ಹೇಳುತ್ತೆ ಅದು. ಆ ನಡೆದಂಥ ಯುದ್ಧದಲ್ಲಿ ಯಾರ್ಯಾರು ಸಾಕ್ಷಿಯಾಗಿದ್ರು ಅಂತ ಹೇಳುತ್ತೆ. ಚಿಕ್ಶಾಸನೆ ಅದು, ಆದರೆ ಭಾಳ ವಿವರ ಕೊಡುತ್ತೆ ಅದು. ಅದರಲ್ಲಿ ಸೇಂದ್ರಕ, ಬಾಣ ಇವರೆಲ್ಲ ವೀರಾಪುರುಷರು ನಿಂತು ನೋಡ್ತಾ ಇದ್ರಂತೆ. ಅಂದರೆ ಅವರ ಸಮಕ್ಷದೇ ಯುದ್ಧ ನಡೀತು. ಹೌದು, ಆ ಯುದ್ಧ ನಡೀತು ಅಂತ ಹೇಳ್ತಾನೆ ಅವನು. ಸೊ ಯುದ್ಧದಲ್ಲಿ ಗೆಲ್ತಾನೆ ಅವನು. ಸತ್ತಿದ್ರೆ ಅವ್ನಿಗೆ ಆಗ್ತಾ ಇದ್ದಿದ್ದು ವೀರಗಲ್ಲ. ಅದು ವೀರಗಲ್ಲ ಆಗ್ಬಿಡುತ್ತೆ. ಗೆದ್ದಿದ್ರಿಂದ ಅವನಿಗೆ ಅದು ಸನ್ಮಾನದ ಒಂದು ವೀರಗಲ್ಲ ಆಗ್ಬಿಡುತ್ತೆ ಅಷ್ಟೇ. ಸನ್ಮಾನದ ಒಂದು ಕಲ್ಲ. ಅವನೇ ಬರ್ಸ್ಕೊಂಡು ಶಾಸನದ ಥರ ಫೀಲಿಂಗ್ ಇಲ್ಲ. ಅವನಲ್ಲ, ಬೇರೆಯವರು ಬರೆದಿರ್ತಾರೆ. ಸಾಮಾನ್ಯವಾಗಿ ಈಗ ಸತ್ತವರು ಯಾರು, ಅವನ ಕುಟುಂಬದವ್ರು ಸತ್ತವ್ರಿಗೆ ವೀರಗಲ್ಲ ಆಗುತ್ತೆ. ಬೇರೆಯವರು ಮಾಡೋದು. ದಾನ ಕೊಟ್ಟವನು ಬರೆಸ್ತಾನೆ. ದಾನ ಕೊಟ್ಟವನು ಕೂಡ ತಾನು ಕೊಟ್ಟಂತ ದಾನ ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ಅವನು ಬರೆಸ್ತಾನೆ. ಆ ಥರ ಎಲ್ಲ ಇರ್ತದೆ. ಅವನು ಇವನೇ ತಗೊಂಡವನೇ ಬರೆಸ್ಬೇಕು ಅಂತೇನಿಲ್ಲ, ಕೊಟ್ಟವನು ಬರೆಸ್ತಾನೆ, ತಾನು ಕೊಟ್ಟಂತ ದಾನ ಇರಲಿ ಅಂತ. ಸೊ ಆ ಜಾಗದಲ್ಲಿ ಒಂದು ಯುದ್ಧ ನಡೆದಿತ್ತು ಅಂತ ಅಷ್ಟೇ. ಆ ಜಾಗದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಬಟ್ ಆ ಊರ್ನವನು ಅವನಷ್ಟೇ. ಅವನು ಹೋರಾಡಿ ಗೆದ್ದಂಥ ವೀರ ಇರ್ಬೋದು, ಸತ್ತವನು ಇರ್ಬೋದು, ಅವನ ಆ ಊರ್ನವನು. ಅದಕ್ಕೆ ಅವನು ಅದೇ ಅದಕ್ಕೆ ನಾನು ಕೇಳಿದ್ದು. ಅಂದ್ರೆ ಆ ಯುದ್ಧದಲ್ಲಿ ಆ ಊರಿನವನೊಬ್ಬ ಇಂಥವ್ರ ಜೊತೆ ಹೋರಾಡಿ ಸತ್ತಿಲ್ಲ, ಬದುಕಿದ್ದಾನೆ. ಇಲ್ಲಿ ಇದ್ರಲ್ಲಿ ಬದುಕಿದ್ದಾನೆ. ಶಾಸನದಲ್ಲಿ ಸತ್ತೋಗಿರ್ತಾನೆ. ಅಲ್ಮಿಡಿ ಶಾಸನದಲ್ಲಿ ವೀರ ಬದುಕಿದ್ದಾನೆ. ಅದು ರಾಜಂದೇನಲ್ಲ ಹಾಗಾದ್ರೆ? ರಾಜ ಸತ್ತಿಲ್ಲ, ರಾಜನ ಕಾಲದ್ದೇ ಅದು. ರಾಜನ ಉಲ್ಲೇಖ ಬರುತ್ತೆ ಅಲ್ಲಿ. ನಾನು ಹೇಳಿದಲ್ಲ, ಕಾಕುತ್ಸವ ಬರ್ತಾನೆ. ಕಾಕುತ್ಸವ ಅಂದ್ರೆ ಅವ್ರ ಜೊತೆಗೆ ಹೋರಾಡದವ್ರ? ಇಲ್ಲ, ಅದು ಯುದ್ಧ ನಡೀತಕ್ಕಂಥದ್ದು. ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ ಅವನು. ಕೇಕೆಯ ಪಲ್ಲವರನ್ನು ಅವ್ನು ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಅವ್ನು ಗೆಲ್ತಾನೆ. ಅವನು ಗೆದ್ದಾಗ ಅವನಿಗೆ ಒಂದು ಮರ್ಯಾದೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಇವತ್ತು ಗೆದ್ದು ಬಂದ್ರೆ ಯುದ್ಧದಲ್ಲಿ ಏನಾದ್ರು ಸನ್ಮಾನ ಮಾಡ್ತೀವಲ್ಲ, ಆ ಥರ. ಅಂದ್ರೆ ಅದು ಕಾಕುತ್ಸವ ಸಂಬಂಧಪಟ್ಟಂತದ್ದೇ. ಹೌದು, ಕಾಕುತ್ಸವ ಕಾಲಕ್ಕೆ ಸಂಬಂಧಪಟ್ಟಿದ್ದದು. ಕಾಕುತ್ಸವರ್ಮಂದಲ್ಲ, ಕಾಕುತ್ಸವರ್ಮನ ಕಾಲಕ್ಕೆ ಸಂಬಂಧಪಟ್ಟಿದ್ದದು. ಅಂದ್ರೆ ನಾನು ಕೇಳಿದ್ದೇನೆ ಸ್ಪೆಸಿಫಿಕ್ ಆಗಿ ಯಾರಿಗೆ ಹಾಕಿರೋದು ಅದು ಅಂತ. ಜಸ್ಟ್ ಅಲ್ಲಿ ವಿಜಯಾರಸ ಅಂತ ಬರ್ತಾನೆ. ವಿಜಯಾರಸ ಅಂತಕ್ಕಂಥವನು ಆ ಯುದ್ಧದಲ್ಲಿ ಭಾಗವಹಿಸಿ ಗೆಲ್ಲೋನವನು. ಅವನಿಗೆ ಮೂಳವಳ್ಳಿ ಮತ್ತು ಪಲ್ಮಿಡಿ ಎಂಬತಕ್ಕಂಥ 2 ಗ್ರಾಮಗಳನ್ನ ದತ್ತಾಗಿ ಕೊಡ್ತಾರೆ. ಅವನಿಗೆ ದಾನವಾಗಿ ಕೊಡ್ತಾರೆ. ವಿಜಯಾರಸನಿಗೆ ಸಂಬಂಧಪಟ್ಟ ಶಾಸನ ಅದು. ಅವನು ಅಲ್ಮಿಡಿ ಅಥವಾ 2 ಊರು ಪಲ್ಮಿಡಿ ಏನು ಹೇಳಿ 2 ಊರುಗಳನ್ನ, ಮೂಳವಳ್ಳಿ ಮತ್ತು ಪಲ್ಮಿಡಿಯನ್ನ ಅವನಿಗೆ ದಾನವಾಗಿ ಕೊಡುತ್ತಾರೆ. ಆ ಊರು 2 ಊರುಗಳನ್ನ ಅದು ಅಲ್ಲಿ ಮೆನ್ಷನ್ ಆಗಿರೋದು. ಇವತ್ತು ನೀವು ನೋಡಿ, ಇವತ್ತು ಯಾರಾದರೂ ಇವಾಗ ಮೊನ್ನೆ
ಪುಲಿವೆನ್ಲಾದಲ್ಲಿ ಸತ್ತಾಗ ಅವ್ರಿಗೆ ಎಷ್ಟು ಕೊಟ್ಟರು ಎಲ್ಲ ಬೇರೆ ಬೇಕಾದವರೆಲ್ಲ ಹೋಗಿ ಬೇಕಾದಾಗ ಕೊಡ್ತಾ ಇದ್ದಾರೆ. ಹೌದೌದು. ಸೊ ಆ ಥರ ಅದಷ್ಟೇ ಇದೆ. ಟ್ರೂ ಟ್ರೂ ಟ್ರೂ. ಅಲ್ಲಿ ಸತ್ತೋಗಿದ್ದಾನೆ, ಇಲ್ಲಿ ಬದುಕು ಬಂದವನಷ್ಟೇ ಅದು. ಇದೇನು ಸರ್ ತಾಳಗುಪ್ಪ ಶಾಸನದಲ್ಲಿ ಇರುವಂಥದ್ದು? ತಾಳಗುಪ್ಪದಲ್ಲಿರ್ತಕ್ಕಂಥದ್ದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಅದು. ಅವರೆಲ್ಲರೂ ಹೇಳ್ತಾರೆ, ಅದು ಸ್ಥಳದವ್ರು ಹೇಳ್ತಾರೆ, ಕೆಲವು ಹುಡುಗರೆಲ್ಲ ಸೇರಿಕೊಂಡು ಮತ್ತು ಕೆಲವರು ಬೇರೆ ಬೇರೆ ವಿದ್ವಾಂಸರು ಅದನ್ನು ಕನ್ನಡದ ಅಲ್ಲಿ ಪ್ರಾಚೀನ ಶಾಸನ ಅಂತ ಘೋಷಣೆ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ತೊಡಕೇನಿದೆ ಅಂದರೆ ಪೂರ್ಣ ಶಾಸನ ಸಿಕ್ಕಿಲ್ಲ. ಅದು ಯಾವ ರಾಜಂದು ಅಂತಲೂ ಗೊತ್ತಿಲ್ಲ. ಅಲ್ಲಿಗೆ ಉದ್ಲೇಖ ಆಗಿರ್ತಕ್ಕಂಥ ವ್ಯಕ್ತಿ ಅವನು ರಾಜ ಅಂತ ಎತ್ಕೊಳ್ಳೋದಾದರೆ ಅವನು ಆ ಕಾಲಕ್ಕೆ ಇರಲಿಲ್ಲ. ಆ ಕಾಲಕ್ಕೆ ಯಾವುದೇ ದಾಖಲೆಗಳಲ್ಲಿ ನಮ್ಗೆ ರಾಜನ ಹೆಸರು ಸಿಗೋದಿಲ್ಲ ನಮಗೆ. ಮತ್ತು ಲಿಪಿಯಲ್ಲೂ ಕೂಡ ಒಂದು ಕಡೆ ಬರೆದಿರ್ತಕ್ಕಂಥ ಸಂಸ್ಕೃತ ಲಿಪಿ ಒಂದು ಥರ ಇದೆ, ಅದೇ ವಿಷಯವನ್ನು ಬರೆದಿರ್ತಕ್ಕಂಥ ಲಿಪಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಲಿಪಿ ಬೇರೆ ಥರ ಇದೆ. ಅದು ನಾವು ಅದನ್ನು ಆ ಒಂದು ಪ್ಯಾಟರ್ನನ್ನು ಎಲ್ಲಿ ನೋಡ್ತೀವಿ ಅಂದರೆ ಇದಲ್ಲಿ ನೋಡ್ತೀವಿ, ತಮಟ್ಕಲ್ಲಲ್ಲಿ ನೋಡ್ತೀವಿ. ಅದನ್ನು ತಮಟ್ಕಲ್ಲಲ್ಲಿ ಸಂಸ್ಕೃತ ಶಾಸನ ಬರೆಯುವಾಗ ಅವನು ಕ್ಲೀನಾಗಿ ಆವತ್ತಿನ ನೀಟಾಗಿ ಬರೆದಿದ್ದಾನೆ ಅವನು. ಅದೇ ವಿಷಯವನ್ನು ಕನ್ನಡದಲ್ಲಿ ಬರೆಯುವಾಗ ಅವನು ಆ ಕಾಲಕ್ಕೆ ಕನ್ನಡದಲ್ಲಿ ಇರ್ಬೋದಾದಂಥ ಒಂಥರದ ಅಂಕುಡೊಂಕುಗಳಾಗಿ ಬರೆದಿದ್ದಾನೆ ಅವನು. ಆ ಥರದ ಒಂದು ಲಿಪಿ ಆದ್ರಿಂದ ಅದು ನಾವ್ಯಾರೋ ಅದನ್ನು ಇನ್ನು ಸದ್ಯಕ್ಕೆ ಒಪ್ಕೊಳ್ತಾ ಇಲ್ಲ, ಅದನ್ನು ಪರಿಗಣಿಸಿಲ್ಲ ಪ್ರಾಚೀನ ಅಂತ. ಆ ಕಾರಣಕ್ಕೆ ಲಿಪಿ ಕಾರಣಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅದು. ಅವರೆಲ್ಲರೂ ಅವ್ರೇನಾದ್ರೆ ಅವ್ರಿಗೆ ಇದು ಏನು ಒಂದು ಅಭಿಮಾನದ ಮೇಲೆ ಹೇಳ್ತಾ ಇದ್ದಾರೆ ಅವರು. ಇಲ್ಲ ಇದು ತಾಳಗುಂದ ಆ ಕಾಲಕ್ಕೆ ಸೇರಿಸ್ಬೇಡ ಅಂತ. ಮತ್ತು ಉತ್ಖನನ ಮಾಡಿದವ್ರದ್ದು ಏನು ಅಂದರೆ ಆ ಏರಿಯಾದಲ್ಲಿ ಸಿಕ್ಕಿದೆ, ಇಷ್ಟು ಆಳದಲ್ಲಿ ಸಿಕ್ಕಿದಾಗ ಇಷ್ಟು ಆಳದಲ್ಲಿ ಇಂತಿಂಥದ್ದಿತ್ತು, ಅದಕ್ಕೆ ಅದನ್ನು ಆ ಕಾಲಕ್ಕೆ ಸೇರಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಲಿಪಿ ದೃಷ್ಟಿಯಿಂದ ಹೇಳಿದಾಗ ಅದು ಆ ಕಾಲಕ್ಕೆ ಸೇರೋದಿಲ್ಲ. ಅದು ಇನ್ನು ತುಂಬ ರೀಸೆಂಟಿಗೆ ಇನ್ನೂ ಒಂದು 100 ವರ್ಷ ನಂತರದ್ದು ಬರುತ್ತೆ. ಅದು ಅಲ್ಮಿಡಿಗಿಂತ 100 ವರ್ಷ ನಂತರದ್ದು ಬರುತ್ತೆ. ಅದು ಆ ಕಾರಣಕ್ಕೆ ಅದನ್ನು ಸೇರಿಸಿಲ್ಲ. ಇವತ್ತಿಗೂ ಅಧ್ಯಯನದ ಪ್ರಕಾರ ಹಳೆ ಶಾಸನ ಅಲ್ಮಿಡಿ. ಹೌದು, ಅಲ್ಮಿಡಿ ಶಾಸನ. ಅಲ್ಮಿಡಿಲಿ ಬಳಸಿರೋದು ಯಾವ ಭಾಷೆ ಸರ್? ಸಂಸ್ಕೃತ, ಕನ್ನಡನ? ಅಲ್ಮಿಡಿಲಿ ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಬಳಸಿದ್ದಾರೆ. ಎರಡನ್ನೂ ಇವತ್ತೇನು ನಾವು ಬಳಸ್ತೀವಿ, ಇವತ್ತು ಒಂದು ನಮ್ಮ ಕುವೆಂಪು ಭಾಷೆ ಅಂತ ಇದ್ಕೊಂಡ್ರೆ ಹೇಗಿರುತ್ತೆ, ಸೇಮ್ ಟೈಪ್ ಕುವೆಂಪು ಭಾಷೆ ಕನ್ನಡ ಸಂಸ್ಕೃತವನ್ನು ಸೇರಿಸ್ಕೊಂಡು ಬರೆದಿದ್ದಾರೆ ಅವರು. ಈಗ ಮಲಯಾಳಮನ್ನು ನಾವು ಹೇಳ್ತೀವಿ ಮಣಿಪ್ರವಾಳ ಭಾಷೆ ಅಂತ. ಮಣಿಪ್ರವಾಳ ಅಂದರೆ ಸಂಸ್ಕೃತವನ್ನು ಹದವಾಗಿ ಸೇರಿಸ್ಕೊಂಡು ಹೇಳ್ತಕ್ಕಂಥದ್ದು ಅಂತ, ಅಷ್ಟೇನೇನಿಲ್ಲ. ನೀವು ಮಲಯಾಳಮನ್ನು ನೀವು ಕೇಳ್ತಾ ಇದ್ರೆ ಸಂಸ್ಕೃತ ಭಾಷೆ ಸಂಸ್ಕೃತ ಲಿಪಿಗಳು ಜಾಸ್ತಿ ಇವೆ, ಭಾಷಾ ಲಿಪಿಗಳು. ಮಣಿಪ್ರವಾಳ ಅಂತ ಹೇಳೋದು ಅದನ್ನು, ಮಣಿಪ್ರವಾಳ ಅಂತ. ಮಣಿಪ್ರವಾಳ ಅಂದರೆ ಅದರಲ್ಲಿ ಈ ಮುದ್ದಣ್ಣ ಹೇಳ್ತಾನಲ್ಲ, ಚೆಂಬವಳವಂ ಇದು ಹಾಕಿ ಒಂದು ಮಾಂಗಲ್ಯ ಸರ ಮಾಡ್ತೀವಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು. ಅಂದರೆ ಅಲ್ಲಿ ಹವಳನೂ ಇರುತ್ತೆ, ಬಂಗಾರನೂ ಇರುತ್ತೆ ಅಲ್ಲಿ. ಸೊ ಹಾಗೆ ಸಂಸ್ಕೃತನೂ ಇರುತ್ತೆ, ಕನ್ನಡನೂ ಇರುತ್ತೆ. ಆ ಥರದ ಒಂದು ಕನ್ನಡವನ್ನು ಅವನು ಅಲ್ಮಿಡಿ ಶಾಸನದಲ್ಲಿ ಬಳಸಿರ್ತಕ್ಕಂಥದ್ದು. ಸಂಸ್ಕೃತನೂ ಇದೆ, ಕನ್ನಡನೂ ಇದೆ. ಅಂದರೆ ಸಪ್ರೇಟ್ ಸಾಲುಗಳು? ಇಲ್ಲ, ಭಾಷೆಯಲ್ಲಿ ಮಿಕ್ಸ್ ಮಾಡ್ತಕ್ಕಂಥದ್ದು. ಈಗ ನೀವು ಇವತ್ತು ಇವತ್ತೊಬ್ಬ ಇಂಗ್ಲೀಷ್ ಬರ್ತಕ್ಕಂಥ ವ್ಯಕ್ತಿ ಕನ್ನಡದಲ್ಲಿ ಮಾತಾಡ್ತಾ ಹೇಗೆ ಇಂಗ್ಲೀಷ್ ಲಿಪಿಗಳನ್ನು ಅಕ್ಷರ ಸೇರಿಸ್ಕೊಳ್ತಾನೆ, ಆ ಥರ ಅಷ್ಟೇ. ಅದು ಕನ್ನಡ ಸಂಸ್ಕೃತನ ಮಿಕ್ಸ್ ಮಾಡಿರ್ತಕ್ಕಂಥ. ಅಂದ್ರೆ ಬ್ರಾಹ್ಮಿಗೆ ಹತ್ರವಾದ ಭಾಷೆ ಅದನ್ನೇ. ಬ್ರಾಹ್ಮಿ ಅಲ್ಲ, ಬ್ರಾಹ್ಮಿ ಲಿಪಿಯಲ್ಲಿ ಬ್ರಾಹ್ಮಿಗೆ ನೀವು ಪ್ರಾಕೃತಕ್ಕೆ ಹತ್ರ. ಪ್ರಾಕೃತ ಅದು ಬೇರೆ ಭಾಷೆ, ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳವು. ಬ್ರಾಹ್ಮಿ ಲಿಪಿ ಅದು ಅಲ್ಲ, ಬಳಸಿರೋ ಭಾಷೆ ಆ ಟೈಮಿಂದ ಅದು ಕನ್ನಡ ಲಿಪಿನೇ. ಈಗ ನಿಮಗೆ ಕೊನೆ ಮುಂದೆಯಲ್ಲಿ ಬರ್ತಕ್ಕಂಥ ಇದು ಪ್ರತ್ಯಯಗಳು ಭಾಳ ಮುಖ್ಯ ಇಲ್ಲಿ. ಈಗ ವಿಟ್ಟಾರ್ ಅಂದಾಗ ಬಿಟ್ಟನು ಅನ್ನೋ ಅರ್ಥದಲ್ಲಿ ಬಿಟ್ಟರು, ಅದು ಅರು ಮುಖ್ಯ ಅಲ್ಲಿ. ನೀವು ಮುಂದೆ ಹಿಂದಿನ ಪದ ಏನು ಸಂಸ್ಕೃತ ಇರ್ಬೋದು, ಇನ್ನೊಂದು ಇರ್ಬೋದು, ಅಷ್ಟೇ ಅದು. ಈಗ ರೈಲು ಅಂದಾಗ ರೈಲು ಕನ್ನಡ ಆಗುತ್ತೆ, ರೈಲ್ ಅನ್ನೋದು ಇಂಗ್ಲೀಷ್ ಆಗುತ್ತೆ. ಬಟ್ ಈಗ ಆ ಕದಂಬರ ಕಾಲದ್ದು ಯಾವುದು ನಮಗೆ ಸಾಹಿತ್ಯಗಳು ಅಥವಾ ಸಾಲುಗಳು ಆ ಥರದ್ದು ಯಾವುದು ಇಲ್ಲ? ಸಾಹಿತ್ಯ ಸಿಕ್ಕಿಲ್ಲ ನಮ್ಮ ಕನ್ನಡದ. ಏನು ಒಂದು ಚೂರು ಇಲ್ಲ, ಕನ್ನಡ ಸಾಹಿತ್ಯ ನಮ್ಗೆ ಅಷ್ಟು ಪ್ರಾಚೀನ ಸಿಗೋದೇ ಇಲ್ಲ ನಿಮಗೆ. ನಮಗೆ ಕನ್ನಡ ಸಾಹಿತ್ಯ ಸಿಗೋದೇ 10ನೇ ಶತಮಾನ ನಂತರವೇ. ಅಲ್ಲಿವರೆಗೂ ಕನ್ನಡ ಸಾಹಿತ್ಯ ನಮ್ಮ ಕವಿರಾಜ ಮಾರ್ಗ ಒಂದು ಸಿಕ್ಕಿರ್ತಕ್ಕಂಥದ್ದು 849 ಅಥವಾ 870 ಅಂತ ಇಟ್ಕೊಳ್ರಿ ಅಷ್ಟೇ. ಅದೊಂದೇ. ಅದು ಬಿಟ್ಟ ನಂತರ ನಮ್ಗೆ ಯಾವುದನ್ನು ಪಂಪನವರೆಗೂ ಯಾವುದೋ ನಮ್ಮ ಕವಿ ಸಿಕ್ಕಲಿಲ್ಲ. ಅದರಿಂದ ಕಾವ್ಯ ಬೇರೆ, ಶಾಸನ ಸಾಹಿತ್ಯ ಬೇರೆ, ಇದು ಯಾವುದು ಈ ಕವಿಗಳು ಬರೆದಂಥ ಸಾಹಿತ್ಯ ಬೇರೆ, ಎರಡು ಬೇರೆ ಬೇರೆ. ಓಕೆ, ಅಂದರೆ ಈಗ ನಿಮ್ಗೆ ಮೂಲ ಪ್ರತಿ ಅಂತ ಹೋದರೆ ನಮಗೆ ಇನ್ನೂ ಯಾವುದು ಸಿಕ್ಕಿಲ್ಲ. ಮೂಲ ಪ್ರತಿಗಳು ಯಾವುದು ಸಿಕ್ಕಿಲ್ಲ. ಎಲ್ಲಿಂದ? ವಿಜಯನಗರದ ಕಾಲದ್ದು ಸಿಕ್ಕಿಲ್ವ ಸರ್? ವಿಜಯನಗರ ಕಾಲದ್ದು ಕೂಡ ನಮ್ಗೆ ಸಿಗಲಿಲ್ಲ. ಮೂಲ ಪ್ರತಿಗಳು ಸಿಗೋದಿಲ್ಲ ನಿಮಗೆ. ಹಸ್ತಪ್ರತಿಗಳು ಇರೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಬಳಸ್ತಾ ಇರ್ತೀವಲ್ಲ, ಬಳಸ್ತಾ ಅದು ಹೊಟ್ಟೋಗ್ತಾ ಇರುತ್ತೆ. ಅದು ಈ ಬ್ರಿಟಿಷರು ಬಂದಿದ್ರಲ್ಲ ಆಲ್ಮೋಸ್ಟ್ ವಿಜಯನಗರದ ಕೊನೆ ಅಷ್ಟರೊಳಗೆ, ಆ ಟೈಮ್ ಲೈನಲ್ಲೇನು ಬ್ರಿಟಿಷ್ ಕಾಲಕ್ಕೆ ಹೆಚ್ಚು ಕಡಿಮೆ ಪೇಪರೂ ಬಳಕೆಗೆ ಬಂದ್ಬಿಟ್ಟಿತ್ತು, ಕಡತಗಳು ಬಂದ್ಬಿಟ್ಟಿದ್ವು. ಕಡತ ಅಂತ ಒಂದು ಒಂದಿದೆ ಶೃಂಗೇರಿಲಿವೆ, ಬೇಕಾದಷ್ಟು ಕಡತಗಳು. ಅವ್ರು ಲೆಕ್ಕಪತ್ರಗಳು ಬರೆಯೋದಕ್ಕೆ ಬಳಸ್ತಾ ಇದ್ರು. ಕಡತಗಳು ಬಳಕೆಗೆ ಬಂದ್ಬಿಟ್ಟಿತ್ತು, ಮತ್ತು ಪೇಪರ್ ಬಳಕೆಗೆ ಬಂದ್ಬಿಟ್ಟಿತ್ತು,
ಮತ್ತು ಬರವಣಿಗೆ ರೀತಿ ಪೆನ್ನು ಇದಿತ್ತು, ಇದು ಕಡಿಮೆ ಆಗಿತ್ತು, ತಾಳೆಗರಿಯ ಬಳಕೆ ಕಡಿಮೆ ಆಗ್ತಾ ಬಂದಿತ್ತು. ಆಮೇಲೆ ಅವ್ರ ಜೊತೆಲೇ ಪ್ರಿಂಟಿಂಗು ತಂದುಬಿಟ್ರು ಅವರು. 1850ಕ್ಕೆ ಪ್ರಿಂಟು ಬಂದುಬಿಡ್ತು ನಮ್ಮ ಕರ್ನಾಟಕದಲ್ಲಿ. ಹೌದು. ಸೊ ಪ್ರಿಂಟು ಬಂದಿದ್ದರಿಂದ ಸಹಜವಾಗಿ ಏನಾಯಿತು ಅಂದರೆ ಈ ಒಂದು ಇದು ಕಡಿಮೆ ಆಗ್ತಾ ಬಂತು, ಯಾವುದು ತಾಳೆಗರಿ ಬಳಕೆ ಕಡಿಮೆ ಆಗ್ತಾ ಬಂತು. ಯಾರೋ ನಮ್ಮ ತಾಳೆಗರಿಯಲ್ಲಿ ಬರೆದ್ರೆ ಮಾತ್ರ ಶ್ರೇಷ್ಠ ಅಂತ ಹೇಳ್ತಕ್ಕಂಥವ್ರು ಕೆಲವು ಸಾರಿ ಈ ಥರ ಬರ್ಕೊಂಡಿದ್ದಾರೆ. ತಾಳೆಗರಿನ ತರಿಸಿ ಅದ್ರ ಮೇಲೇ ಕಾವ್ಯಗಳನ್ನ ಬಳಸ್ಕೊಂಡು ಫ್ಯಾಷನ್ ಆಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ ಹೊರತು. ಸೊ ಹೆಚ್ಚು ಕಮ್ಮಿ 1850ಕ್ಕೆ ಕಡಿಮೆ ಆಗ್ತಾ ಬಂದಿತ್ತು. ಪೇಪರ್ ಬಳಕೆಗೆ ಬಂದಮೇಲೆ ತಾಳೆಗರಿ ನಮ್ಗೆ ಆ ಥರದ್ದು ಮಹಾನ್ ಕಾವ್ಯ ಅಂತ ಯಾವುದಾದ್ರೂ ಹಳೆಯದು ಮೂಲ ಕೃತಿ ಅಂತ ಯಾರದ್ದು ಸಿಕ್ಕಿದೆ ಸರ್ ಯಾರ್ದು ಕನ್ನಡದಲ್ಲಿ? ಎಷ್ಟು ಹಿಂದೆ ಆದ್ರೂ ಒಂದು 1700ರಿಂದ ಈಚೆಗೆ ಸಿಗ್ತವೆ ನಮ್ಗಷ್ಟೇ ಸಿಗುತ್ತೆ. ಮೈಸೂರು ಕಾಲದ್ದು, ಮೈಸೂರು ರಾಜ, ಆಮೇಲೆ ಕೆಳದಿದು ಒಂದು ಸಿಗ್ಬೋದು, ಕೆಳದಿ ಅರಸರ ಕಾಲದ್ದು ಸಿಗ್ಬೋದು ಅಷ್ಟೇ. ಸೊ ಆ ಥರದ್ದು ಒಂದಷ್ಟು ಸಿಗ್ತಾ ಬರ್ತವೆ, ಅದಕ್ಕಿಂತ ಹೆಚ್ಚಿನ ನಮ್ಗೆ ಹಿಂದಿನ ಸಿಗೋದಿಲ್ಲ. ಈಗಾದ್ರೆ ನಾವು ಏನು ರನ್ನ ಪಂಪ ಪೊನ್ನ ಇವ್ರದ್ದು ಏನೇನು ಓದ್ಕೊಂಡ್ಬರ್ತೀವಿ ಅದು ಬಾಯಿಂದ ಬಾಯಿಗೆ ಬಂದು ಇಲ್ಲ 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 ಬರವಣಿಗೆಯಲ್ಲಿ ಬಂದಿರತಕ್ಕಂಥದ್ದು. ಲೇಟರ್ ಕಾಪಿ ಟು ಕಾಪಿ ಅದು ಇವತ್ತು ನಾವು ಮುದ್ರಣ ಇದೆ, ಮುದ್ರಣ ಇಲ್ಲ. ಆದ್ರೆ ಆ ಕಾಲಕ್ಕೆ ಅದನ್ನ ಏನ್ ಮಾಡೋರು, ಪಂಡಿತರು ಬರ್ಕೊಡೋರು, ಬರೆಯೋದಕ್ಕೆ ಜನ ಇದ್ರು, ಬರವಣಿಗೆ ಲಿಪಿಕಾರರು ಇದ್ರು, ಒಬ್ಬರೊಬ್ರು ಕೈಲಿರೋದು, ಅಲ್ಲಿಂದ ಅದು ಬೇಕಾ ಪುಸ್ತಕ, ನಿಮ್ಗೆ ಆ ಪುಸ್ತಕ ಬೇಕು ಅನ್ನೋದಾದ್ರೆ, ನನಗಿಂತ ಪುಸ್ತಕ ಬೇಕು ಅಂದ್ರೆ ಆ ಲಿಪಿಕಾರನಿಗೆ ಹೇಳಿದ್ರೆ ಅವ್ನು ಬಂದು ಬರ್ಕೊಡೋನು ನಿಮ್ಮ ಮನೆಗೆ, ಅಥವಾ ಅಲ್ಲೇ ನಿಂತ್ಕೊಂಡು ಅವ್ರ ಮನೇಲಿ ನಿಂತ್ಕೊಂಡು ಅಷ್ಟು ದಿನ ಇದ್ದು ಬರೆದು ಕೊಟ್ಟು ನಿಮ್ಮಿಂದ ಸಂಭಾವನೆ ತಗೊಂಡು ಹೋಗ್ತಾ ಇದ್ದ ಅವನು. ಸೊ ಇದಿತ್ತು, ಆ ಮೆಥಡ್ ಇಲ್ಲ, ಆ ಮೆಥಡ್ ಇತ್ತು ನಮ್ಮಲ್ಲಿ. ಬಹಳಷ್ಟು ಜನ ಆ ಥರ ಲಿಪಿಕಾರರೇ ಇದ್ದರು. ಅವ್ರದ್ದು ಅದೇ ಕೆಲಸ, ಬೆಳಗ್ಗೆ ಹೇಳಿದ ತಕ್ಷಣ ಎದ್ದು ಬರೀತಕ್ಕಂಥದ್ದು. ಮಠಗಳಲ್ಲಿ ಮತ್ತು ಬೇರೆ ಬೇರೆ ಸಾಹುಕಾರರ ಮನೆಗಳಲ್ಲಿ ಇರ್ತಾ ಇದ್ರು, ಅವರು ಮಾಡ್ತಾಯಿದ್ರು ಅವರ ಕೆಲಸನ. ಓಕೆ ಓಕೆ. ಲಿಪಿ ವಿಕಾಸ ಅಂತ ಬಂದರೆ, ನಮಗೆ ಭಾಷೆ ಅಂತ ಬಂದಾಗ ನಮಗೆ ನಾವೊಂದು 4-5ನೇ ಶತಮಾನದಿಂದ ಕನ್ನಡ ಭಾಷೆ ಅನ್ನೋದನ್ನು ಹುಟ್ಟಿತು ಅಂತ ಅಂದ್ಕೊಂಡು ಒಂದು 10ನೇ ಶತಮಾನಕ್ಕೆ ಸಾಹಿತ್ಯ ಅನ್ನೋದನ್ನು ತೊಗೊಂಡ್ರೆ ಒಂದು 2008ಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನದವರೆಗೂ ನಾವಿವತ್ತು ಕನ್ನಡನ ನೋಡ್ತೀವಲ್ಲ ಸರ್. ಈ ಕನ್ನಡ ಈಗ ನಾವು ಭಾಷೆ, ಇದ್ರ ವಿಕಾಸ ಎಲ್ಲಿಂದ ಶುರುವಾಯಿತು, ಹೇಗಾಯಿತು ಸರ್? ಇಲ್ಲ, ಇಲ್ಲಿ ಭಾಷೆ ಮತ್ತು ಲಿಪಿಗೆ ಯಾವ ಸಂಬಂಧನೂ ಇರೋದಿಲ್ಲ. ಓಕೆ. ಅದನ್ನು ಸಂಬಂಧ ಕಲ್ಪಿಸ್ಕೊಳ್ತಕ್ಕಂಥದ್ದು ನಾವಷ್ಟೇ. ಅದನ್ನು ಅಂದರೆ ಬಳಕೆದಾರನಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅವನು ಬಳಸ್ತಾ ಹೋಗ್ಬೋದು. ಆದರೆ ಭಾಷೆ ಜೊತೆ ಲಿಪಿ ಬರೋದಿಲ್ಲ ಯಾವತ್ತೂ. ಭಾಷೆಯೇ ಬೇರೆ, ಲಿಪಿನೇ ಬೇರೆ. ಲಿಪಿಯನ್ನು ನಾವು ಬಲಾತ್ಕಾರವಾಗಿ ಅಳವಡಿಸ್ಕೊಳ್ತಕ್ಕಂಥದ್ದು. ಭಾಷೆನೂ ಬಲಾತ್ಕಾರವೇ. ಅದನ್ನು ಕಲಿಬೇಕಾದ್ರೂ ಸಣ್ಣ ಮಕ್ಕಳೇನು ಹುಟ್ಟತಾನೆ ಕಲ್ತ್ಕೊಂಡ್ಬರೋದಿಲ್ಲ, ಅವ್ರಿಗೂ ಒಂದಷ್ಟು ವರ್ಷ ಬೇಕೇ ಬೇಕು. ಸೊ ಎಲ್ಲವೂ ಕೂಡ ಅನುಕರಣೆಯಿಂದ ನಾವು ಕಲ್ತ್ಕೊಂಡ್ಬರ್ತೀವಿ. ಸೊ ಹೀಗಾಗಿ ಭಾಷೆ ಬೇರೆ ಮತ್ತು ಲಿಪಿ ಬೇರೆ. ಈ ಭಾಷೆಗೆ ನಾವೇನು ಮಾಡ್ತೀವಿ, ಯಾವುದಾದ್ರು ಒಂದು ಲಿಪಿಯನ್ನು ನಾವು ಅಳವಡಿಸ್ಕೊಳ್ತೀವಿ. ಆ ಸದ್ಯಕ್ಕೆ ಬಳಕೆಯಲ್ಲಿರ್ತಕ್ಕಂಥ ಒಂದು ಲಿಪಿ ಭಾಷೆಯನ್ನು, ಅಂದರೆ ಅದನ್ನು ಕೂಡ ಇದ್ದಕ್ಕಿದ್ದಂತೆ ಅದೇನು ಬರೋದಿಲ್ಲ. ಅದನ್ನು ಭಾಳ ಪ್ರಯತ್ನಪೂರ್ವಕವಾಗಿ ಲಿಪಿಯನ್ನು ಬೆಳೆಸ್ಕೊಂಡು ಆ ಲಿಪಿಗೆ ಅನುಕೂಲವಾಗ್ತಕ್ಕಂಥ ಸ್ವರ ವ್ಯಂಜನಗಳನ್ನು ಸೃಷ್ಟಿ ಮಾಡಿಕೊಂಡೇ ಅದನ್ನು ನಾವು ಬಳಸಬೇಕಾಗುತ್ತೆ. ಸೊ ಹೀಗಾಗಿ ನಮ್ಮ ಭರತಖಂಡದಲ್ಲಿ ಮೊದಲಿಗೆ ನಾವು ಬಳಸ್ತಕ್ಕಂಥ ಒಂದು ಲಿಪಿ ಅನ್ನೋದು ಬ್ರಾಹ್ಮಿ ಅಂತ. ಅಶೋಕನೇ ಮೊದಲಿಗೆ ಅದನ್ನು ಬಳಸಿದ್ದು. ಅದಕ್ಕಿಂತ ಮೊದಲು ಲಿಪಿ ಇತ್ತು ಇಲ್ಲ ಅನ್ನೋದು ವಾದ ವಿವಾದಗಳಲ್ಲಿ ಇದೆಯೇ ಹೊರತು ಅದಕ್ಕೆ ಏನು ಪೂರಕವಾದಂಥ ಯಾವುದೇ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಸಿಂಧು ಲಿಪಿ ಇರ್ಬೋದು, ಸಿಂಧು ಲಿಪಿ ಭಾಷೆ ಅಂತಲೂ ಗೊತ್ತಿಲ್ಲ, ಅದು ಲಿಪಿ ಅಂತಲೂ ಗೊತ್ತಿಲ್ಲ, ಅಥವಾ ಸಂಖ್ಯೆಗಳು ಅಂತಲೂ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದೆ ನಾನು ಆವಾಗಲೇ. ಆದರೆ ಇದೇನಾಗಿದೆ, ಲಿಪಿ ಅಂತ ನಾವು ಅನ್ನೋವಾಗ ಭಾಳ ವೈಜ್ಞಾನಿಕವಾದಂಥ ಲಿಪಿ, ಬರವಣಿಗೆ ಲಿಪಿ ಮತ್ತು ಇತಿಹಾಸ ಸಂಬಂಧಪಟ್ಟಂಥ ಲಿಪಿ ಸೃಷ್ಟಿಯಾಗಿದ್ದೇ ಅಶೋಕನ ಕಾಲಕ್ಕೆ. ಬಳಕೆ ಆಗಿದ್ದು ಸೃಷ್ಟಿ ಅವನಿಗಿಂತ ಮೊದಲೇ ಆಗಿತ್ತು, ಆದರೆ ಬಳಕೆ ಆಗಿದ್ದು ಅಶೋಕನ ಕಾಲದಲ್ಲಿ. ಇಲ್ಲಿ ಎರಡೂ ಅಂಶಗಳನ್ನು ನಾವು ಗಮನಿಸ್ಕೊಳ್ಬೇಕು. ಈ ಭಾಷೆ ಮತ್ತು ಲಿಪಿಗಳ ಒಂದು ವಿಷಯದಲ್ಲಿ ಈ ಮತ ಅಥವಾ ಧರ್ಮಗಳು ಭಾಳಷ್ಟು ರಾಜಕೀಯ ಮಾಡ್ತವೆ. ಇವತ್ತು ಕೂಡ ನಾವು ಇವತ್ತು ಸಂಸ್ಕೃತವನ್ನು ನಾವು ಇದು ಸಂಸ್ಕೃತ ಲಿಪಿ ಅಂತ, ನಾಗರಿ ಲಿಪಿಯನ್ನು ನಾವು ಸಂಸ್ಕೃತ ಲಿಪಿಯನ್ನು ಟ್ಯಾಗ್ ಮಾಡಿಬಿಟ್ಟು, ಸೊ ನೀವು ಎಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಹೋಗಿ ನೀವೇನಾದ್ರು ಒಂದು ಬರೀಬೇಕಾದ್ರೆ, ಸಂಸ್ಕೃತದಲ್ಲಿ ಬರೀಬೇಕಾದ್ರೆ ಓಂ ಅಂತ ಬರೀತೀರಿ ಮೊದಲಿಗೆ ಅಕ್ಷರವನ್ನು. ಕನ್ನಡ ಅಕ್ಷರದಲ್ಲಿ ಬರೆಯೋದಿಲ್ಲ ನೀವು, ಸಂಸ್ಕೃತ ಅಕ್ಷರದಲ್ಲೇ ಬರೀತೀರಿ ಓಂ ಅಂತ. ಪುರೋಹಿತರ ಸಂಸ್ಕೃತ ಅಕ್ಷರದಲ್ಲೇ ಬರೀತಾರೆ. ಯಾಕೆಂದರೆ ಅದೊಂದು ಸ್ಯಾಂಕ್ಟಿಟಿ ಅದಕ್ಕೆ. ಲಿಪಿ ಮತ್ತು ಭಾಷೆಗೆ ಅದೊಂದು ಸ್ಯಾಂಕ್ಟಿಟಿ. ಹಾಗೆ ನೀವು ಅರಬ್ಬರನ್ನು ತಗೊಳ್ರಿ, ಅರಬ್ಬರು ಅಷ್ಟೇ, ಅವರು ಸಂಸ್ಕೃತ ನಾಗರಿ ಲಿಪಿ ಬಳಸ ಅಥವಾ ಕನ್ನಡ ಲಿಪಿನ ಬಳಸೋದಿಲ್ಲ. ಅವರು ಅರಬ್ಬಿ ಲಿಪಿನೇ ಬಳಸ್ತಾರೆ. ಆ ಮುಲ್ಲಾಗಳು ಬಂದು ಏನಾದರೂ ಒಂದು ಅಂದರೆ ಅವರ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಅದನ್ನೇ ಬಳಸ್ತಾರೆ. ಮತ್ತು ಕುರಾನಿನ ಯಾವುದೋ ಒಂದು ಶ್ಲೋಕವನ್ನು ಅದು ಪಠಿಸ್ತಾರೆ ಅಲ್ಲಿ. ಅಂದರೆ ಆ ಅರಬ್ಬಿ ಲಿಪಿಲೇ ಇರಬೇಕದು. ಅರಬ್ಬಿ ಭಾಷೆಯಲ್ಲಿ ಉರ್ದುಲಿ ಹೋಗ್ಬಿಟ್ಟು ಉರ್ದುಲಿ ಮಂತ್ರ ಹೇಳೋದಿಲ್ಲ ಅವರು.
ಹಾಗೆ ಕ್ರಿಶ್ಚಿಯನ್ರು ಅಷ್ಟೇ, ಲ್ಯಾಟಿನ್ಗೆ ಕೊಡೋಷ್ಟು ಇಂಪಾರ್ಟೆನ್ಸು ಕ್ಲರ್ಜಿ ಲ್ಯಾಂಗ್ವೇಜ್ ಅಂತಲೇ ಅದನ್ನು ಹೇಳ್ತೀವಿ ನಾವು. ಕ್ಲರ್ಜಿ ಲ್ಯಾಂಗ್ವೇಜ್ ಅಂದರೆ ಭಾಳ ಅವರಿಗೆ ಸ್ಯಾಂಕ್ಟಿಟಿ, ಸೇಕ್ರೆಡ್ ಲ್ಯಾಂಗ್ವೇಜ್ ಅದು. ಆ ಲಿಪಿ ಮತ್ತು ಇದು ಅದರಲ್ಲೇ ಬರೀತಾರೆ ಅವರು. ಅಂದರೆ ಈ ಥರ ಈ ಭಾಷೆ ಮತ್ತು ಲಿಪಿಗಳನ್ನು ನಾವು ರಾಜಕೀಯದಿಂದ ದೂರ ಮಾಡೋಕ್ಕಾಗೋದಿಲ್ಲ. ಇವತ್ತು ಮೊನ್ನೇನೋ ಕನ್ನಡದಲ್ಲಿ ಅಕ್ಷರದಲ್ಲಿ ಏನೋ ಒಂದು ಫಲಕ ಭಾಳ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಗಲಾಟೆ ಮಾಡೋದು ನಾವು ಇವರೆಲ್ಲ ಅಲ್ಲ. ಉದಾಹರಣೆ ಹೇಳ್ತಾ ಇರ್ತೀವಿ. ಯಾಕೆ ಅಂದರೆ ಅದೊಂದು ಭಾಷೆಗೆ ಒಂದು ಇದಕ್ಕೆ ಒಂದು ತಾದಾತ್ಮ್ಯವಾದಂಥ ಒಂದು ಭಾವನೆಯನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಹೌದು. ಆಯಾ ಪ್ರದೇಶದಲ್ಲಿ ಆಯಾ ಒಂದು ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ಆಯಾ ಆ ಭಾಷೆ ಬಳಸ್ತಕ್ಕಂಥ ಲಿಪಿ ಬಗ್ಗೆ ಕೂಡ ಒಂದು ತಾದಾತ್ಮ್ಯವಾದಂಥ ಒಂದು ಭಾವನೆಯನ್ನು ಬೆಳೆಸ್ಕೊಂಡಿರ್ತಾರೆ. ಸೊ ಹೀಗಾಗಿ ಅದನ್ನು ನಾವೇನು ಮಾಡ್ತೀವಿ, ನಮ್ಮದು 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 ಅಂತ ಹೇಳ್ಕೊಡ್ತೀವಿ ಅಲ್ಲಿ. ಸೊ ಇಲ್ಲಿ ನಮ್ಮದು ಅಂದಾಗ ಯಾವುದು, ನಮ್ಮದು ಅನ್ನೋವಾಗ ಯಾವುದು, ನಮ್ಮ ಕನ್ನಡ ಭಾಷೆಗೆ ಬಳಸ್ತಕ್ಕಂಥ ಒಂದು ಲಿಪಿ ಯಾವುದು, ಅದು ಕನ್ನಡ ಲಿಪಿಯನ್ನು ನಾವು ಕಲಿತುಕೊಳ್ತೀವಿ. ಅಶೋಕನ ಕಾಲಕ್ಕೆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಅಶೋಕ ತನ್ನ ಧರ್ಮಲಿಪಿಗಳಿಗಾಗಿ ಬಳಸಿದಂಥ ಒಂದು ಲಿಪಿಯನ್ನು, ಅವ್ರ ಕಾಲದ ಭಾಷೆ ಯಾವುದಿತ್ತು ಸರ್ ಹಾಗಾದ್ರೆ? ಪ್ರಾಕೃತ ಭಾಷೆ. ಸಂಸ್ಕೃತ ಇತ್ತು ಅವಾಗ, ಅಶೋಕನ ಕಾಲದ ಸಂಸ್ಕೃತ ಇತ್ತು. ಆದರೆ ಬುದ್ಧ ಸಂಸ್ಕೃತದಲ್ಲಿ ಪ್ರವಚನ ಮಾಡಲಿಲ್ಲ ಅವನು. ಬುದ್ಧ ಮೊದಲಿಗೆ ಪ್ರವಚನ ಮಾಡಿದ್ದು ಪ್ರಾಕೃತದಲ್ಲಿ ಅರ್ಧ ಮಾಗದಿಯಲ್ಲಿ, ಅಂದರೆ ಮಗಧದ ಪ್ರದೇಶದಲ್ಲಿದ್ದಂಥ ಒಂದು ಭಾಷೆಯಿಂದ ಆ ಭಾಷೆನ ಅವನು ಇದು ತತ್ವಗಳನ್ನು ಬೋಧನೆ ಮಾಡ್ತಾನೆ. ಸೊ ಆ ಭಾಷೆಯನ್ನೇ ಬಳಸ್ತಾರೆ ಇವರು, ಯಾರು ಬೌದ್ಧರು. ಅದಕ್ಕೆ ಅವ್ರ ಮಂತ್ರ ಯಾವುದು, ನಮೋ ಬುದ್ಧಾಣಂ, ಇದು ಯಾವುದು ಬರುತ್ತಲ್ಲ ಅದು, ಇದು ಇವರು ಜೈನರು ಅಷ್ಟೇ, ಸವ್ವಾಸ ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ ಅಂತ ಶುರು ಆಗ್ತಾರೆ. ನಮೋ ನಮೋ ಅಂತಲೇ ಶುರು ಮಾಡ್ತಾರೆ, ನಮೋ ಅನ್ನೋದಿಲ್ಲ ಅವರು. ಯಾಕೆಂದರೆ ಆ ಕಾಲಕ್ಕೆ ಆ ಮಹಾವೀರರ ಕಾಲದಲ್ಲಿದ್ದಂಥ ಒಂದು ಭಾಷೆಯನ್ನೇ, ಆ ಮಂತ್ರವನ್ನೇ ಅವ್ರು ಹಂಗೆ ಉಳಿಸ್ಕೊಂಡ್ಬರ್ತಾರೆ. ಅದು ಯಾಕೆಂದರೆ ಅದು ಪವಿತ್ರವಾದಂಥ ಮಂತ್ರಗಳು. ಕರೆಕ್ಟ್. ಸೊ ಆ ಭಾಷೆ ಬಳಕೆಯಲ್ಲಿ ಇದ್ದಿದ್ದು. ಸೊ ಹೀಗಾಗಿ ಆ ಕಾಲಕ್ಕಿದ್ದಂಥ ಬುದ್ಧ ಹಿಡಿದ ಭಾಷೆ ಬಳಸಿದಂಥ ಭಾಷೆ ಆಗಿದೆ. ಆ ಭಾಷೆಯನ್ನೇ ಅಶೋಕನು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಅವನು ಅದೇ ಭಾಷೆಯನ್ನು ಬಳಸ್ತಾನೆ ಶಾಸನಗಳಲ್ಲಿ. ಸೊ ಆ ಶಾಸನ ಬಳಸಿದಂಥ ಲಿಪಿಯನ್ನು ನಮ್ಮವ್ರು ಬಳಸೋದಿಲ್ಲ. ಯಾಕೆ ಬಳಸೋದಿಲ್ಲ ಅಂದರೆ, ವೈದಿಕರಿಗೆ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆ ಬರೆಯೋಗಿರಲಿಲ್ಲ ಅವರು. ಅವರೇನಿದ್ರು ಕಂಠಪಾಠ ಮಾಡ್ತಾಯಿದ್ರು, ಮರಳಿನ ಮೇಲೆ ಬರೀತಾಯಿದ್ರು. ಮರಳಿನ ಮೇಲೆ ಬರೆದಿದ್ದಾದಮೇಲೆ ಅದನ್ನು ಅಳಿಸ್ಬಿಡ್ತಾಯಿದ್ರು. ಆಮೇಲೆ ಅದು ಮಂತ್ರ ಬಾಯಿಪಾಠ ಆದಮೇಲೆ ಅಳಿಸ್ಬಿಡ್ತಾಯಿದ್ರು. ಅವ್ರಿಗೆ ಅದರ ಅವಶ್ಯಕತೆ ಇರಲಿಲ್ಲ ಅದು. ಸೊ ಇವರ ಬರವಣಿಗೆ ರೀತಿ ಬೇರೆ, ಬರವಣಿಗೆ ಮತ್ತು ಬರೆಯೋದು ಮತ್ತು ಅಳಿಸೋದು ಇವ್ರದ್ದು ಅಷ್ಟೇ. ಅಳಿಸ್ತಿದ್ರೂ ಗಾಳಿನೋ ಮಳೆನೋ ಬಂದು ಅಳಿಸ್ಕೊಂಡು ಹೊರಟೋಗೋದು ಅದನ್ನು. ಅದಕ್ಕೆ ನದಿ ತೀರದ ಋಷಿಯಾಶ್ರಮಗಳಲ್ಲಿ ಇದ್ದಿದ್ದು ನದಿ ತೀರದಲ್ಲಿ ಅದೇ ಕಾರಣಕ್ಕೆ ಯಥೇಚ್ಛವಾಗಿ ಮರಳು ಸಿಗೋದು, ನೀರು ಸಿಗೋದು. ಅಂದರೆ ಮರಳಿನ ಮೇಲೆ ಬರೀತಾ ಇದ್ದಾವೆ. ಮರಳಿನ ಮೇಲೆ ಸುಲಭವಾಗಿ ಸಿಗೋದು ಅದೊಂದೇ ಅಲ್ವಾ, ಮರಳಿನ ಮೇಲೆ ಕಾಪಿ ನೆಸೆಸಿಟಿ ಇಲ್ಲ, ಬೇಕಾಗಿಲ್ಲ. ಬಾಯ್ಪಾಠ, ಅದಕ್ಕೆ ಬಾಯ್ಪಾಠಕ್ಕೆ ನಮ್ಮಲ್ಲಿ ಯಾಕೆ ಅಷ್ಟೊಂದು ನಮ್ಮವರು ಇದು ಪ್ರಾಮುಖ್ಯತೆ ಕೊಟ್ಟಿದ್ದು ಅಂದರೆ ಈ ಕಾರಣಕ್ಕೇ. ಇವತ್ತಿಗೂ ಕೂಡ ಬಾಯ್ಪಾಠಕ್ಕೆ ಹೆಚ್ಚಿನ ಒಂದು ಇದು ಕೊಡ್ತೀವಿ ನಾವು. ಬಾಯ್ಪಾಠದಲ್ಲಿ ಯಾರು ಮಂತ್ರಗಳನ್ನು ಹೇಳ್ತಾರೆ ಭಾಳ ಚೆನ್ನಾಗಿ ನೋಡಿದಿರ ಅವ್ರಿಗೆ ಭಾಳ ಮರ್ಯಾದೆ ಕೊಡ್ತೀವಿ ನಾವು ಬಾಯ್ಪಾಠದಲ್ಲಿ. ಅದರಿಂದ ಕಂಠಪಾಠ ಅನ್ನೋದೇನಿದೆ, ಕಂಠಪಾಠ ಆದ ತಕ್ಷಣ ಅದರ ಅವಶ್ಯಕತೆ ಇರ್ತಾ ಇರಲಿಲ್ಲ. ಬಟ್ ಬೌದ್ಧರಿಗೆ ಅದು ಬೇಕಾಗಿತ್ತು. ಬೌದ್ಧರ ಕಂಠಪಾಠದಕ್ಕೆ ಅಷ್ಟೊಂದೇನು ಅವ್ರು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬರವಣಿಗೆಗೆ ಕೊಡ್ತಾಯಿದ್ರು. ಈಗ ಅಶೋಕ ಏನು ಮಾಡ್ದ, ಆ ಧರ್ಮದ ತತ್ವಗಳನ್ನು ಬಂಡೆ ಮೇಲೆ ಬರೆಸಿದಾಗ ಅದು ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರೆಸ್ತಾವನು. ಅದುವರೆಗೂ ಇದ್ದಂಥ ಒಂದು ನಿಯಮಗಳನ್ನು ಅವನು ಮುರಿದ. ಯಾಕೆಂದರೆ ಅವನು ಬೌದ್ಧ, ಅವನು ವೈದಿಕ ಅಲ್ಲ ಅವನು. ಅದರಿಂದ ಆ ಮುರಿದಂಥ ಸನ್ನಿವೇಶದಲ್ಲಿ ಆಗೇನಾಗುತ್ತೆ, ಸಹಜವಾಗಿ ಬರವಣಿಗೆ ಬಳಕೆಗೆ ಬರುತ್ತೆ. ಮುಂದೆ ಭಾಳಷ್ಟು ವರ್ಷಗಳ ಕಾಲ ನಮ್ಮವರು ಅದನ್ನು ಒಂದು ತಲೆಮಾರು ಅದನ್ನು ಬಳಸೋಕೆ ಹೋಗೋದಿಲ್ಲ. ಹಿಂದೂಗಳು, ನಮ್ಮವರು ಅಂದರೆ ಹಿಂದೂಗಳು ಅದನ್ನು ಒಂದು ತಲೆಮಾರು ಕಾಲ ಯಾರೂ ಬಳಸೋಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಗಟ್ಟಿಯಾದಂಥ ವಸ್ತು ಮೇಲೆ ಬರೆಯೋಗಿರಲಿಲ್ಲ ಅನ್ನೋದು. ನಿಧಾನಕ್ಕೆ ನಮ್ಮ ರಾಜರು ಏನು ಮಾಡ್ತಾರೆ, ಹೆಸರುಗಳು ಬರ್ಸ್ಕೊಂಡು ಹೋಗ್ತಾರೆ. ಸಣ್ಣ ಸಣ್ಣ ಒಂದೊಂದು ಲೈನು 2 ಲೈನ್ ಬರ್ಸ್ತಾ ಹೋಗ್ತಾರೆ. ಆಮೇಲೆ ಶಾಸನಗಳಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲಿ ಶಾಸನಗಳು ಬರೆಸ್ಬೇಕಾದ್ರೆ ಅಥವಾ ಭಾಳ ಭಯದಿಂದ ಒಂದೊಂದು ಲೈನೇ ಬರ್ಸಿ ಅಶೋಕ ಬರೆಸಿರೋ ಶಾಸನಗಳು ಇವೆ ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ 7-8 ಕಡೆ ಸಿಕ್ಕಿವೆ ಅವು. ಮಸ್ಕಿ ಬಳ್ಳಾರಿ ಜಿಲ್ಲೆಯಲ್ಲಿ ಉಡೇಗೌಡ, ನಿಟ್ಟೂರು, ರಾಯಚೂರಲ್ಲಿ ಬಳಸಿರೋ ಭಾಷೆ ಪ್ರಾಕೃತ. ಹೌದು, ಪ್ರಾಕೃತ. ಆಮೇಲೆ ಇದು ಸನ್ನತಿಯಲ್ಲಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥದ್ದು, ಒಂದು 30 ವರ್ಷಗಳಿಂದ ಸಿಕ್ಕಿರ್ತಕ್ಕಂಥದ್ದು ಸನ್ನತಿಯಲ್ಲಿ ಒಳ್ಳೆ ಶಾಸನ ಸಿಕ್ಕಿದೆ, ದೊಡ್ಡ ಶಾಸನ ಸಿಕ್ಕಿದೆ. ಏನು ವಿಷಯದ ಮೇಲೆ ಸಿಕ್ಕಿದೆ? ಎಲ್ಲ ಇದೆ. ಅಶೋಕನ ಧರ್ಮಶಾಸ್ತ್ರಗಳು ಅಂತಲೇ ಅದಕ್ಕೆ ಒಂದು ಲೇಬಲ್ ಕೊಟ್ಬಿಟ್ಟಿದ್ದಾರೆ. ಅವನು ಧರ್ಮ ಪ್ರಚಾರಕ್ಕಾಗಿ ಬರೆಸಿದಂಥ ಒಂದು ಶಾಸನಗಳು ಅಷ್ಟೇ. ಏನು ವಿಷಯ? ಅಲ್ಲಿ ಏನೂ ಇಲ್ಲ ವಿಷಯ. ಎಲ್ಲ ಮನುಷ್ಯರು ಚೆನ್ನಾಗಿ ಬಾಳಿ ಬದುಕಬೇಕು, ಒಳ್ಳೆಯ ತಂದಲ್ಲಿ ಬದುಕಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಸೊ ಈ ಥರ ತತ್ವಗಳನ್ನು ಆತ ಹಾಕ್ಸಿದ್ದಾನೆ. ಅದಕ್ಕೇನಾದ್ರು ಬುದ್ಧಿಸಮ್ ಟಚ್ ಇದೆಯಾ? ಹೌದು. ಅವನು ಹೇಳ್ಕೊಳ್ತಾನೆ, ನಾನಿಂಥ ಇಷ್ಟು ವರ್ಷಗಳಾಗಿದೆ ನಾನು ಬೌದ್ಧ ತತ್ವವನ್ನು ಅಂಗೀಕರಿಸಿ
ಇಷ್ಟು ದಿನಗಳಾಗಿದೆ, ಇಂತಿಂಥ ಜಾಗಲ ನೋಡಿದೆ, ಬುದ್ಧ ಹುಟ್ಟಿದಂಥ ಊರಿಗೂ ಹೋಗಿ ಬರ್ತಾನೆ, ಅವನು ಲುಂಬಿಣಿವನಕ್ಕೆ ಹೋಗಿ ಬರ್ತಾನೆ, ಮತ್ತು ಬೇರೆ ಬೇರೆ ಕಡೆ ಹೋಗ್ತಾನೆ. ಬುದ್ಧ ಅವನು ಮೊದಲನೇ ಸಾರಿ ಪ್ರವಚನ ನೀಡಿದಂಥ ಬನ ಇದು ಯಾವುದು ವಾರಣಾಸಿಗೆ ಹೋಗ್ತಾನೆ, ವಾರಣಾಸಿಲಿ ಒಂದು ಸ್ತಂಭ ಹಾಕ್ಸಿದ್ದಾನೆ. ಅವೆಲ್ಲ ಅವನ ಕಾಲದಲ್ಲಿ ಹಾಕ್ಸಿರೋದು, ಇವತ್ತು ಹೊಸದಾಗಿ ಏನೂ ಇಲ್ಲ ಅಲ್ಲಿ. ಸೊ ಹೀಗಾಗಿ ಅವನು ಎಲ್ಲ ಬುದ್ಧ ಓಡಾಡಿದಂಥ ಜಾಗಗಳೆಲ್ಲ ಓಡಾಡಿ ಅವನಲ್ಲಿ ಆ ನೆನಪಿಗಾಗಿ ಅವನಿಗೆ ಅನೇಕ ಇವುಗಳನ್ನು ಹಾಕ್ಸ್ತಾನೆ, ಸ್ತೂಪಗಳನ್ನು ಬರೆಸ್ತಾನೆ. ಓಕೆ, ಅಂದ್ರೆ ಈ ಬೌದ್ಧ ಧರ್ಮದ ಪ್ರಚಾರದ ಶಾಸನಗಳೇ ನಮಗೆ ಸಿಕ್ಕಿರೋದು. ಹೌದು, ಮೊದಲನೇದು ಬರವಣಿಗೆ. ಆಮೇಲೆ ಮುಂದೆ ಬೇರೆ ಬೇರೆಯವರು ಬರೆಸ್ತಾರೆ, ಅದನ್ನ ಬೇರೆ ಬೇರೆಯವರು ಅಳವಡಿಸ್ಕೊಳ್ತಾರೆ. ಅಕ್ಷರಗಳು ಹುಟ್ಟಿದ್ದೆ ಒಂಥರ ಧರ್ಮ ಪ್ರಚಾರಕ್ಕೆ, ಪ್ರಚಾರಕ್ಕೆ ಬಳಸ್ಕೊಂಡಿದ್ದವನು. ಹೌದು, ಧರ್ಮ ಪ್ರಚಾರ ಬಳಸ್ಕೊಂಡಿದ್ದ. ಬುದ್ಧ ಅಶೋಕಗಿನ್ನ ಎಷ್ಟು ಒಂದು 300 ವರ್ಷದಿಂದ ಬರ್ತಾರ ಸರ್? ಅಷ್ಟೇ, ಒಂದು ಇವನು 200-300 ಅಂತ ಇಟ್ಕೊಂಡ್ರೆ 250 ಕೊನೆ ಆಗುತ್ತೆ ಅನ್ನೋದಾದ್ರೆ 300 ಇವನಿಂದ ಒಂದು 200 ವರ್ಷ ಹಿಂದಿನವನು ಅಷ್ಟೇ. ಅಂದ್ರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬುದ್ಧ ಸಿಗ್ಬೋದು? ಇಲ್ಲ, ಅವನಿಗಿಂತ ಹಿಂದೆ ಇತ್ತು, ಅವನಿಗಿಂತ ಹಿಂದೆ ಇತ್ತ. ಅದು ಒಂದೇನು ಅಂದರೆ, ಇನ್ನೊಂದು ನೀನು ಭಾಳ ಮುಖ್ಯವಾದಂಥ ವಿಷಯಗಳು ಅಂದರೆ, ಮಹಾವೀರ ಮತ್ತು ಬೌದ್ಧರಿಬ್ಬರು ಕ್ಷತ್ರಿಯರವರು, ಅವರು ಬ್ರಾಹ್ಮಣರಲ್ಲ. ಹೌದು, ಮುನಿಗಳೆಲ್ಲ ಅವರು ಬಿಟ್ಟು ಬರೋದಲ್ವಾ ಅವರು? ಹೌದು, ಅವರು ಕ್ಷತ್ರಿಯರು. ಅದಕ್ಕೇನು ಮಾಡ್ತಾರೆ, ಆರ್ಯಾವರ್ತದಲ್ಲಿದ್ದಂಥ ಎಲ್ಲ ಕ್ಷತ್ರಿಯರು ಆ ಮಾತನ್ನು ಸ್ವೀಕರಿಸ್ಬಿಡ್ತಾರೆ, ಬೌದ್ಧ ಮತವನ್ನು. ಯಾಕಷ್ಟು ಬೇಗ ಕರ್ನಾಟಕ ಇದು ಭಾರತದಿಂದ ಮರೆ ಆಯಿತು ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಇದದು. ಏನು ಸರ್? ಕ್ಷತ್ರಿಯರು ಮೊದಲು ಸ್ವೀಕರಿಸೋದು ಅದನ್ನು, ಹಂಗಾಗಿ ಬೇರೆಯವರು ತಗೊಳ್ಳಿಲ್ಲ. ಬೇರೆಯವರು ಅದನ್ನು ಬ್ರಾಹ್ಮಣರು ಅವ್ರು ಯಾರು ಅದನ್ನು ತಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ. ಅವ್ರು ಹಂಗೆ ವೈದಿಕವಾಗಿ ಇವ್ರು ಕಂಟಿನ್ಯೂ ಮಾಡಿಬಿಟ್ರು ಅದನ್ನು. ಸೊ ಅವರು ನಮ್ಮವನು ಕ್ಷತ್ರಿಯ ಇದು ಸ್ಥಾಪನೆ ಮಾಡಿದ್ದು, ಮಹಾವೀರ ಕ್ಷತ್ರಿಯರಲ್ವ, ಅವರು ಸ್ಥಾಪನೆ ಮಾಡಿದ್ದೆಲ್ಲ. ಸೊ ಅವೆರಡೂ ಧರ್ಮಗಳನ್ನು ಮೊದಲು ಸ್ವೀಕರಿಸಿದ್ದು ಇವರೇ, ಕ್ಷತ್ರಿಯರೇ, ಆಳ್ವಿಕೆ ನಡೆಸಿದಂಥ ರಾಜರು. ಸೊ ಮಹಾವೀರರು ಸೇಮ್ ಅದೇ ಕಾಲಘಟ್ಟ? ಹೌದು, ಅದೇ ಕಾಲಘಟ್ಟದಲ್ಲಿ. ಮಹಾವೀರರಿಗೂ ಮತ್ತು ಬುದ್ಧನಿಗೂ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿ ಆಗಲಿಲ್ಲ. ಆದರೆ ಮಹಾವೀರರು ಅವ್ರಿಗಿಂತ ಬುದ್ಧನಿಗಿಂತ ದೊಡ್ಡವರು, ಅವರು ಸ್ವಲ್ಪ ದೊಡ್ಡವರು ಅಂತ ಹೇಳ್ತಾರೆ. ನಾನು ಅದು ಈಚೆಗೆ ನಮಗೇನು ಅದು ಎವಿಡೆನ್ಸ್ ಸಿಕ್ಕೋದಿಲ್ಲ. ಇವರು ಬರೆದಿದ್ದಕ್ಕಂಥ ಕಥೆಗಳಲ್ಲಷ್ಟೇ ನಾವು ನೋಡಬೇಕು. ಯಾಕಂದರೆ ಅವ್ರ ಕಾಲದ ಯಾವ ಬರವಣಿಗೆ ನಮ್ಗೆ ಸಿಗಲಿಲ್ಲ. ಬಟ್ ಇವರು ಜೈನ ಪರಿಪಾಲಕರು, ಅವರು ಹೌದು, ತತ್ವಗಳಲ್ಲಿ. ಹೌದು, ಅದು ಒಂದು ವಾಸ್ತವವಾಗಿ ಎಲ್ಲವೂ ಕೂಡ ಏನಂದರೆ, ಮುಕ್ತಿಯಲ್ಲಿ ಹೇಗೆ ಮುಕ್ತಿಯನ್ನು ಪಡಿತಾರೆ ಅಂತಕ್ಕಂಥ ತತ್ವಗಳನ್ನು ಹೇಳ್ತಕ್ಕಂಥದ್ದಷ್ಟೇ ಅದು. ಈಗ ಹಾಗಾದ್ರೆ ಅವರಲ್ಲಿ ಬರೋ ಪುರುರಾಜ ಮತ್ತೆ ಭರತ ಬಾಹುಬಲಿಯ ಕತೆ, ಅವರು ಇವನಿಗಿಂತ ಭಾಳ ಹಿಂದೆ ಇದ್ದವರು ಅಂತ. ಅವರು 24 ಮಹಾವೀರರು 24ನೇವರು ಅಂತ ಅವ್ರು ಹೇಳ್ಕೊಳ್ತಕ್ಕಂಥದ್ದು. 24 ಜನ ಅವ್ರಿಗಿಂತ ಹಿಂದೆ ಭಾಳ ಜನ ಆಗಿದ್ದರು. ಅವರೇ ಅರ್ಥ ಸಿಕ್ಕಿಲ್ಲ ನಮಗೆ, ಮಹಾವೀರದೇ ಸಿಕ್ಕಿಲ್ಲ ನಮಗೆ. ಅವ್ರು 24ನೇ ತೀರ್ಥಂಕರ. ಹೌದು, ಕೊನೆಯವರು ಅವರು, ಕೇವಲಿಗಳವರು. ಅಂದರೆ ಅವ್ರ ಪ್ರಕಾರ ನಮ್ಮ ರಾಮಾಯಣ ಥರದ ಕತೆ ಅದು. ಅದೇ ಭಾಳ ಹಿಂದೆ ನಡೆದೋಗಿರ್ತಕ್ಕಂಥದ್ದು, ಭಾಳ ಹಿಂದೆ ಇದ್ದಂಥವ್ರು ಅವರೆಲ್ಲ. ಆದೋದ್ಮೇಲೆ ಇವರು ಕೊನೆಯವನು 24ನೇವರಾಗಿ ನಮ್ಮ ಮಹಾವೀರರು ಬರ್ತಾರೆ. ಅಲ್ಲಿಂದ ಆಚೆಗೆ ಅವರ ಆ ತತ್ವಗಳನ್ನು ಪ್ರಚಾರ ಮಾಡ್ತಾರೆ ಸಾರ್ವಜನಿಕವಾಗಿ. ಅದು ಮುಂದೆ ಬೆಳೆಯುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಬೆಳೆಯುತ್ತೆ. ಅದಕ್ಕೂ ಕೂಡ ಸೇರ್ತಕೊಳ್ತಕ್ಕಂಥವ್ರು ಇವರೇ, ಹೆಚ್ಚಿಗೆ ಸೇರಿರ್ತಕ್ಕಂಥವರೆಲ್ಲೂ ಕೂಡ ಕ್ಷತ್ರಿಯರೇ ಸೇರ್ತಾರೆ ಆರಂಭದಲ್ಲಿ. ಮುಂದೆ ಬೇರೆ ಬೇರೆಯವರು ಸ್ವೀಕರಿಸ್ತಾರೆ ಇಲ್ಲಿ. ಇದು ಅಷ್ಟೇ, ಬೌದ್ಧ ಮತಕ್ಕೆ ಮೊದಲು ಸ್ವೀಕರಿಸಿದವರೆಲ್ಲ ಕ್ಷತ್ರಿಯರೇ. ಸೊ ಅವ್ರೇನು ಮಾಡ್ತಾರೆ, ಆ ಒಂದು ಇದನ್ನು ಎತ್ತಿ ಹಿಡಿತಾರೆ ಆ ಮತವನ್ನು. ಆದರೆ ಮುಂದೆ ಅನೇಕ ಇವರು ಬೇರೆ ಬೇರೆ ಇವರು, ಈಗ ಪುಷ್ಯಮಿತ್ರ ಶೃಂಗ, ಕಣ್ವ, ಇವರೆಲ್ಲರೂ ಕೂಡ ಬ್ರಾಹ್ಮಣರು. ಇವರು ಮುಂದೆ ಅವರೇ ಮೌರ್ಯರನ್ನು ಸೋಲಿಸ್ತಕ್ಕಂಥದ್ದು, ಅಂದರೆ ಅಶೋಕನ ಸೋಲಿಸ್ತಕ್ಕಂಥ ನಂತರದ ರಾಜರು. ಇವರೆಲ್ಲ ಬ್ರಾಹ್ಮಣಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಇವ್ರ ಕಾಲದ ಇದಕ್ಕಿಂತ ಮುಖ್ಯವಾಗಿ ವಾಯುವ್ಯ ಭಾರತದ ಕಡೆಯಿಂದ ಬಂದಂಥ ಗ್ರೀಕರು ಇದ್ರಲ್ಲ, ಆ ಗ್ರೀಕರು ಇಲ್ಲಿನ ಧರ್ಮವನ್ನು ಸ್ವೀಕರಿಸ್ತಾರೆ. ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಕಡಿಮೆ ಗ್ರೀಕರು. ಅವರು ವೈದಿಕ ಧರ್ಮವನ್ನು ಸ್ವೀಕರಿಸ್ತಾರೆ, ನಮ್ಮದೇ ಅಂತಾರೆ. ಹೌದು, ಆ ಭಾಗವತ ಪಂಥವನ್ನು ಸ್ವೀಕರಿಸಿದ ಮೇಲೆ ಗ್ರೀಕರು ಅವರು ಸಂಸ್ಕೃತ ಬಳಸ್ತಾರೆ. ಆ ಸಂಸ್ಕೃತಕ್ಕೆ ಬಳಕೆಯಾದಂಥ ಲಿಪಿ ಮತ್ತೆ ಇದೆ, ಬ್ರಾಹ್ಮಿ ಲಿಪಿನೇ. ಅಲ್ಲಿ ಗ್ರೀಕರು ಕನ್ವರ್ಟ್ ಆಗಿ ಹಿಂದೂ ಧರ್ಮಕ್ಕೆ ಭಾಗವತ ಪಂಥ ಅಂತ ಒಂದಿರುತ್ತೆ. ಭಾಗವತ ಪಂಥಕ್ಕೆ ಕನ್ವರ್ಟ್ ಆಗಿ ಅವರು ಬಳಸಿದಂಥ ಒಂದು ಭಾಷೆ ಸಂಸ್ಕೃತ. ಅವರು ಪ್ರಾಕೃತ ಬಳಸೋದಿಲ್ಲ, ಸಂಸ್ಕೃತ ಬಳಸ್ತಾರೆ. ಮತ್ತು ಅವ್ರು ಬಳಸಿದಂಥ ಲಿಪಿ ಇದೆ, ಅಶೋಕ ಬಳಸಿದಂಥ ಬ್ರಾಹ್ಮಿ ಲಿಪಿಯೇ ಬಳಸ್ತಾರೆ ಅವರು. ಸೊ ಅಲ್ಲಿಂದ ಆಚೆಗೆ ಸಂಸ್ಕೃತ ಬಳಕೆಗೆ ಬರೋದಕ್ಕೆ ಶುರುವಾಗುತ್ತೆ. ಸಂಸ್ಕೃತದ ಉಗಮ ಆಗುತ್ತೆ. ಅಂದರೆ ಸಂಸ್ಕೃತ ಉಗಮ ಅಲ್ಲ, ಸಂಸ್ಕೃತ ಬಳಕೆಗೆ ಬರೋಕ್ಕೆ ಶುರುವಾಗುತ್ತೆ. ಶಾಸನ ಭಾಷೆಯ ಬಳಕೆಗೆ ಎಸ್ಟಾಬ್ಲಿಷ್ ಆಗ್ತಾ ಬರುತ್ತೆ. ಶಾಸನ ಭಾಷೆಗೆ ಎಸ್ಟಾಬ್ಲಿಷ್ ಆಗುತ್ತೆ ಅದು. ಅದುವರೆಗೆ ಶಾಸನ ಭಾಷೆಗೆ ಎಸ್ಟಾಬ್ಲಿಷ್ ಇರೋದಿಲ್ಲ, ಅದಕ್ಕಿಂತ ಮೊದಲು ಇರ್ಬೋದು. ಅದು ಎಷ್ಟು ವರ್ಷ ಇರ್ಬೋದು ಅದು. ಕೆಲವರು ಹೇಳ್ತಾರೆ 500-5000 ಅಂತಾರೆ. ನಮ್ಗೆ ಅದೆಲ್ಲ ನಾನು ಆ ಒಂದು ಇದಕ್ಕೆ ಕಾಂಟ್ರವರ್ಸಿಗೆ ಹೋಗಲ್ಲ. ಎಷ್ಟು ವರ್ಷ ಆದರೂ ಇದ್ಕೊಳ್ಳಿ. ಬಟ್ ಬಳಕೆಯಲ್ಲಿ ಇದ್ದಂಥ ಒಂದು ಭಾಷೆಯನ್ನು ಅವರು
ಬರವಣಿಗೆ ತಂದಿದ್ದು ಇವ್ರ ಕಾಲದಲ್ಲಿ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ. ಓಕೆ. ಕ್ರಿಸ್ತಪೂರ್ವ 1ನೇ ಶತಮಾನದವರೆಗೂ ನಮಗೆ ಈ ಸಂಸ್ಕೃತ ಶಾಸ್ತ್ರ ಸಿಕ್ಕೋದಿಲ್ಲ. ಸಂಸ್ಕೃತ ಶಾಸನಗಳನ್ನ ಮೊದಲು ಬಳಸಿದವರಾಗ ಗ್ರೀಕರು, ಕನ್ವರ್ಟೆಡ್ ಗ್ರೀಕ್ಸ್ ಅವರು. ಅಂದರೆ ಅವರೇ ಕ್ಷತ್ರಪರು ಅಂತ ಹೇಳ್ತೀವಿ ಅವರನ್ನು. ಕ್ಷತ್ರಪ ಅಂದರೆ ಕ್ಷಹರಾತರು ಅಂತ. ಕ್ಷಹರಾತರು ಅಂದರೆ ಇದು 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 ಯಾವುದು ಇವನು ಸತ್ರಪಿಗಳು ಅಂತ. ಸತ್ರಪಿ ಅಂದರೆ ಗ್ರೀಕರಲ್ಲಿ ಒಂದು ಸಣ್ಣ ಮಾಂಡಲಿಕ ಅನ್ನೋ ಥರದಲ್ಲಿ. ಓಕೆ ಓಕೆ. ಗ್ರೀಕರು ರಾಜ್ಯವನ್ನು ಅನೇಕ ಸತ್ರಪಿಯಾಗಿ ವಿಂಗಡಿಸಿರ್ತಾರೆ. ಸತ್ರಪಿ ನಾವಿಗೆ ರಾಜ್ಯ ಅಂತ ಹೇಳ್ತೀವಿ. ರಾಜ್ಯ ಅನ್ನೋದ್ರಲ್ಲಿ ಸತ್ರಪಿ ಅಂತ ಇರುತ್ತೆ. ಆ ಸತ್ರಪಿನೇ ಸಂಸ್ಕೃತೀಕರಣಗೊಂಡು ಕ್ಷತ್ರಪ ಆಗಿದ್ದು ಅಷ್ಟೇ, ಇನ್ನೇನಿಲ್ಲ. ಕ್ಷತ್ರಪ ಅಂತಾಗಿದ್ದು. ಸೊ ಹೀಗಾಗಿ ಅಲ್ಲಿಂದ ಆಚೆಗೆ ಸಂಸ್ಕೃತ ಬಳಕೆಗೆ ಬರುತ್ತೆ, ಸಂಸ್ಕೃತ ಭಾಷೆ ಬಳಕೆಗೆ ಬರುತ್ತೆ. ಆ ಸಂಸ್ಕೃತಕ್ಕೆ ಇದೇ ಲಿಪಿ ಬಳಕೆ ಆಗುತ್ತೆ. ಅಶೋಕ ಬಳಸಿದಂಥ ಬ್ರಾಹ್ಮಿ ಲಿಪಿನೇ ಬಳಕೆ ಆಗುತ್ತೆ. ಆ ಬಳಕೆ ಆದಾಗ ಏನಾಗುತ್ತೆ, ಅಲ್ಲಿಂದ ಮುಂದಕ್ಕೆ ಸಂಸ್ಕೃತ ಶುರುವಾಗುತ್ತೆ. ಸಂಸ್ಕೃತ ಬಳಕೆ ಆರಂಭ ಆಗುತ್ತೆ ಶಾಸನಗಳಲ್ಲಿ. ಅಲ್ಲಿ ಒಂದು ಸಾರಿ ಶುರುವಾದ ಮೇಲೆ ಹಿಂದಕ್ಕೆ ಹೋಗೋದಿಲ್ಲ, ಅದು ಬೆಳೀತಾ ಹೋಗುತ್ತೆ. ಪ್ರಾಕೃತ ಕಡಿಮೆ ಆಗ್ತಾ ಬರುತ್ತೆ. ಪ್ರಾಕೃತ ಕಡಿಮೆ ಆಗ್ತಾ ಅದು ಮುಂದೆ ಅದರ ಜೊತೆಯಲ್ಲಿ ಬೌದ್ಧ ಮತವೂ ಕೂಡ ಹೊರಟೋಗುತ್ತೆ. ಸಂಸ್ಕೃತ ಬಳಕೆ ಜಾಸ್ತಿ ಆಗ್ತಾ ಇಲ್ಲಿ ಯಾವುದು ಹಿಂದೂ ಅಥವಾ ವೈದಿಕ ಮತ ಅಂತ ಏನು ಹೇಳ್ತೀವಿ, ವೈದಿಕ ಮತ ಪ್ರವರ್ಧಮಾನಕ್ಕೆ ಬಂದುಬಿಡುತ್ತೆ. ಗುಪ್ತರ ಕಾಲದಲ್ಲಿ ಹೆಚ್ಚಿಗೆ ಆಗುತ್ತೆ, ಇದು ಹೆಚ್ಚಿಗೆ ಪ್ರೋತ್ಸಾಹ ಸಿಕ್ಕಿಬಿಡುತ್ತೆ ಗುಪ್ತರ ಕಾಲದಲ್ಲಿ. ಸೊ ಬರವಣಿಗೆ ಮತ್ತು ಭಾಷೆ ಎರಡೂ ಕೂಡ, ಸಂಸ್ಕೃತ ಎರಡೂ ಕೂಡ ಸಪ್ರೇಟಾಗಿ ಬಂದುಬಿಡುತ್ತೆ. ಈ ಗುಪ್ತ, ನಂದ, ಪಳ ಇವರೆಲ್ಲ ಏನಿರ್ತಾರೆ ಗುಪ್ತರ ಕಾಲದಲ್ಲಿ, ಮೌರ್ಯರ ನಂತರ ಗುಪ್ತರ ಏನು ಬರ್ತಾರೆ, ಭಾಳ ದೊಡ್ಡ ಸಾಮ್ರಾಜ್ಯ ಬಳಸೋದು ಅಂದರೆ ಗುಪ್ತರೇ. ಕಾನಿಷ್ಕ ಬರ್ತಾನೆ, ಕಾನಿಷ್ಕಂದು ಈ ಕಡೆಗೆ ಇರುತ್ತೆ, ಹಿಂದೂ ಕುಶ್ ಪರ್ವತದ ಕಡೆಗೆ ಇರುತ್ತೆ. ಹೌದೌದು. ಬಟ್ ಇವ್ರು ಭರತಖಂಡ ಪೂರ್ತಿ ಮುಕ್ಕಾಲು ಭರತಖಂಡ ಇದ್ಕೊಂಡು ಮತ್ತೆ ಹಿಂದೂ ಕುಶ್ ಪರ್ವತದ ಕಡೆಗೂ ಇವ್ರದ್ದು ಇರುತ್ತೆ, ಗುಪ್ತರದ್ದು. ಹೌದು. ಸೊ ಹೀಗಾಗಿ ಅವ್ರ ಪ್ರಭಾವ ಜಾಸ್ತಿ ಇರುತ್ತೆ. ಅವ್ರ ಕಾಲದಲ್ಲಿ ಸಂಸ್ಕೃತ ಮತ್ತು ಈ ಲಿಪಿ ಯಾವುದು ಬ್ರಾಹ್ಮಿ ಲಿಪಿ, ಅದು ಸಂಸ್ಕೃತ ಬಳಕೆ ಆದಂಥ ಬ್ರಾಹ್ಮಿ ಲಿಪಿ ಅಲ್ಲಿಂದ ಆಚೆ ಸಪ್ರೇಟ್ ಆಗ್ತಾ ಬರುತ್ತೆ. ಲಿಪಿಗಳು ಇಂಡಿವಿಜುವಲ್ ಸ್ಪಷ್ಟವಾಗಿ ಸಪ್ರೇಟ್ ಆಗ್ತಾ ಬಂದ್ಬಿಡುತ್ತೆ. ಗುಪ್ತರ ಲಿಪಿನೇ ಬೇರೆ, ಅದನ್ನು ನಾವು ದಕ್ಷಿಣ ಬರ್ತಕ್ಕಂಥ ಲಿಪಿಗಳು ಓದೋಕ್ಕಾಗೋದಿಲ್ಲ. ಅದೇ ಆ್ಯಕ್ಚುಲಿ ಅದಕ್ಕೆ ಸಪ್ರೇಟ್ ಆಗಿ ಅವ್ರದೇ ಒಂದು ಲಿಪಿ ಅಂತ ಅಂದರೆ ಮೆನ್ಷನ್ ವಿಕಾಸ ಬ್ರಾಹ್ಮಿಯ ವಿಕಾಸ ಉತ್ತರ ಭಾರತದಲ್ಲಿ ಎಷ್ಟು ಮಟ್ಟಿಗೆ ಆಗ್ಬಿಡುತ್ತೆ ಅಂದರೆ, ಗುಪ್ತರ ಕಾಲಕ್ಕೆ ಕ್ರಿಸ್ತಶಕ 4ನೇ ಶತಮಾನದಷ್ಟೊತ್ತಿಗೆ ನಮ್ಮ ಲಿಪಿನೇ ಬೇರೆ, ಅವ್ರ ಲಿಪಿನೇ ಬೇರೆ ಥರ ಅನಿಸ್ಬಿಡುತ್ತೆ, ನಮ್ಗೆ ಬಳಕೆ ಆಗಿಬಿಡುತ್ತೆ. ಸೊ ಆ ಲಿಪಿನ ಓದೋಕ್ಕೆ ಈಗಿನವ್ರಿಗೆ ಆಗ್ತಾ ಇರಲಿಲ್ಲ, ಅಥವಾ ಅಲ್ಲಿನವ್ರಿಗೆ ಇಲ್ಲಿನ ಲಿಪಿ ಓದೋಕ್ಕಾಗ್ತಾ ಇರಲಿಲ್ಲ. ಆ ಥರ ಎರಡು ಡಿಫ್ರೆನ್ಸ್ ಬರ್ತದೆ. ಕಾದಂಬರ ಆದ ತಕ್ಷಣ ಬರ್ತಕ್ಕಂಥವ್ರು ಈ ಚಾಳುಕ್ಯರು ಬರ್ತಾನೆ. ಚಾಳುಕ್ಯರು ಹೆಚ್ಚು ಕಮ್ಮಿ ಕಾವೇರಿಯಿಂದ ಹಿಡಿದು ನರ್ಮದಾ ನದಿವರೆಗೂ ಅವರು ರಾಜ್ಯಭಾರ. ಪುಲಕೇಶಿ ಕಾಲದಲ್ಲಿ ನರ್ಮದಾ ನದಿವರೆಗೂ ಹೋಗ್ತಾನೆ. ಅವನು ಚಿಕ್ಕಪ್ಪನೇ ರೇವತಿ ದ್ವೀಪ ಒಂದು ಹಿಡಿದಿರ್ತಾನೆ. ರೇವತಿ ದ್ವೀಪ ಅಂದರೆ ಈಗಿನ ಬಾಂಬೆ ಹತ್ರ ಇರ್ತಕ್ಕಂಥ ಒಂದು ದ್ವೀಪಗಳು ಅಂತ ಗುರುತಿಸ್ತಾರೆ. ಸೊ ಅವರ ಮಂಗಳೀಶ ಅಲ್ಲಿವರೆಗೂ ಹೋಗಿರ್ತಾನೆ. ಇವನು ನೇರವಾಗಿ ಹರ್ಷವರ್ಧನ್ ಮೇಲೆ ಯುದ್ಧ ಮಾಡ್ತಾನೆ. ಹರ್ಷವರ್ಧನ್ ಮೇಲೆ ಯುದ್ಧ ಮಾಡಿ ಹರ್ಷವರ್ಧನನ್ನು ಸೋಲಿಸಿ ಅವನನ್ನು ಸ್ನೇಹಿತನನ್ನಾಗಿ ಮಾಡ್ಕೊಳ್ತಾನೆ. ಅವನು ಕೊಲ್ಲೋದಿಲ್ಲ, ಅಥವಾ ಅವನು ಇವನನ್ನು ಇದು ಮಾಡೋದಿಲ್ಲ. ವಿಗತ ಹರ್ಷನನ್ನಾಗಿ, ಅಂದರೆ ಅವನ ಒಂದು ಹರ್ಷ ಅಂತ ಏನಿತ್ತು, ಅವನ ಆನಂದ ಏನಿತ್ತು, ಆನಂದವನ್ನು ಕಡಿಮೆ ಮಾಡ್ತಾನಂತೆ ಅವನು. ಯಾರೋ ನಮ್ಮ ಎಲ್ಲಿ ಮೆನ್ಷನ್ ಇದೆ ಸರ್ ಈ ವಿಷಯ? ನಾವು ತುಂಬಾ ಮಾತಾಡೋ ವಿಷಯ ಇದು. ಶಾಸ್ತ್ರಗಳಲ್ಲಿ ಬಂದಿದೆ, ತಾಮ್ರಶಾಸ್ತ್ರಗಳಲ್ಲಿ ಬೇಕಾದಷ್ಟು ಬಂದಿದೆ. ತಾಮ್ರಶಾಸ್ತ್ರಗಳಲ್ಲಿ ಹೌದು ಸಿಕ್ಕಿವೆ, ಎಲ್ಲಿ ಸಿಕ್ಕಿವೆ? ಬೇಕಾದಷ್ಟು ಸಿಕ್ಕಿವೆ. ಆಂಧ್ರದಲ್ಲಿ ಸಿಕ್ಕಿದೆ, ಕರ್ನಾಟಕದಲ್ಲಿ ಸಿಕ್ಕಿವೆ, ಮಹಾರಾಷ್ಟ್ರದಲ್ಲಿ ಸಿಕ್ಕಿವೆ. ಪುಲಕೇಶಿ ಇಮ್ಮಡಿ ಪುಲಕೇಶಿ ಸಂಬಂಧಪಟ್ಟ ತಾಮ್ರದ ಶಾಸನಗಳು. ಹೌದು. ಇವನ್ ಇತ್ತೀಚೆಗೆ ಡೇಟು ಕೂಡ ಫಿಕ್ಸ್ ಆಗಿದೆ. ಬಹುಶಃ 619ರಲ್ಲಿ ಹರ್ಷವರ್ಧನ್ಗೂ ಪುಲಕೇಶಿ ಯುದ್ಧ ಆಯ್ತು ಅಂತಕ್ಕಂಥ ಒಂದು ಸಂಗತಿ ಹೇಳ್ತಕ್ಕಂಥದ್ದು ಕೂಡ ಒಂದು ಇತ್ತೀಚೆಗೆ ಒಂದು ಹೊಸ ತಾಮ್ರಶಾಸ್ತ್ರ ಕೂಡ ಸಿಕ್ಕಿದೆ ಅದು. ಓಕೆ. ಹೀಗಾಗಿ ನಮಗೆ ಈ ತಾಮ್ರಶಾಸ್ತ್ರ ಬಂದ ಮೇಲೆ ರಾಜಕೀಯ ಇತಿಹಾಸ ಬರೆಯೋದಕ್ಕೆ ನಮಗೇನಂತ ಕಷ್ಟ ಆಗಿಲ್ಲ. ಬೇಕಾದಷ್ಟು ವಿವರಗಳು ಸಿಗ್ತಾ ಇದೆ ನಮಗೆ. ಒಂದು ವಂಶಾವಳಿ ಸಿಗುತ್ತೆ ಅದರಿಂದ. ಯಾರ್ಯಾರು ಆಳ್ವಿಕೆ ನಡೆಸಿದ್ರು, ಹೇಗೆ ರಾಜ್ಯವನ್ನು ಪಡ್ಕೊಂಡ್ರು, ಇತ್ಯಾದಿ ಎಲ್ಲ ಅವೆಲ್ಲ ರಾಜರ ಮನೆತನಗಳಿಂದ ಪಾಸಾಗಿ ಕ್ಯಾರಿ ಆಗಿ ಇವತ್ತು ಸರ್ಕಾರದಲ್ಲಿ ಇರುವಂಥದ್ದು. ಹೌದು. ಸೊ ಆ ಥರ ಬರುತ್ತೆ. ಅಲ್ಲಿಂದ ಆಚೆಗೆ ನಮಗೆ ಲಿಪಿ ಬರುತ್ತೆ. 10ನೇ ಶತಮಾನದವರೆಗೂ ನಮ್ಮ ಕನ್ನಡ ಲಿಪಿ ಶಾಸನಗಳಲ್ಲಷ್ಟೇ ಇರುತ್ತೆ. ಬೇರೆ ಯಾರು ಅದನ್ನು ದೊಡ್ಡ ಕಾವ್ಯಗಳಾಗಿ ಅದನ್ನು ಬರೆಯೋಕ್ಕೆ ಹೋಗಿರಲಿಲ್ಲ. ಬಟ್ ಸಂಸ್ಕೃತದಲ್ಲಿ ದೊಡ್ಡ ಕಾವ್ಯಗಳು ಬಂದಿತ್ತು. ಆ ಕಾಲಕ್ಕೆ ಸಂಸ್ಕೃತ ಚೆನ್ನಾಗಿ ಬೆಳೆದಿತ್ತು. ಹರ್ಷನ ಕಾಲದಲ್ಲಿ ಇದ್ದಂಥ ಬ್ರಾಹ್ಮಿಯಲ್ಲೇ ಬರಿತಾ ಇದ್ರಾ? ಇಲ್ಲ, ಆ ಕಾಲಕ್ಕೆ ಬ್ರಾಹ್ಮಿ ಯಾವುದು ಅಂದರೆ ಈಗ ಬೇಸಿಕ್ ಒಂದೊಂದು ಕಾಲಕ್ಕೆ ನಾನು ಹೇಳಿದ್ನಲ್ಲ, 100 ವರ್ಷಕ್ಕೂ 50 ವರ್ಷಕ್ಕೂ ವ್ಯತ್ಯಾಸ ಆಗ್ತಾ ಬಂದಂಥ ಸನ್ನಿವೇಶದಲ್ಲಿ ನಿಮಗೆ ಬ್ರಾಹ್ಮಿ ಅನ್ನೋದು ಹೊರಟೋಗಿರುತ್ತೆ ಆಗ. ಕರೆಕ್ಟ್. ಸೊ ನಾನು ಹೇಳಿದಾಗೆ ಆ ಕಾಲಕ್ಕೆ ಹೆಚ್ಚು ಕಮ್ಮಿ ಎಲ್ಲ ಭಾಷೆಗಳಿಗೂ ಒಂದೊಂದು ಲಿಪಿ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸಂಸ್ಕೃತದ್ದೇ ತಮಿಳಿಗೆ ತಮಿಳು ಲಿಪಿ ಅಂತ ಫಿಕ್ಸ್ ಆಗಿರುತ್ತೆ, ಕನ್ನಡಕ್ಕೆ ಕನ್ನಡ ಲಿಪಿ ಅಂತ ಫಿಕ್ಸ್ ಆಗಿರುತ್ತೆ.
ಸೊ ತೆಲುಗು ಕನ್ನಡಕ್ಕೆ ಒಂದೇ ಇರುತ್ತೆ, ಆಂಧ್ರ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಒಂದೇ ಇರುತ್ತೆ, 3 ರಾಜ್ಯಗಳು ಒಂದೇ ಲಿಪಿ ಇರುತ್ತೆ. ಅಂದ್ರೆ ಅವರವರ ಭಾಷೆಯಲ್ಲಿ ಎಲ್ಲರೂ ಸಂಸ್ಕೃತದಲ್ಲಿ ಮಹಾನ್ ಕಾವ್ಯಗಳನ್ನ ಬರೀತಾ ಇದ್ರು, ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ರು, ಕಾಪಿ ಮಾಡ್ಕೊಳ್ತಾ ಇದ್ರು, ಎಲ್ಲನೂ ಅಷ್ಟೇ ಆ ಥರ ಮಾಡ್ತಾ ಇದ್ದಿದ್ದು. ಅದಕ್ಕೆ ಪ್ರತ್ಯೇಕವಾದಂಥ ಲಿಪಿ ಅಂತ ಏನು ಇದು ಮಾಡಿರಲಿಲ್ಲ ಇವರು ಆ ಥರ. ಓಕೆ, ಅಂದ್ರೆ ನಮಗೆ ಪ್ರಾಬಬಲಿ ರಾಮಾಯಣ ಮಹಾಭಾರತ ಎಲ್ಲ, ರಾಮಾಯಣ ಮಹಾಭಾರತನೂ ಅಷ್ಟೇ ನಿಮಗೆ ಯಾವ ಬರೋದ್ರೂ ಬೇರೆ ಮಾತು. ಅದು ಹೌದು, ಅರೆ ಕಾಪಿ ಮಾಡ್ಕೊಂಡು ಬಂದಾಗ ನಮ್ಮ ಲಿಪಿಗಳು ನಾವು ಕಾಪಿ ಮಾಡ್ಕೊಳ್ತಾ ಇದ್ವಿ. ಅದು ಆ ಕಾಲದಿಂದ ಉಟ್ಕೊಂಡಿದೆ ಅಷ್ಟೇ ಕಾಪಿ ಸಿಗೋದಕ್ಕೆ ಅಷ್ಟೇ. ನಮಗೆ ರಾಮಾಯಣ ಒರಿಜಿನಲ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ನಿಮಗೂ ಅಲ್ಲಿ. ಹೌದು ಹೌದು, ನಮ್ಮ ಒಂದೊಂದು ಕಾವ್ಯವನ್ನು ಆಯಾ ಭಾಷೆಗೆ ಆಯಾ ಲಿಪಿಗೆ ಅವ್ರು ಕನ್ವರ್ಟ್ ಮಾಡ್ಕೊಳ್ತಾರೆ, ಬರ್ಕೊಳ್ತಾ ಇದ್ರು ಅದನ್ನು. ಹಾಗಾದ್ರೆ ಈ ಯಾವ ಕಾವ್ಯಗಳು ಅಲ್ಲುಟ್ಟಿದ್ವು ಇಲ್ಲುಟ್ಟಿದ್ವು ಅನ್ನೋಂಥದ್ದೆಲ್ಲ ಏನಿಲ್ಲ, ಎಲ್ಲೆಲ್ಲಿ ಬರೆದಿದ್ದಾರೆ ಅಲ್ಲಲ್ಲಿ ಅವರವರ. ಹೌದು, ಇವರು ಜಾಗಗಳು ಗೊತ್ತಿರುತ್ತೆ ನಮಗೆ. ಇಂಥವನು ಈಗ ಪಂಪ ಇವನ ಆಸ್ಥಾನದಲ್ಲಿದ್ದ, ಅರಿಕೇಸರಿ ಆಸ್ಥಾನದಲ್ಲಿ ಅಂತಕ್ಕಂಥದ್ದು ಅವನೇ ಹೇಳ್ಕೊಂಡಿದ್ದಾನೆ. ಹಾಗೆ ರಾಷ್ಟ್ರಕೂಟ ಕೃಷ್ಣನ ಕಾಲದಲ್ಲಿ, ಪೊನ್ನನ ಕಾಲದಲ್ಲಿ ಪೊನ್ನ ಇದ್ದ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ, ಅವನೇ ಹೇಳ್ಕೊಂಡಿರೋದು. ಅವೆಲ್ಲ ಇದ್ದಾರೆ, ಅವರೆಲ್ಲ ಕವಿಗಳಲ್ಲೆಲ್ಲ ಕಾಲದಲ್ಲಿ ಇದ್ದಾರೆ. ಆದರೆ ಇಂಥ ಊರಲ್ಲಿ ಕುಳಿತುಕೊಂಡು ಇಂಥ ಕಡೆ ಬರದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಕಡಿಮೆ ನಮ್ಮಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆ ಥರ. ನಾವು ಇವತ್ತಿಗೂ ಕೂಡ ಕವಿಚರಿತ್ರೆಯಲ್ಲಿ ಮೊದಲು ಚರ್ಚೆ ಬರ್ತಕ್ಕಂಥದ್ದು ಇವನು ಯಾವ ಊರಿನವನು ಅಂತ ಚರ್ಚೆ ಮಾಡ್ತಕ್ಕಂಥದ್ದು. ನಮ್ಮ ಆರ್ ನರಸಿಂಹಾಚಾರ್ಯ ಅವ್ರು ಬರೆದಿರೋದಿರ್ಬೋದು, ಮುಗುಳಿಯವರ ಸಾಹಿತ್ಯಚರಿತ್ರೆ ಇರ್ಬೋದು, ಇಲ್ಲೆಲ್ಲ ಬರ್ತಕ್ಕಂಥದ್ದು ಮೊದಲು ಕವಿಚರಿತ್ರೆ ಬರೆಯುವಾಗ ಈ ಕವಿ ಯಾವ ಊರಿನವನು ಅನ್ನೋದೇ ಒಂದು ಚರ್ಚೆ ಆಗಿಬಿಟ್ಟಿರುತ್ತೆ. ಈಗ ಲಕ್ಷ್ಮೀಶ ಯಾವ 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 ಕಾಲದವನು, ಯಾವ ಊರಿನವನು ಅವನು. ಅವ್ರು ಹೇಳ್ತಾರೆ ರಾಯಚೂರಿನ ದೇವಪುರದವರು, ಸುರಪುರ ತಾಲೂಕಲ್ಲಿ ದೇವಪುರ ಇದೆ, ನಮ್ಮವರು ಅಂತ ಹೇಳ್ತಾರೆ. ಹಾಗೆ ಇವರು ಯಾರು ನಮ್ಮ ಇದು ಚಿಕ್ಕಮಗಳೂರು ತಾಲೂಕಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಲಕ್ಷ್ಮೀಶ ಅಲ್ಲೊಂದು ದೇವಪುರ ಬರುತ್ತೆ, ಇದೇ ದೇವಪುರದವರು ಅವರು ಅಂತ ಹೇಳ್ಕೊಳ್ತಾರೆ. ಹೀಗಾಗಿ ಆ ಥರದ ಒಂದು ಈ ಅಲ್ಲಿ ಒಂದೇ ಊರಿನ ಹೆಸರುಗಳು ಬೇಕಾದಷ್ಟು ಒಂದೇ ಥರ ಇರೋದ್ರಿಂದ, ಮತ್ತು ಆ ಊರುಗಳಲ್ಲಿ ಅದೇ ದೇವರುಗಳಿರೋದ್ರಿಂದ, ಸೊ ಈ ಥರದ್ದು ಕನ್ಫ್ಯೂಸ್ ಆಗೇ ಆಗುತ್ತೆ. ಅದನ್ನು ಫಿಕ್ಸ್ ಮಾಡೋದು ಕಷ್ಟ. ಆದರೆ ಲಿಪಿ ಮತ್ತು ಭಾಷೆನ ನಾವು ಫಿಕ್ಸ್ ಇದು ಮಾಡೋಕ್ಕೆ ಏನು ತೊಂದರೆ ಆಗೋದಿಲ್ಲ ಈ ವಿಷಯದಲ್ಲಿ. ಆದರೆ ಈಗ ನೀವು ಹೇಳಿದಾಗೆ ಪುಲಿಕೇಶಿಯದ್ದು ಎಲ್ಲವುದು ನಾವು ಹೊರಗೆ ನಾವು ಮಾತಾಡ್ತಾ ಇರೋದಾಗಲಿ, ಅವರ ಅರಬ್ಬರನ್ನ ಸೋಲಿಸಿದ್ದಾಗಲಿ, ಹರ್ಷವರ್ಧನನ ಸೋಲಿಸಿದ್ದಾಗಲಿ, ಇಲ್ಲ ಅರಬ್ಬರನ್ನ ಸೋಲಿಸಿದ್ರು, ಪುಲಿಕೇಶಿ ಅರಬ್ಬರನ್ನ ಸೋಲಿಸಿದ ಅನ್ನೋದ್ರ ಬಗ್ಗೆ ಎಲ್ಲೂ ದಾಖಲೆ ಇಲ್ಲ. ಈ ಫೇಸ್ಬುಕ್ ದಾಖಲೆಗಳಿವೆಲ್ಲ ಇತ್ತೀಚೆಗೆ ಬರ್ತಕ್ಕಂಥ ಫೇಕ್, ಅವೆಲ್ಲ ಫೇಕ್. ಅದು ಇಲ್ಲ, ಅವನು ಆ ಥರ ಇಲ್ಲ. ಬಂದರುಗಳೆಲ್ಲ ಇತ್ತು, ಅವನ ಆಸ್ಥಾನಕ್ಕೆ ಇರಾನಿನ ಒಬ್ಬ ಇವನು ಬಂದಿದ್ದ ಅಂತಕ್ಕಂಥದ್ದು ಇರುತ್ತೆ, ಸಂಬಂಧಗಳಿರುತ್ತೆ ನಿಮಗೆ. 2000 ಮೈಲಿ ಇರ್ಬೋದು, 3000 ಮೈಲಿ ಇರ್ಬೋದು. ಬಟ್ ಒಂದು ಈಗ ಅಲೆಕ್ಸಾಂಡರ್ನಿಗೂ ಒಂದು ಗ್ರೀಸ್ಗೂ ನಮ್ಮ ಭಾರತಕ್ಕೆ ಎಷ್ಟು ದೂರ ಇರುತ್ತೆ ಹೇಳ್ರಿ? ಹೌದು, ಎಷ್ಟು ದೂರ ಇರ್ಬೋದು? ಅಷ್ಟು ದೂರ ಅವ್ನು ಕಾಲ್ನಡಿಗೆಲ್ಲೇ ಬರ್ತಾನೆ, ಇಲ್ಲ ಕುದುರೆ ಮೇಲೆ ಬರ್ತಾನೆ ಅಷ್ಟೇ. ಹೌದು, 2ರಲ್ಲೇ ಬರಬೇಕು ಅವನು. ಹೌದಾ? ಇವತ್ತಿನ ಥರ ಏರೋಪ್ಲೇನ್ ಬರೋಕ್ಕಾಗೋದಿಲ್ಲ. ಆದರೆ ಅಷ್ಟು ದೂರನೂ ಅವ್ನು ಬರೋವಾಗ ಎಷ್ಟೋ ಜನ ಸತ್ತೋಗಿರ್ತಾರೆ, ಎಷ್ಟೋ ಜನ ಸಂಸಾರಗಳು ಬಂದಿರೋ ಮಕ್ಕಳು ಹೊಸ್ದಾಗ ಆಗಿಬಿಟ್ಟಿರುತ್ತೆ. ಹೌದು. ಈಗ ಇವರು ಇಲ್ಲಿ ಗೆದ್ದುಕೊಂಡು ಇಲ್ಲಿ ವಾಪಸ್ ಹೋಗೋಷ್ಟೊತ್ತಿಗೆ ಅಲ್ಲಿ ಅವನು ಹುಟ್ಟಿಸ್ಬಂದಿರೋ ಮಗ ವಯಸ್ಸಿಗೆ ಬಂದುಬಿಟ್ಟಿರ್ತಾನೆ ಅವನು. ಕರೆಕ್ಟ್. ನಿಮಗೆ ಸೋರಾಬ್ ರುಸ್ತುಂ ಕಥೆಯಲ್ಲಿ ಬರೋದು ಅದೇ. ಸೋರಾಬ್ ಅವನು ಎಕ್ಸ್ಪೆಡಿಷನ್ ಹೋದಾಗ ಅವನು ಚಿಕ್ಕ ಮಗ, ಅವನು ಸಣ್ಣ ಹುಡುಗ. ತಂದೆ ವಾಪಸ್ ಬಂದಾಗ ತಂದೆಗೂ ಮಗ ಅಂತ ಗೊತ್ತಿಲ್ಲ, ಮಗನಿಗೆ ತಂದೆ ಅಂತ ಗೊತ್ತಿಲ್ಲ. ಅಂದರೆ ಒಂದು ಇದು ಜೈತ್ರ ಯಾತ್ರೆ ಅಂತ ಹೋದಾಗ ಒಬ್ಬ ರಾಜ ಎಷ್ಟು ವರ್ಷಕ್ಕೆ ವಾಪಸ್ ಬರ್ತಾನೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಅದರಿಂದ ಇದ್ರ ಮಧ್ಯೆ ಕವಿಗಳು ಹೋಗ್ತಾ ಇದ್ರು, ಗಮಕಿಗಳು ಹೋಗ್ತಾ ಇದ್ರು, ರಿಕ್ರಿಯೇಷನ್ ಬೇಕಾಗಿತ್ತು. ಸೊ ಇಂಥ ಸನ್ನಿವೇಶಗಳಲ್ಲಿ ಈ ರಾಜ ಎಲ್ಲಿರ್ತಾ ಇದ್ದ, ಏನಿರ್ತಾ ಇದೆ ಅಂತಕ್ಕಂಥದ್ದು ಹೇಳೋದು ಕಷ್ಟ. ಅದರಿಂದ ಇರಾನಿಂದ ಬಂದು ಸೈನ್ಯ ಬಂತು, ಇಲ್ಲಿ ಗೆಲ್ತು, ಅದೆಲ್ಲ ಸುಳ್ಳದು. ಇವರೆಲ್ಲ ಯುದ್ಧ ಮಾಡ್ತಾ ಹೋದಾಗ ಅಲ್ಲಿ ಬಂದಿದ್ರು, ಅಲ್ಲಿ ಸೋಲ್ಸ್ಕೊಂಡ್ರು. ಇಲ್ಲ, ಅದು ರಾಯಭಾರಿ ಬಂದ, ಅದು ನಮಗೇನು ಅಜಂತಾದಲ್ಲಿರ್ತಕ್ಕಂಥ ಒಂದು ಚಿತ್ರದಲ್ಲಿ ಅಷ್ಟೇ ಬರುತ್ತೆ. ಅದು ಇರಾನ್ ರಾಯಭಾರಿ ಅಂತ ಒಂದು ಗಡ್ಡ ಬಿಟ್ಕೊಂಡ್ ಇದ್ದಾನೆ, ಅವನು ಇರಾನ್ ರಾಯಭಾರಿ ಇರ್ಬೋದು ಅಂತ ಒಂದು ಗೆಸ್ಸೇ ಬರ್ತದು. ಅದು ವಾಸ್ತವಾದಂಥ ಒಂದು ಕತೆ ಅಲ್ಲ, ಅದು ಚಿತ್ರಣ ಅಲ್ಲ. ಅದು ಅವನಿಗೆ ಇರಾನ್ನವನಾಗಿರ್ಬೋದು, ಬೇರೆಯವನು ಆಗಿರ್ಬೋದು. ಅದು ಮತ್ತು ಮುಂಬೈ ಇಲ್ಲೆಲ್ಲ ಕಡೆನೂ ಕಡಲ ತೀರದಲ್ಲಿ ಬಂದರುಗಳಿದ್ವು ಇವ್ರದ್ದು ಅಂತ ಅಲ್ಲ, ಬಂದರುಗಳು ಇದ್ದಿರ್ಬೋದು. ಬಂದರುಗಳು ವ್ಯಾಪಾರ ನಿಮಗೆ ಕ್ರಿಸ್ತಪೂರ್ವದಿಂದ ಇದೆ. ಹೌದು. ಈಗ ಇವನು ಹೋಗಿದ್ದು ಕೂಡ ಯಾರು, ಇದು ಅಲೆಕ್ಸಾಂಡರು ತನ್ನ ಸೈನ್ಯವನ್ನು ಕಳಿಸಿದ್ದು ಸಮುದ್ರದ ಮಾರ್ಗವಾಗಿ ಕಳಿಸ್ತಾನೆ. ಒಂದು ಇದನ್ನ ಸಮುದ್ರ ಮಾರ್ಗ ಕಳಿಸ್ಬೇಕಾದ್ರೆ ಒಂದು ಬಂದರು ಇರಬೇಕಲ್ಲ ಅಲ್ವೇ? ಯಾವ ಥರ ಒಂದು ಇರಬೇಕು. ಅದರಿಂದ ಬಂದರುಗಳು ಇರ್ತವೆ, ವ್ಯಾಪಾರ ಸಪಾರ ನಡೀತಾ ಇತ್ತು, ಇಲ್ಲ ಅಂತಲ್ಲ. ಆದರೆ ಎಷ್ಟು ಮಟ್ಟಿಗೆ ವ್ಯಾಪಾರ ನಮಗೆ ಅವ್ರಿಗೆ ನಡೀತೈತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಈಗ ಉದಾಹರಣೆಗೆ ಈಜಿಪ್ಟಲ್ಲಿ ಇತ್ತೀಚೆಗಿರ್ತಕ್ಕಂಥ ಒಂದು ಎಕ್ಸ್ಕವೇಷನಲ್ಲಿ ಬೇಕಾದಷ್ಟು ನಮಗೆ ಮೆಣಸು ಸಿಕ್ಕಿದೆ, ಕಾಳು ಮೆಣಸು, ಅವತ್ತಿನ ಮೆಣಸು. ಹೌದು, ಗುಲ್ಗಂಜಿ ಸಿಕ್ಕಿದೆ. ಅಂದರೆ ಎಲ್ಲ ಮೆಣಸು ಅಂದರೆ ಇವತ್ತಿನ ಥರ ಇರೋದಿಲ್ಲ ಅದು. ಅದೇ ಓಕೆ, ಬಟ್ ಐಡೆಂಟಿಫೈ ಮಾಡೋ ಥರ ಅದು ಚಕ್ಕೆಗಳು ಕಟ್ಬಿಟ್ಟಿರುತ್ತೆ. ಸೊ ಆ ಥರ ಸಿಕ್ಕಿದೆ. ಎಲ್ಲಿ ಬೆರೆನಿಕೆ ಅಂತಕ್ಕಂಥ ಜಾಗದಲ್ಲಿ
ಈಜಿಪ್ಟಿನ ಒಂದು ಈಜಿಪ್ಟಿಗೂ ಕೆಂಪು ಸಮುದ್ರ ಇದೆಯಲ್ಲ, ಕೆಂಪು ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಬಂದರು, ಒಳ್ಳೆ ನ್ಯಾಚುರಲ್ ಬಂದರು, ಬಾಂಬೆ ಇದ್ದಂಗಿದೆ ಅದು, ಬಾಂಬೆ ಬಂದರು ಇದ್ದಂಗೆ ಅಂತ ಬಂದರಲ್ಲಿ ಎಕ್ಸ್ಕವೇಷನ್ ನಡೀತಾ ಇದೆ, ಇನ್ನೂ ನಡೀತಾ ಇದೆ ಎಕ್ಸ್ಕವೇಷನ್. ಅಲ್ಲಿ ಇಂಡಿಯಾದ ವಸ್ತುಗಳಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳಲ್ಲಿ ಕಾಳುಮೆಣಸು ಭಾಳ ಮುಖ್ಯ. ಕಾಳುಮೆಣಸಿಂದು ದೊಡ್ಡ ಜಾಡಿಗಳು, ನೀವು ಅವ್ರ ಜಾಡಿಗಳ ತೊಗೊಂಡು ಹೋಗ್ತಾ ಇದ್ದೀವಿ ಸೀಲ್ ಮಾಡಿಬಿಟ್ಟು, ಆ ಜಾಡಿ ಸಿಕ್ಕಿದೆ. ಮತ್ತು ಗುಲ್ಗಂಜಿಗಳು ಸಿಕ್ಕಿದೆ. ಇವೆಲ್ಲ ಎಲ್ಲಿನೋದು ಇದು? ಅವ್ರು ಹೇಳ್ತಾರೆ ಕಾತೆವಾಡ ಕಡೆಯಿಂದ ಹೋಯ್ತು ಅಂತ, ಅಂದರೆ ಗುಜರಾತ್ ಕಡೆಯಿಂದ ಹೋಯ್ತು ಅಂತ. ಗುಜರಾತಲ್ಲಿ ಮೆಣಸು ಬೆಳೆಯಿಲ್ಲ, ನಮ್ಮ ಪಶ್ಚಿಮ ಘಟ್ಟಕ್ಕೆ ಬರಬೇಕು, ಇಲ್ಲಿಗೆ ಬರಬೇಕು. ಹಾಗಾದ್ರೆ ಎಲ್ಲಿಂದ ಹೋಯ್ತು? ನನ್ನ ಪ್ರಕಾರ ಅದು ಇವ್ರು ಏನೇ ಹೇಳ್ಕೊಳ್ಳಿ, ಬೇರೆ ಬೇರೆಯವರು ಕೊಚ್ಚಿನಿಂದ ಅಲ್ಲಿಂದ ಅಲ್ಲ, ಅದು ಹೋಗಿರ್ತಕ್ಕಂಥದ್ದು ನನಗನ್ಸಿದ್ದು ಹೊನ್ನಾವರದ ಕಡೆಯಿಂದ ಹೋಗಿದೆ ಅಂತ. ಕರೆಕ್ಟ್. ಹೊನ್ನಾವರ ಕಾಳಿ ನದಿ ಇದೆಯಲ್ಲ, ಅದು ನ್ಯಾಚುರಲ್ ಬಂದರೆ ಅದೊಂಥರ. ಹೌದೌದು. ಮತ್ತು ಉಬ್ಬರ ಬೆಳಿತೆಗಳಿಗೆ ಭಾಳ ಪ್ರಸಿದ್ಧಿ ಅದು. ಈ ಹುಣ್ಣಿಮೆ ದಿನ ಉಬ್ಬರ ಬಂದಂಥ ಸನ್ನಿವೇಶದಲ್ಲಿ ಹಡಗುಗಳು ಒಳಕ್ಕೆ ಹೋಗುತ್ತವೆ, ದೊಡ್ಡ ದೊಡ್ಡ ಇವು ಒಂದು ಸ್ಟೀಮರ್ಗಳೆಲ್ಲ, ಒಂದು ಮೀಡಿಯಮ್ ಸೈಜಿನ ಒಂದು ಇವೆಲ್ಲ ಹಳೆಯ ಒಂದು ಮಾದರಿ ಹಡಗುಗಳು, ಅದೆಲ್ಲ ಲೋಡ್ ಮಾಡಿಬಿಡ್ತಾರೆ ಇವರು. ಗಬ ಗಬ ಅಂತ ಲೋಡ್ ಮಾಡಿಬಿಡ್ತಾರೆ. ಮತ್ತೆ ಇಳಿಯುತ್ತಲ್ಲ, ಇಳಿಯೋಷ್ಟೊತ್ತಿಗೆ ಕರ್ಕೊಂಡ್ಬಂದ್ಬಿಡ್ತಾರೆ ಹೊರಗಡೆಗೆ. ಒಂದು 7-8 ಕಿಲೋಮೀಟ್ರ್ ಒಳಗೆ ಹೋಗುತ್ತೆ ಹಡಗುಗಳಾಗ ಉಬ್ಬರ ಬಂದ ಸನ್ನಿವೇಶದಲ್ಲಿ. ಸೊ ಇಂಥ ಒಂದು ಸನ್ನಿವೇಶ ಬಳಸ್ಕೊಂಡು ಅವ್ರು ಹೋಗಿದ್ದಾರೆ ಅಲ್ಲಿಗೆ. ಹೀಗಾಗಿ ನಮಗೆ ಬಳಕೆಯಲ್ಲಿ ಇದ್ದಿದ್ದು ಮೊದಲಿಂದಲೂ ಕೂಡ ಈಜಿಪ್ಟಿನ ಗ್ರೀಕ್ ನೋಡನೆ ಈ ಕೆಂಪು ಸಮುದ್ರದ ಮೂಲಕನೇ ಹೊರತು ಪರ್ಷಿಯನ್ ಕೊಲ್ಲಿಯ ಮೂಲಕ ಅಲ್ಲ. ಕರೆಕ್ಟ್. ಪರ್ಷಿಯನ್ ಕೊಲ್ಲಿಗೆ ಹೋದರೆ ಮತ್ತೆ ಭೂಮಾರ್ಗ ಹೋಗಬೇಕಾಗಿತ್ತು. ಹೌದೌದು. ನೀವು ಕೆಂಪು ಸಮುದ್ರದ ಮೇಲೆ ಹೋಗಿದ್ರೆ ಅಪ್ ಟು ಅಲೆಕ್ಸಾಂಡ್ರಿಯಾವರೆಗೂ ನೀವು ಹೊಟ್ಟೋಗ್ಬೋದು, ಅಲೆಕ್ಸಾಂಡ್ರಿಯಾವರೆಗೂ ಹೊಟ್ಟೋಗ್ಬೋದು ನೀವು. ಅಲೆಕ್ಸಾಂಡ್ರಿಯಾವರೆಗೂ ನೀವು ಸಮುದ್ರದಲ್ಲಿ ಹೋಗಿ ಅಲ್ಲಿಂದ ಆಚೆಗೆ ನೀವು ಗ್ರೀಕ್ ಸಾಗಿಸ್ಕೊಳ್ಬೋದು. ಹೌದು. ಅದರಿಂದ ಈ ಸಂಬಂಧಗಳಿವೆಯಲ್ಲ, ಈ ಬಂದರುಗಳು ಎಲ್ಲೆಲ್ಲಿದ್ವು, ಏನಿದ್ವು, ಹೇಗೆ ಬಳಕೆ ಆಗ್ತಾ ಇತ್ತು ಅಂತ. ಸೊ ಇಷ್ಟೇ ಒಂದು ಸೀಮಿತವಾಗಿ ಬಳಕೆ ಆಗ್ತಾ ಇತ್ತವು. ಸೊ ಹೀಗಾಗಿ ಆ ಕಾಲಕ್ಕೆ ವ್ಯಾಪಾರಿಗಳು ಬರ್ತಾಯಿದ್ರು, ಹೋಗ್ತಾಯಿದ್ರು. ಅರಬ್ಬರು ಯಾರೂ ಧರ್ಮ ಪ್ರಸಾರಕ್ಕಾಗಿ ಇನ್ನೊಂದಕ್ಕಾಗಿ ಇನ್ನೂ ಈ ತಲೆಗಡೆಗೆ ಬಂದಿರಲಿಲ್ಲ. ಸಿಂಧ್ ಪ್ರಾಂತ್ಯ ಬಿಟ್ಟರೆ ದಕ್ಷಿಣಕ್ಕೆ ಅವ್ರು ಬಂದಿರಲಿಲ್ಲ. ಸುಮ್ಮನೆ ಇವತ್ತಿನ ಫೇಸ್ಬುಕ್ಗಳಲ್ಲಿ ಅಲ್ಲಿ ನಾನು ಅದನ್ನು ನೋಡ್ತೀನಿ, ಅವೆಲ್ಲ ಆ ಥರದ್ದು ಇದಲ್ಲ, ಅದು ಆ ಥರ ಸಾಧ್ಯವಿಲ್ಲ. ಅದೇ ಇವರು ದಂಡಯಾತ್ರೆ ಹೋದಾಗ ಅಲ್ಲೆಲ್ಲ ಸೋಲಿಸಿದ್ದು ಅನ್ನೋ ಥರ. ಇಲ್ಲ ದಂಡಯಾತ್ರೆ ಹೋದ ಇವರು ವ್ಯಾಪಾರ ತಾಜಿಕರು ಬಂದಿದ್ರು ಅಂತ. ತಾಜಿಕ್ಸ್ ಅಂದರೆ ಅವ್ರ ವ್ಯಾಪಾರಿಗಳೇ, ಅವರು ಅರಬ್ ವ್ಯಾಪಾರಿಗಳವರು ಬರ್ತಾಯಿದ್ರು, ಹೋಗ್ತಾಯಿದ್ರು. ಅವ್ರಿಗೇನು ವ್ಯಾಪಾರಿಗಳಿಗೆ ಎಲ್ಲ ಕಡೆನೂ ಹೋಗ್ತಾಯಿದ್ರು ಅವರು ವ್ಯಾಪಾರಿಗಳು. ಸೊ ಅವ್ರ ಜೊತೆಲಿ ವ್ಯಾಪಾರ ಇತ್ತು, ವ್ಯಾಪಾರ ಸಂಬಂಧ ಚೆನ್ನಾಗಿತ್ತು ಇವರಿಗೆ. ರಾಷ್ಟ್ರಕೂಟರ ಕಾಲದಲ್ಲೂ ವ್ಯಾಪಾರ ಸಂಬಂಧ ಚೆನ್ನಾಗಿತ್ತು. ಈಗ ಚೀನಾದ ಎಷ್ಟೋ ವಸ್ತುಗಳು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದೆ ಅಂದರೆ ಅರ್ಥ ಚೀನಾದವ್ರು ನೇರೋ ಬಂದಿಲ್ಲ, ಚೀನಾದಿಂದ ಯಾವುದೋ ಒಂದು ಜಾಗಕ್ಕೆ ಬರ್ತಾಯಿತ್ತು, ಅಲ್ಲಿಂದ ಇಲ್ಲಿಗೆ ಸಾಗಿಸ್ತಾ ಇದ್ರು. ಆ ಥರ ವ್ಯವಹಾರಿಕ ಸಂಬಂಧಗಳು ಇದ್ದೇ ಪ್ರಪಂಚ. ಇದು ಸಾಂಸ್ಕೃತಿಕವಾದಂಥ ಸಂಬಂಧಗಳು ಮತ್ತು ವ್ಯಾಪಾರಿ ಸಂಬಂಧಗಳು ಅಂತ ಇರ್ತವೆ, ಎರಡೂ ಥರ ಇರ್ತಾಯಿತ್ತು. ಸರ್ ಅದಾಗೆ ಚಾಳುಕ್ಯರ ಹತ್ರ ಇದ್ವಿ, ಅವ್ರ ಶಾಸನಗಳ ಬಗ್ಗೆ ಮಾತಾಡಿಕೊಂಡು. ಚಾಳುಕ್ಯರ ಶಾಸನಗಳಲ್ಲಿ ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂದರೆ ನೋಡಿ, ಐಹೊಳೆ ಶಾಸನ, ಶಿಲಾಶಾಸನ. ನೀವು ನೋಡಿ, ಐಹೊಳೆ ಶಿಲಾಶಾಸನ ಬರೆಸಿರ್ತಕ್ಕಂಥದ್ದು ಕನ್ನಡ ಲಿಪಿ ಬಳಸಿ. ಏಕೆಂದರೆ ಆ ಕಾಲಕ್ಕಾಗಲೇ ಹಲ್ಮಿಡಿ ಲಿಪಿಗೆ ಏನು ಬಳಸಿದ್ವಿ ಕನ್ನಡ ಲಿಪಿ, ಆ ಕನ್ನಡ ಲಿಪಿಯನ್ನೇ ಅವರು ಕೂಡ ಬಳಸ್ತಾರೆ, ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿಂದ ಆಚೆಗೆ ಕರ್ನಾಟಕದಲ್ಲಿ ಬರವಣಿಗೆ ಆದಂಥ ಎಲ್ಲ ಸಂಸ್ಕೃತ ಶಾಸನಗಳು ಕನ್ನಡ ಲಿಪಿಯಲ್ಲೇ ಬಳಕೆ ಆಗಿರ್ತಕ್ಕಂಥದ್ದು. ಇಲ್ಲಿನ ದಕ್ಷಿಣದ ಕನ್ನಡದ ಲಿಪಿ ಏನಿದೆಯೋ, ದಕ್ಷಿಣ ಭಾರತದಲ್ಲಿ ಬಳಕೆ ಇರತಕ್ಕಂಥ ಲಿಪಿ ಏನಿದೆಯೋ ಕನ್ನಡ ಲಿಪಿ, ಅದರಲ್ಲೇ ಬರೆದಿರ್ತಕ್ಕಂಥದ್ದು, ಮುಂದೆ ಬಳಸಿಲ್ಲ. ಒಂದು ಸಾರಿ ಏನು ಮಾಡಿದ್ರು, ಈ ಮೈಗ್ರೇಷನ್ ಇತ್ತು ಭಾಳ, ವಲಸೆ ಅನ್ನೋದು ಭಾಳ ಹಿಂದಿನಿಂದ ಇತ್ತದು. ಆ ವಲಸಿಗರು ಬಂದಾಗ ಮಾತ್ರ ಮತ್ತೆ ಆ ಲಿಪಿಲಿ ಬಳಸ್ಕೊಂಡಿದ್ದಾರೆ ಅವರು. ಈಗ ನಿಮಗೆ ಪಟ್ಟದಕಲ್ಲಲ್ಲಿ ಒಂದು ಸ್ತಂಭ ಶಾಸನ ಬರುತ್ತೆ. ಪಟ್ಟದಕಲ್ಲಲ್ಲಿ 3 ದೇವಸ್ಥಾನಗಳ ಮಧ್ಯೆ ಒಂದು ಕಲ್ಲು, ಒಂದು ಸ್ತಂಭ ಶಾಸನ ಇದೆ. 4 ಮುಖದಲ್ಲಿ ಕನ್ನಡ ಲಿಪಿಯಲ್ಲಿ ಬರೆದಿದ್ದಾನೆ ಒಂದು ಶಾಸನ. ಅದೇ ಶಾಸನ ನಾಗರಿ ಲಿಪಿಯಲ್ಲಿ 4 ಮುಖದಲ್ಲಿ ಬರೆದವನೆ. ಒಂದೇ ಲಿಪಿ, ಒಂದೇ ಕಂಟೆಂಟ್, ವಿಷಯ ಒಂದೇ, ಲೈನ್ಗಳು ಒಂದೇ, ಅವೇ ಭಾಷೆನೂ ಅದೇ. ಆದರೆ ಒಂದು ಕಡೆ ನಾಗರಿ ಲಿಪಿಯಲ್ಲಿ ಬರೆದವನು ಉತ್ತರ ನಾಗರಿ ಲಿಪಿಯಲ್ಲಿ, ಇನ್ನೊಂದು ಕಡೆ ಕನ್ನಡ ಲಿಪಿಯಲ್ಲಿ ಬರೆದ. ಅಂದರೆ ಆ ಕಾಲಕ್ಕಾಗಲೇ ಲಿಪಿಗಳ ವ್ಯತ್ಯಾಸ ಆಗಿಬಿಟ್ಟಿತ್ತು. ಉತ್ತರ ಮತ್ತು ದಕ್ಷಿಣ ಎಂಬತಕ್ಕಂಥ ಸಂಚಾರಗಳು ಶುರುವಾಗಿತ್ತು. ಸಂಚಾರಗಳು ಬಂದವರಿಗೂ ಅರ್ಥ ಆಗಲಿ, ಹೌದು, ಬಂದವ್ರಿಗೆ ಅರ್ಥವಾಗಲಿ ಅಂತ. ಅಲ್ಲಿಂದ ಗಂಗಾ ನದಿ ಕಡೆಯಿಂದ ಭಾಳ ಜನ ಬರ್ತಾಯಿದ್ರು, ವಾರಣಾಸಿ ಕಡೆಯಿಂದ ಬರ್ತಾಯಿದ್ರು. ಅಲ್ಲಿ ಅವಾಗ ನಾಗರಿ ಬಳಿ ಇತ್ತು. ಅವ್ರೇನು ಬಂದರು, ಇಲ್ಲಿ ಬರ್ಸಿದ್ರು ಅದನ್ನು. ಮತ್ತು ಅನೇಕ ಶಿಲ್ಪಿಗಳು ಬರ್ತಾರೆ ಆ ಕಾಲಕ್ಕೆ. ನೀವು ಅಜಂತ ಇದು ಯಾವುದು ನಮ್ಮ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಲ್ಲಿ ದೇವಸ್ಥಾನ ಕಟ್ಟಿದಂಥ ಅನೇಕ ಶಿಲ್ಪಿಗಳು ಉತ್ತರ ಭಾರತದವರು. ಅವ್ರು ಬಂದ ಸನ್ನಿವೇಶದಲ್ಲಿ ಅವ್ರ ಹೆಸರು ಆ ಲಿಪಿಲೇ ಬರ್ಕೊಂಡವ್ರೆ. ಅವರು ನಾಗರಿ ಲಿಪಿಲಿ ಬರ್ಕೊಂಡಿದ್ದಾರೆ. ಆ ಕಾಲ ನಾಗರಿ ಸಹಿನ, ಹೌದು, ಹೆಸರನ್ನೇ ಬರ್ಕೊಂಡಿದ್ದಾರೆ, ಅವ್ರ ಹೆಸರನ್ನು ಬರ್ಕೊಂಡಿದ್ದಾರೆ. ಇಲ್ಲಿ ಎಲ್ಲಿ ಬರ್ದಿದ್ದಾರೆ ಸರ್? ಅಂದ್ರೆ ಅವ್ರು ಎಲ್ಲಿ ಶಿಲೆ ಎಲ್ಲೆಲ್ಲಿ ಅವರು ದೇವಸ್ಥಾನ ಮಾಡಿದ್ದಾರೆ ಆ ದೇವಸ್ಥಾನ ಪಟ್ಟದಕಲ್ಲಲ್ಲಿ ಅಲ್ಲೇ ಬರ್ದಿದ್ದಾರೆ. ಇದೆ ನಾಗನಾಥ್ ದೇವಸ್ಥಾನ ಮೇಲೆ ಇದೆ ನೋಡ್ರಿ ಸರ್. ಅದೇ ಲಿಪಿಯ ಉಗಮದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಚಾಳುಕ್ಯರ ಕಾಲಕ್ಕೆ ಬಂದ್ವಿ, ಕದಂಬರ ಸಂದರ್ಭ ಆದಮೇಲೆ ಚಾಳುಕ್ಯರದು ಲಿಪಿ ಮತ್ತು ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ವಿ.
ಅದಾದಮೇಲೆ ಬಂದಂಥ ರಾಷ್ಟ್ರಕೂಟರ ಬಗ್ಗೆ ಶಾಸನಗಳು ಯಾವ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರೋವಂಥದ್ದು? ರಾಷ್ಟ್ರಕೂಟರು ಅವರ ಅಂತ್ಯಕಾಲಕ್ಕೆ, ರಾಷ್ಟ್ರಕೂಟರ ಕೊನೆ ಕಾಲಕ್ಕೆ, ರಾಷ್ಟ್ರಕೂಟರು ಅವರ ಆರಿಜನ್ನು ಅವರು ಮೊದಲು ಲಟ್ಟಲೂರು ಪೂರ್ವರಾಧೀಶ್ವರ ಅಂತ ಹೇಳ್ಕೊಳ್ತಾರೆ. ಏನು ಲಾಟೂರ್ ಅಂತ ಇದೆಯಲ್ಲ ಮಹಾರಾಷ್ಟ್ರ, ಆ ಮೂಲದವರು ಅವರು ಮೊದಲಿಗೆ. ಮುಂದೆ ಅವರು ನಾವು 4-5 ಶಾಖೆಗಳಾಗುತ್ತೆ ಒಟ್ಟು. ಆ ಶಾಖೆಗಳಲ್ಲಿ ಒಂದು ಪ್ರಮುಖವಾದಂಥ ಶಾಖೆ ಮಳಕೇಡಲ್ಲಿ ಬಂದು ರಾಜ್ಯಭಾರ ಸ್ಥಾಪನೆ ಮಾಡ್ತಾನೆ. ಸೊ ಅಲ್ಲಿಂದ ಆಚೆಗೆ ಅದು ರಾಷ್ಟ್ರಕೂಟರ ಪ್ರಬಲವಾದಂಥ ಒಂದು ಕೇಂದ್ರವಾಗುತ್ತೆ. ಇಡೀ ದಕ್ಷಿಣ ಭಾರತ ಒಂದೇ ಅಲ್ಲ, ಉತ್ತರ ಭಾರತಕ್ಕೂ ಅವ್ರು ಪ್ರವೇಶಿಸ್ತಾರೆ. ಕೊನೆಯ ಕಾಲದಲ್ಲಿ ಮುಮ್ಮಡಿ ಕೃಷ್ಣನ ಕಾಲಕ್ಕೆ ಅವನ ರಾಜ್ಯ ಉತ್ತರದಲ್ಲಿ ಮಾಳವವನ್ನು ದಾಟಿ ಮುಂದಕ್ಕೆ ಹೋಗಿತ್ತು. ಹತ್ತತ್ರ ಗಂಗಾ ನದಿ ಬಯಲುವರೆಗೂ ಇತ್ತದು. ದಕ್ಷಿಣದಲ್ಲಿ ಕಾವೇರಿ ನದಿ ಚಿದಂಬರಂವರೆಗೂ ಇತ್ತದು. ಚಿದಂಬರಂವರೆಗಿತ್ತು. ಒಂದು ಸಣ್ಣ ರಾಜ್ಯ ಅಲ್ಲ ಅದು. ನೀವು ಲೆಕ್ಕ ಕೊಟ್ಟರೆ ಇಡೀ ಮುಕ್ಕಾಲು ಭಾರತನೇ ಹೆಚ್ಚು ಕಮ್ಮಿ ಅವನ ಕಾಲಕ್ಕೆ ಸೇರಿತ್ತು. ಅಷ್ಟು ದೊಡ್ಡ ರಾಜ್ಯವನ್ನು ಆಳಿದವರು ಅವರು. ಅವ್ರ ಕಾಲಕ್ಕೆ ಈ ಶಾಸನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ, ಕನ್ನಡ ಶಾಸನಗಳಲ್ಲಿ ಸಾಹಿತ್ಯ ಕಾಣಿಸ್ಕೊಳ್ಳೋಕೆ ಶುರುವಾಯ್ತದು. ಕಾರಣ ಇಷ್ಟೇ, ಸೊ ಅನೇಕ ಪಂಡಿತರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಅನೇಕ ಪಂಡಿತರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬರೋಕ್ಕೆ ಶುರು ಮಾಡಿದ್ರು. ಬಂದು ಇಲ್ಲಿನ ಲ್ಯಾಂಗ್ವೇಜನ್ನು ಇಲ್ಲಿಂದ ಇದನ್ನು ತಗೊಂಡು ಸೊ ಇಲ್ಲಿನವರೇ ಆಗಿ ಶಾಸನಗಳಲ್ಲಿ ಬರೆದ್ರು ಅವರು. ಅವ್ರು ಕಾವ್ಯಗಳನ್ನು ಬರೆಯೋಕ್ಕೆ ಹೋಗಲಿಲ್ಲ ಅವರು. ಇನ್ನೂ ಕನ್ನಡದ ಕಾವ್ಯ ಶುರು ಆಗಿರಲಿಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ ಭಾಳ ಪ್ರಮುಖವಾದದ್ದು. ಅವರ ಕೊನೆ ಕಾಲದಲ್ಲೇ ಇದಾಗಿದ್ದು ಯಾರು, ಇವರು ಪಂಪ ಬಂದಿದ್ದ ಅವ್ರ ಕಾಲಕ್ಕೆ. ಹೌದು. ಆಮೇಲೆ ರನ್ನ ಅವರೆಲ್ಲ ಬಂದಿದ್ದ ಅದಕ್ಕೆ ಹೆಚ್ಚು ಕಮ್ಮಿ ಅವೆಲ್ಲ ಒಂದು ಕಾಲದವು, ಅವೆಲ್ಲ ಒಂದು ಕಾಲಘಟ್ಟದವು. ರಾಷ್ಟ್ರಕೂಟರ ಕೊನೆ ಕಾಲದವು ಅವೆಲ್ಲ. ರಾಷ್ಟ್ರಕೂಟರ ಪಂಪ ಬಂದಿದ್ದು ರಾಷ್ಟ್ರಕೂಟರ ಕಾಲದಲ್ಲೇ. ಬಟ್ ಆದರೆ ಅವನು ಸಾಮಂತನಾಗಿದ್ದ. ಅರಿಕೇಸರಿ ಇದರಲ್ಲಿದ್ದರಿಂದ ಕವಿ ಚಕ್ರವರ್ತಿ ಅಂತ ಬಿರುದು ಕೊಡೋಕ್ಕಾಗಲಿಲ್ಲ ಅವನಿಗೆ, ಪಂಪನಿಗೆ. ಅವನೇ ಹೇಳ್ಕೊಂಡಿದ್ದಾನೆ, ಪೊನ್ನಂ ಕೊಡೆ ಇವನಾದ ರನ್ನನಿಗೆ ಕವಿ ಚಕ್ರವರ್ತಿ ರನ್ನ ಇತ್ತು. ಅದು ಜನ್ನನಿಗೂ ಇರುತ್ತೆ. ಜನ್ನ ಹೇಳ್ಕೊಳ್ತೇನೆ ಆ ಮಾತನ್ನು. ನಾವು 3 ಕೊಟ್ವಿ, ಅವನು ಕೊಡೋಕ್ಕಾಗಲಿಲ್ಲ ಇವನಿಗೆ ಅಂತ. ಸೊ ಅದರಿಂದ ನಾವು ಈ ಭಾಳ ವಿಶಾಲವಾದಂಥ ಒಂದು ಸಾಮ್ರಾಜ್ಯ. ಆದ್ದರಿಂದ ಇದು ಇವರಿಗೆ ಭಾಳ ಕನ್ನಡದ ಪ್ರೇಮಿಗಳಿವರು. ಯಾರು ಈ ರಾಷ್ಟ್ರಕೂಟ ರಾಜರು ಗುಜರಾತಲ್ಲಿ ಆಳ್ತಕ್ಕ ಸನ್ನಿವೇಶದಲ್ಲಿ ಗುಜರಾತಿನ ಶಾಸನಗಳಲ್ಲಿ ಕನ್ನಡದ ಸಹಿ ಹಾಕಿದ್ದಾರೆ ಅವರು. ತಮ್ಮ ಸಹಿಯನ್ನು ಕನ್ನಡದಲ್ಲಿ ಧ್ರುವ ಎಂತ ಕತೆ ಬರೀಬೇಕಾದ್ರೆ ಕನ್ನಡದಲ್ಲಿ ಸಹಿ ಹಾಕೋಕೆ ಹೋಗಿದ್ದಾರೆ. ಅಲ್ಲಿನ ಒಂದು ಅಷ್ಟು ಅಲ್ಲಿನ ಕನ್ನಡದಲ್ಲಿ ಅಂದರೆ ಈ ಥರ ಕನ್ನಡಾಭಿಮಾನಿಗಳವರು ಯಾರು ರಾಷ್ಟ್ರಕೂಟರು. ಅದಕ್ಕಿಂತ ಮುಖ್ಯವಾಗಿ ನಮಗೆ ಇದರಲ್ಲೊಂದು ಶಾಸನ ಸಿಕ್ಕಿದೆ. ಯಾವುದರಲ್ಲಿ ಸಾತ್ನಾ ಜಿಲ್ಲೆಯಲ್ಲಿ ಒಂದು ಶಾಸನ ಸಿಕ್ಕಿದೆ. ಆ ಸಾತ್ನಾ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನದಲ್ಲಿ ಇಡೀ ಶಾಸನ ಕನ್ನಡದಲ್ಲಿದೆ. ಇಡೀ ಶಾಸನ ಕನ್ನಡದಲ್ಲಿರ್ತಕ್ಕಂಥದ್ದು ವಿಶೇಷ. ಅದು ಎಲ್ಲಿ ಮಧ್ಯಪ್ರದೇಶದಿಂದ ಆಚೆ ಗಂಗಾ ನದಿಗೆ ಒಂದು 3 ಗಂಟೆ ಪ್ರಯಾಣ ಅದು ಅಷ್ಟೇ. ಸೊ ಅಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಇದರಲ್ಲಿ ನಮಗೆ ಕನ್ನಡದಲ್ಲಿ ಸಿಕ್ಕತಕ್ಕಂಥದ್ದು ಒಂದು ವಿಶೇಷ. ಭಾಳ ವಿಶೇಷ ಅಂದರೆ ಆ ಶಾಸನದಲ್ಲಿ ನಾನು ಗೆದ್ದೆ, ನಾನು ಸೋತೆ ಅಂತೇನು ಹೇಳಲಿಲ್ಲ ಅವನು. ತನ್ನ ವಿಶೇಷವಾದಂಥ ಒಂದು ಬಿರುದು, ಕನ್ನಡದ ರಾಜರಿಗಿದ್ದಂಥ ಒಂದು ಬಿರುದನ್ನು ಅವನು ಶುರು ಮಾಡ್ತಾನಲ್ಲಿ. ಅದೇನು ಅಂದರೆ ಪರನಾರಿ ಸಹೋದರ ಅಂತ, ಪರನಾರಿ ಪುತ್ರ. ಇದು ಕರ್ನಾಟಕದ ಅರಸರಿಗಿದ್ದಂಥ ಬಿರುದು. ಬೇರೆ ಅರಸರಿಗೆ, ಬೇರೆ ರಾಜರಿಗೆ ಇದ್ದಂಥ ಈ ಬಿರುದುಗಳು ಇತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಕನ್ನಡದ ರಾಜರಿಗೆ ಭಾಳಷ್ಟು ರಾಜರು ಇದನ್ನು ಬಳಸ್ಕೊಂಡಿದ್ದಾರೆ. ಪರನಾರಿ ಪುತ್ರ, ಪರನಾರಿ ಸಹೋದರ, ಪರದಾರ ಸಹೋದರ ಅಂದರೆ ಬೇರೆಯವರ ಪತ್ನಿಯ ಸಹೋದರ ಅಂತ. ಸೊ ಈ ಥರದ ಬಿರುದುಗಳನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಕನ್ನಡ ರಾಜರು. ಅದು ಎಲ್ಲ ರಾಜರು ತಮ್ಮ ಬಿರುದುಗಳಾಗಿ ತೊಗೊಂಡಿದ್ದಾರೆ. ಇದನ್ನು ತಮ್ಮ ವಿಶೇಷವಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಇವತ್ತಿನ ಒಂದು ಸೈನ್ಯಗಳಲ್ಲಿ ನಡೀಬಹುದಾದಂಥ ಈ ಇಸ್ಲಾಂ ಒಂದು ಆಕ್ರಮಣ ಆದಂಥ ಸನ್ನಿವೇಶದಲ್ಲಿ ನಡೀಬಹುದಾದಂಥ ಅತ್ಯಾಚಾರ ಅನಾಚಾರಗಳೇನಿದೆ ಅದರಿಂದ ಇವರು ದೂರವಾಗಿದ್ದರು ಅಂತ. ಇವರು ಆ ಥರ ಬೇರೆ ರಾಜ್ಯಗಳ ಮೇಲೆ ಹೋದಂಥ ಸನ್ನಿವೇಶದಲ್ಲಿ ಇವರು ಆ ಥರ ಮಾಡ್ತಾ ಇರಲಿಲ್ಲ ಅಂತ. ಅವರನ್ನು ಸ್ತ್ರೀಯರನ್ನು ಭಾಳ ಗೌರವವಾಗಿ ಕಾಣ್ತಾ ಇದ್ರಿ ಅಂತಕ್ಕಂಥ ಒಂದು ವಿಶೇಷಣವನ್ನು ಆಗಿ ಇದನ್ನು ಬಳಸ್ತಾರೆ ಅವರು. ಆದ್ದರಿಂದ ಇದು ಈ ರಾಷ್ಟ್ರಕೂಟರ ಕಾಲದಲ್ಲಿ ಆರಂಭವಾದಂಥ ಒಂದು ಪದ ಇದು, ಶಬ್ದ ಇದು, ಅವ್ರ ಶಾಸನಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಸೊ ಹೀಗಾಗಿ ಪರನಾರಿ ಪುತ್ರ, ಅವನು 3ನೇ ಕೃಷ್ಣ ಹೇಳ್ಕೊಳ್ತಾನೆ, ನಾನು ಪರನಾರಿ ಪುತ್ರ ಅಂತ ಹೇಳ್ಕೊಳ್ತೇನೆ ಅವನು. ಸೊ ಎಲ್ಲ ಹೆಂಗಸರು ಕೂಡ ನನಗೆ ತಾಯಿ ಸಮಾನವಾಗಿ ಕಾಣಿಸ್ತಾರೆ ಕಣ್ಣಲ್ಲಿ ಅಂತ ಹೇಳ್ಕೊಳ್ತೇನೆ ಅವನು. ಸೊ ಇದು ಆ ಪದ್ಯದಲ್ಲಿ ಇರೋದು ಇದೇ ಹೇಳಿರೋದು ಅವನು, ಇನ್ನೇನು ಹೇಳಿಲ್ಲ ಅವನು. ನಾನು ಗೆದ್ದೆ, ನಾನು ಸೋತೆ ಅಂತ ಹೇಳಲಿಲ್ಲ ಅವನು. ಯುದ್ಧಕ್ಕೆ ಹೋದಂಥ ಸನ್ನಿವೇಶದಲ್ಲಿ, ಅಲ್ಲೆಲ್ಲ ಗೆದ್ದಂಥ ಸನ್ನಿವೇಶದಲ್ಲಿ ಕನ್ನಡದಲ್ಲಿ ಶಾಸನ ಹಾಕ್ಸಿದ್ದಾನೆ ಅವನು. ಮಧ್ಯಪ್ರದೇಶದ ಕೊನೆಯ ಊರಲ್ಲಿ ಹಾಕ್ಸ್ತಕ್ಕ ಸನ್ನಿವೇಶದಲ್ಲಿ ಅವನು ಹೇಳ್ಕೊಂಡಿರ್ತಕ್ಕಂಥದ್ದು ನಾನು ಪರನಾರಿ ಪುತ್ರ ಅಂತ ಹೇಳ್ಕೊಳ್ತಾನೆ ಅವನು. ಸೊ ಇಷ್ಟೇ ಅವನು ಇನ್ನೇನು ಹೇಳ್ಕೊಳ್ಳಿಲ್ಲ ಅವನು. ಬೇರೆ ನಾನು ಬಂದೆ, ಇವ್ರನ್ನ ಗೆದ್ದೆ, ಅವ್ರಿಗೆ ಇಡೀ ಶಾಸನದಲ್ಲಿ ಹೇಳ್ಕೊಂಡಿರೋದೇ ಇದು.
ಹೌದು, ಗೆದ್ದವನೊಂದು ಹೇಳ್ಕೊಳ್ಳಿಲ್ಲ. ಇಂಥ ಒಂದು ರಾಜನ ಕಾಲದಲ್ಲಿ ನಾನು ಯಾರು ಅಂದರೆ ಪರನಾರಿ ಪುತ್ರ ಅಂತ ಹೇಳ್ಕೊಂಡಿದ್ದಾನೆ ಅವನು. ಸೊ 3 ಪದ್ಯಗಳು ಹೇಳ್ಕೊಂಡಿರೋದು ನಾನು ಪರನಾರಿ ಪುತ್ರ ಅಂತ ಹೇಳ್ಕೊಂಡಿದ್ದಾನೆ. ಇದು ಭಾಳ ವಿಶೇಷವಾದದ್ದು. ಅಂದರೆ ಒಂದು ರಾಜ್ಯ ಹೋದಂಥ ರಾಜರ ಅಷ್ಟು ಅಮೋಘ ಅದ್ಭುತವಾದಂಥ ಸೈನ್ಯ ಭಾಳ ದೊಡ್ಡ ಸೈನ್ಯ ಹೋದಂಥ ಸನ್ನಿವೇಶದಲ್ಲಿ ಸೊ ಯಾವತ್ತೂ ಕೂಡ ಯಾವ ಹೆಂಗಸಿಗೂ ಕೂಡ ಅವಮಾನ ಮಾಡದೆ ಬರ್ತಾ ಇದ್ದಂಥ ಒಂದು ಸೈನ್ಯ ಅಂದರೆ ನಮ್ಮ ಕನ್ನಡ ಸೈನ್ಯ. ಅದು ಭಾಳ ಮುಖ್ಯ. ಮುಂದೆ ಬೇರೆ ಇನ್ನೇನಾದರೂ ಹೇಳ್ಕೊಳ್ಬೋದು, ಬಟ್ ಇವು ದಾಖಲೆ ಇರ್ತಕ್ಕಂಥದ್ದು. ಕರೆಕ್ಟ್. ಇದು ಹೀಗಾಗಿ ಅವರು ಇವ್ರ ಕಾಲಕ್ಕೆ 250ರಿಂದ 300 ವರ್ಷ ರಾಜ್ಯಭಾರ ಮಾಡ್ತಾರೆ ಇವರು. ಹೌದು. ಕರ್ನಾಟಕ ಅಂದರೆ ಮಹಾರಾಷ್ಟ್ರ, ಈಗಿನ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ದಾಟಿ ಉಜ್ಜಯಿನಿ ಮತ್ತು ಮಧ್ಯಪ್ರದೇಶದ ಭಾಗಗಳನ್ನೆಲ್ಲ ಆಳ್ತಾರೆ ಇವರು. ಉಜ್ಜಯಿನಿನೂ ಕೂಡ ಆಳ್ತಾರೆ. ಹೌದು. ಸೊ ಇಂಥ ಸನ್ನಿವೇಶದಲ್ಲಿ ಇವರು ತಮ್ಮನ್ನು ಪರನಾರಿ ಪುತ್ರ ಅಂತ ಕರ್ಕೊಂಡಿದ್ದಲ್ಲದೆ ಶಾಸನಗಳು ಹಾಕ್ಸಿದ್ದಾರೆ, ಭಾಳಷ್ಟು ಶಾಸನಗಳು ಹಾಕ್ಸಿದ್ದಾರೆ. ಸೊ ಇವರು ರಾಜ್ಯ ಉತ್ತರ ಭಾರತಕ್ಕೂ ಸೇರಿದ್ರಿಂದ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಸಿಗ್ತಕ್ಕಂಥ ಶಾಸನಗಳು ನಾಗರಿ ಲಿಪಿಲಿ ಹಾಕ್ಸಿದ್ದಾರೆ ಅವರು. ಆ ಕಾಲಕ್ಕೆ ಬಳಕೆಯಲ್ಲಿದ್ದಂಥ ನಾಗರಿ ಲಿಪಿಯಲ್ಲಿ. ಬಟ್ ಭಾಷೆ ಕನ್ನಡನೇ. ಭಾಷೆ ಇಲ್ಲ, ಸಂಸ್ಕೃತ ಬಳಸಿದ್ದಾರೆ ಅದನ್ನೆಲ್ಲ. ಮತ್ತು ದಕ್ಷಿಣದಲ್ಲಿ ಬಳಸ್ತಕ್ಕಂಥ ಸನ್ನಿವೇಶದಲ್ಲಿ ಸಂಸ್ಕೃತವನ್ನು ಬಳಸಿದ್ದಾರೆ, ಕನ್ನಡವನ್ನು ಬಳಸಿದ್ದಾರೆ. ಸಾಮಾನ್ಯವಾಗಿ ಅದರಿಂದ ಅದು ಹೇಗೆ ಅಂದರೆ ಆರಂಭದ ಭಾಗ ಸಂಸ್ಕೃತದಲ್ಲಿರುತ್ತೆ, ಅವರ ವಂಶಾವಳಿ ಹೇಳ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಇವೆಲ್ಲ. ಈ ದಾನ ಕೊಡ್ತಕ್ಕಂಥ ಭಾಗ ಕನ್ನಡದಲ್ಲಿರುತ್ತೆ. ಇದು ತಾಮ್ರ ಶಾಸನಗಳ ಒಂದು ಸ್ಥಿತಿ. ಇದು ಒಂದು ತಾಮ್ರ ಶಾಸನ ಅಂದರೆ ಹೆಂಗಿರುತ್ತೆ ಸರ್ ಅದು? ತಾಮ್ರ ಶಾಸನ ಅಂದರೆ ಈಗ ರಾಜ ಈ ಕಲ್ಲಲ್ಲಿ ಬರೆದಿರೋದನ್ನು ತಾಮ್ರದ ಫಲಕಗಳಲ್ಲಿ ಬರೆದಿರ್ತಾರೆ, ಹಲಗೆಗಳಾಗಿ ಮಾಡಿರ್ತಾರೆ, ಹಲಗೆಗಳಲ್ಲಿ ಬರೆದಿರ್ತಾರೆ. ಒಳಗಡೆ ಹಲಗೆ ಇರುತ್ತೆ, ಔಟ್ಸೈಡ್ ಇಲ್ಲ, 2 ಹಲಗೆ 3-4 ಹಲಗೆಗಳನ್ನ ಜೋಡಿಸಿ ಒಂದು ಉಂಗುರ ಹಾಕಿರ್ತಾನೆ, ರಾಜಮುದ್ರೆ ಅದು. ಆ ಉಂಗುರ ಹಾಕಿರ್ತಕ್ಕಂಥದ್ದು ತಾಮ್ರ ಶಾಸನ. ಅದು ಹಾಕಿ ಆ ರಾಜನ ಚಿಹ್ನೆಯನ್ನು ಅದಕ್ಕೆ ಉಂಗುರವಾಗಿ ಬಳಸಿರ್ತಾನೆ ಅದನ್ನು. ಸೊ ಅವನು ಒಬ್ಬ ಬ್ರಾಹ್ಮಣನ ಕೊಡಬೇಕಾದ್ರೆ ದತ್ತಿಗಳನ್ನು ತಾಮ್ರಶಾಸ್ತ್ರನೇ ಕೊಡ್ತಾ ಇದ್ದಿದ್ದು. ಅದು ಬ್ರಾಹ್ಮಣರಿಗೆ ಇಂಡಿವಿಜುವಲ್ ಕೊಡ್ತಾ ಇದ್ದಂಥ ಒಂದು ತಾಮ್ರಶಾಸ್ತ್ರ. ಈ ತಾಳೆಗರಿ ಥರ ಉದ್ದಕ್ಕಿರ್ಬೋದು, ಇಲ್ಲ ಅಗಲವಾಗಿರ್ಬೋದು, ಹೆಂಚಿನ ಥರ ಇರ್ಬೋದು, ಚಿಕ್ಕದಾಗಿ ಅಷ್ಟೇ ಚಿಕ್ಕದು ಅಷ್ಟೇ. ಹೌದು, ಅದು ಯಾಕೆಂದರೆ ಅಥವಾ 3 ಪ್ಲೇಟ್ ಇರ್ಬೋದು, ಚಿಕ್ಕದು 3 ಪ್ಲೇಟ್ ಇರ್ಬೋದು, 4 ಪ್ಲೇಟ್ ಇರ್ಬೋದು. ತಮಿಳ್ನಾಡಿನಲ್ಲಿ ಅದು 120 kg ಆಗುತ್ತೆ ಒಂದು ಶಾಸನದ ತೂಕ. ಅಷ್ಟೊಂದು ದೊಡ್ಡ ಒಂದು 20-30 ಸೇರಿಸಿದ್ದಾರೆ ಅಲ್ಲಿ. ಆ ಥರನೂ ಇರ್ಬೋದು. ನಿಮಗೆ ಏನು ಸೇರಿಸ್ತಾರೆ, ಏನು ಕೊಡ್ತಾರೆ, ವಿಷಯ ಏನಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು 1-2 ಹಲಗೆನೂ ಇರ್ಬೋದು ಅದು, ಬಟ್ 3 ಹಲಗೆ ಸಾಮಾನ್ಯವಾಗಿರುತ್ತೆ. 3 ಹಲಗೆ ಮೇಲೇ ಇರೋದು. ಯಾಕೆಂದರೆ ಹಲಗೆ ಒಳಗಡೆ ಬರೆದಿರ್ತಾನೆ, ಮಧ್ಯದ ಹಲಗೆಯಲ್ಲಿ 2 ಕಡೆ ಬರೀತಾನೆ, ಕೊನೆ ಹಲಗೆಯಲ್ಲಿ ಒಳಗಡೆ ಬರೀತಾನೆ. ಯಾಕೆಂದರೆ ಅದು ಮಣ್ಣು ಬಿದ್ದಾಗ ಮೇಲ್ಗಡೆ ಭಾಗ ಸೌದ್ರು ಏನೂ ಆಗಬಾರ್ದು, ಅದಕ್ಕೆ ಒಳಗಡೆ ಭಾಗ ಮುಚ್ಕೊಂಡಿರೋದ್ರಲ್ಲಿ ಕ್ಲೀನಾಗಿರ್ಬೇಕು ಅಕ್ಷರ ಅನ್ನೋ ಉದ್ದೇಶಕ್ಕೆ ಅವನು ಆ ಕಾಲಕ್ಕೆ ತಲೆ ಓಡಿಸಿ ಒಳಭಾಗ ಬರೆದಿರ್ತಾನೆ, ಮತ್ತು ಮಧ್ಯದ ಭಾಗ ಪೂರ್ತಿ 2 ಕಡೆ ಬರೆದಿರ್ತಾನೆ, ಮತ್ತು ಹೊರಗಡೆ ಕೊನೆಯ ಹಲಗೆಯಲ್ಲಿ ಒಳಭಾಗ ಬರೆದಿರ್ತಾನೆ, ಹೊರಗಡೆ ಬರ್ತಿರೋದಿಲ್ಲ. ಅದು ಸೇಮ್ ವಿಷಯ ಅಲ್ಲ, ಬೇರೆ ಬೇರೆ. ಒಬ್ಬ ರಾಜ ಬಂದಾಗ ಇನ್ನೊಂದು ರಾಜ. ಇದು ನಾನು ಹೇಳಿದ್ದು ಇವು ವೈಯಕ್ತಿಕವಾದಂಥ ದಾಖಲೆಗಳು. ಯಾವುದು ಈ ತಾಮ್ರಶಾಸ್ತ್ರ ಇವು ಊರಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಒಬ್ಬ ರಾಜ ಪರ್ಸನಲ್, ಒಬ್ಬ ಬ್ರಾಹ್ಮಣನಿಗೆ ಅಥವಾ ಇದು ವೇದಗಳಲ್ಲಿ ಪಾರಂಗತನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಕೊಡ್ತಕ್ಕಂಥ ಒಂದು ದಾನ ಏನಿದೆ, ಆ ದಾನವೇ ಅದು ತಾಮ್ರಶಾಸ್ತ್ರದಲ್ಲಿ ಬರ್ಕೊಡ್ತಾ ಇತ್ತು. ಅದು ಇಂಡಿವಿಜುವಲ್ ಅದು ಇಂಥವನಾದ ನಾನು ಇಂಥವರಿಗೆ ಇಂಥದ್ದನ್ನು ಕೊಟ್ಟಿದ್ದೀನಿ ಅಂತ ಒಂದು ಮುದ್ರೆ ಹಾಕಿ ಕೊಡೋಣ. ಹೌದು, ಅದು ಸಾಮಾನ್ಯವಾಗಿ ಒಬ್ಬ ಗೊತ್ತಿರ್ತಕ್ಕಂಥ ಒಬ್ಬ ಜ್ಞಾನಿಗೆ ಕೊಡೋದ್ರಿಂದ ಅದು ಸಂಸ್ಕೃತದಲ್ಲಿ ಇರ್ತಾ ಇತ್ತು ಭಾಷೆ. ಅವನ ಭಾಗ ಪೂರ್ತಿ ಆ ದಾನ ಕೊಡೋ ಭಾಗ ಎಲ್ರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ಕನ್ನಡದಲ್ಲಿ ಬರೆಸ್ತಾ ಇದ್ದ ಆತ. ಯಾರು ತಗೊಳ್ಳೋನು ಅಥವಾ ಕೊಡೋನು ಅದನ್ನು ಕನ್ನಡದಲ್ಲಿ ಬರೆಸ್ತಾ ಇದ್ರು. ಇದು ಒಂದು ಪ್ಯಾಟ್ರನ್ ಇದು. ಸೊ ಈಗ ಈ ಥರದ ಒಂದು ಶಾಸ್ತ್ರಗಳನ್ನು ನಾವು ಅವ್ರ ಕಾಲದಲ್ಲಿ ಕಾಣ್ತೀವಿ. ಬಟ್ ಶಿಲಾಶಾಸ್ತ್ರಗಳು ಹೆಚ್ಚಿಗೆ ನೋಡತಕ್ಕಂಥ ನಾವು ಕನ್ನಡದಲ್ಲೇ ನೋಡ್ತೀವಿ ಶಿಲಾಶಾಸ್ತ್ರಗಳನ್ನು. ಒಂದು ಎರಡನೇದು ರಾಷ್ಟ್ರಕೂಟರ ಒಂದು ಇದು ಚಿಹ್ನೆ ಅವರು ಗರುಡಧ್ವಜ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರ ಅನೇಕ ಶಿಲಾಶಾಸನಗಳಲ್ಲಿ ನೇಗಿಲನ್ನು ಬಳಸ್ತಾರೆ, ನೇಗಿಲು ಚಿಹ್ನೆಯನ್ನು ಬಳಸ್ತಾರೆ ಅವರು. ಮೊಟ್ಟ ಮೊದಲ ಬಾರಿಗೆ ಬೇರೆ ಇನ್ಯಾವ ಶಾಸನಗಳಲ್ಲೂ ಬರೋದಿಲ್ಲ ನಮ್ಮ ದೇಶದಲ್ಲಿ. ಇವರ ಶಾಸನಗಳಲ್ಲಿ ಮಾತ್ರ ನೇಗಿಲು ಚಿಹ್ನೆಯನ್ನು ಬಳಸ್ತಾರೆ. ಇವರ ಒಂದು ಶಾಸನಗಳ ವಿಶೇಷತೆ ಅದು. ನೀವು ಆ ನೇಗಿಲು ನೋಡಿದ ತಕ್ಷಣ ಹೇಳ್ಬೋದು ರಾಷ್ಟ್ರಕೂಟರ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು, ಗೊತ್ತಿದ್ರೆ ನಿಮಗೆ. ಆ ನೇಗಿಲು ಚಿಹ್ನೆ ಕೃಷಿಗೆ ಪೋಷಣೆ ಮಾಡಿದವರು ಇವರು. ಅಂದರೆ ಅನೇಕ ಹೊಸದಾಗಿ ಸೆಟ್ಲ್ಮೆಂಟ್ಸ್ ಆರಂಭಿಸಿದ್ರು, ಊರುಗಳನ್ನು ಆರಂಭಿಸಿದ್ದು. ಮತ್ತು ಆರಂಭಿಸಿ ಆ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಕಾಡನ್ನು ಗಿಡಗಳನ್ನು ಕಡಿದು ಕೃಷಿಯನ್ನು ಆರಂಭಿಸಿದ್ದು ಇವರು. ಹೀಗಾಗಿ ಇವರು ಚಿಹ್ನೆಯಾಗಿ ನೇಗಿಲನ್ನು ಬಳಸ್ತಾರೆ ಇವರು ರಾಷ್ಟ್ರಕೂಟರು.
ಬೇರೆ ಇನ್ನೆಲ್ಲೂ ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಈ ಥರದ ಒಂದು ಚಿಹ್ನೆಗಳು, ಇವರಲ್ಲಿ ಮಾತ್ರ ಆ ಒಂದು ಇದು ಕಾಣಿಸ್ಕೊಳ್ತೀವಿ. ಮತ್ತು ಎಲ್ಲ ಕಡೆಯೂ ವ್ಯವಸಾಯ ಸೂಚಕವಾಗಿ ಮೇಟಿಕಲ್ಲನ್ನು ಹಾಕಿಸ್ತಾರೆ. ಅಂದರೆ ಮೇಟಿಕಲ್ ಅಂದರೆ ವ್ಯವಸಾಯಕ್ಕೆ ವ್ಯವಸಾಯ ಸೂಚಕವಾಗಿ ಒಂದು ಗ್ರಾಮವನ್ನು ಕಟ್ತಕ್ಕಂಥದ್ದು, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಾಮವನ್ನು ಕಟ್ತಕ್ಕಂಥದ್ದು. ಇಲ್ಲಿ ವ್ಯವಸಾಯದ ಭೂಮಿ, ಇಲ್ಲೊಂದಷ್ಟು ಜನ ಇರಿ ವ್ಯವಸಾಯ ಮಾಡಿ. ಹೌದೌದು, ಆ ಥರ ಕಟ್ತಕ್ಕಂಥದ್ದು. ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿಯನ್ನು ಸೃಷ್ಟಿ ಮಾಡಿ ಅಲ್ಲಿ ಒಂದು ಮೇಟಿಕಲ್ಲನ್ನು ಹಾಕಿಸ್ತಕ್ಕಂಥ, ಇದು ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಊರು ಅಂತ. ಸೊ ಮೇಟಿಕಲ್ಗಳು ಇವತ್ತಿಗೂ ಇವೆ ಅವು. ಸೊ ಇವು ವಿಶಿಷ್ಟವಾದವು. ಇವು ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೂಡ ಈ ಥರದ ಒಂದು ವಿಶಿಷ್ಟವಾದಂಥ ಕಲ್ಲುಗಳಿಲ್ಲ ಇಲ್ಲಿ, ಈ ಮೇಟಿಕಲ್ಲುಗಳಂಥವು ಇಲ್ಲಿ ಮಾತ್ರ ನಾವು ಅದು ನೋಡ್ತೀವಿ.